ಶುರು ಮಾಡಿ ಏನಾಗ್ತದೆ ಕೇಳಿಸೋದ್ರು ಹಿಂದೆ ಅವ್ರಿಗೆ ಏನು ಕೆಲಸ ಇಲ್ಲ ರಾಮಣ್ಣ ಅವರಿಗೆ ಇವಾಗ ನೀರು श्रीराम समर्थ विदेहापरि तालुवोनी प्रपंच मुमुक्षु जनारागे अध्यात्म चर्चा करोनी बहुलोकजे मेळवीति नमस्कार त्या ब्रह्म चैतन्य मूर्ति सद्गुरुनाथ महाराज की जय 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 रघुवीर समर्थ समर्थ सद्गुरु श्री ब्रह्म चैतन्य महाराजर सद्गुरु श्री ब्रह्मानंद महाराजರ ಅನುಗ್ರಹದಿಂದ ನಾವು ನೋಡ್ತಾ ಇದ್ದೀವಿ ಏನು ಅಂದ್ರೆ ಕಳೆದ 37 ವರ್ಷಗಳಿಂದ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಲ್ಲಿ ಸದ್ಗುರುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಿತ್ಯ ನೈಮಿತ್ತಿಕ ಉಪಾಸನೆ ನಾಮಸ್ಮರಣೆ ಅನ್ನದಾನ ಗೋರಕ್ಷಣೆ ಅದೇ ರೀತಿಯಾಗಿ ಒಂದು ಆಧ್ಯಾತ್ಮಿಕ ವಾಂಗ್ಮಯಗಳ ಒಂದು ಪ್ರಸಾರ ಅದೇ ರೀತಿಯಾಗಿ ಅನ್ನುವಂಥದ್ದು ಅವ್ಯಾಹತವಾಗಿ ನಡೆದಿರುವುದನ್ನು ನಾವು ನೋಡ್ತೀವಿ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಾಗಲಿ ಆಶ್ರಮಗಳಲ್ಲಾಗಲಿ ಒಂದು ಆಧ್ಯಾತ್ಮಿಕ ಒಂದು ಸಾಧನೆ ಉಪಾಸನೆ ಅನುಷ್ಠಾನ ಸತ್ಸಂಗ ಸ್ವಾಧ್ಯಾಯ ಚಿಂತನೆ ನಾಮಸ್ಮರಣೆ ನಿತ್ಯ ನೈಮಿತ್ತಿಕ ಉಪಾಸನೆಗಳು ಉತ್ಸವಾದಿಗಳು ನಡೆಯುವಂತಹದ್ದೇನಾದರೂ ಇದು ಸ್ವಾಭಾವಿಕವಾಗಿರ್ತಕ್ಕಂಥದ್ದು. ಯಾಕೆ ಅಂದರೆ ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಅಧ್ಯಾತ್ಮ ಪ್ರಧಾನ ಸಂಸ್ಕೃತಿಯಾಗಿರೋದ್ರಿಂದಾಗಿ ಇಲ್ಲಿ ಆಧ್ಯಾತ್ಮಿಕ ವಿಚಾರಗಳಿಗೇನೆ ಮುಖ್ಯವಾಗಿರ್ತಕ್ಕಂಥ ಏನದ ಒಂದು ಮಹತ್ವದ. ಅದೇ ರೀತಿಯಾಗಿ ಈ ಪ್ರಕಾರವಾಗಿ ಆಶ್ರಮಗಳಲ್ಲಿ ಉಪಾಸನಾದಿಗಳು ನಡೀತಾ ಇರ್ತವೆ, ನಾಮಸ್ಮರಣೆ ಅನ್ನದಾನಗಳು ನಡೀತಾ ಇರ್ತವೆ. ಆದ್ರೆ ಮುಖ್ಯವಾಗಿ ಒಂದು ಪ್ರಶ್ನೆ ನಿರ್ಮಾಣ ಆಗ್ತಂದ್ರೆ ಇದೆಲ್ಲ ನಾವು ಏತಕ್ಕಾಗಿ ಮಾಡ್ತಾ ಇದ್ದೀವಿ, ಏನು ಯಾವ ಉದ್ದೇಶಕ್ಕಾಗಿ ನಾವು, ಅರ್ಥಾತ್ ನಾವು ಅಂದ್ರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲ ಅನೇಕ ಜಗದ್ಗುರುಗಳ ಮಠಗಳಾಗಲಿ ಸಾಧು ಸತ್ಪುರುಷರ ಆಶ್ರಮಗಳಾಗಲಿ ಅದೇ ರೀತಿಯ ಸಮಾಜದಲ್ಲಿರ್ತಕ್ಕಂಥ ಮಂದಿರಗಳಾಗಲಿ ಅವೆಲ್ಲವರಲ್ಲಿ ನಡೀತಕ್ಕಂಥ ಇತ್ಯಾದಿ ಉಪಾಸನೆ ಉತ್ಸವ
ಭಜನೆ, ನಾಮಸ್ಮರಣೆ, ಸತ್ಸಂಗ, ಸ್ವಾಧ್ಯಾಯ, ಪ್ರವಚನ, ಕೀರ್ತನ, ಹರಿಕಥೆ ಇತ್ಯಾದಿಗಳೆಲ್ಲ ನಡೆಯುವುದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಆಶ್ರಮದಲ್ಲಿ ನಡ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನೇ ಮುಖ್ಯವಾಗಿರ್ತಕ್ಕಂಥದ್ದಲ್ಲ. ಆಶ್ರಮಗಳು ಅಂದ್ರೆ ದೇವಸ್ಥಾನಗಳು, ಆಶ್ರಮಗಳು, ಮಠಗಳು ಅಂದ್ರೆ ಒಂದು ಸಮಾಜದ ನಿಜವಾಗಿರ್ತಕ್ಕಂಥ ಹಿತವನ್ನ, ಸಮಾಜದ ನಿಜವಾಗಿರ್ತಕ್ಕಂಥ ಶ್ರೇಯಸ್ಸನ್ನ, ಅಭಿವೃದ್ಧಿಯನ್ನ ಮತ್ತು ಆ ಸಮಾಜದ ಎಲ್ಲ ದೃಷ್ಟಿಯಿಂದಲೂ ಆ ಸಮಾಜದ ಒಂದು ಉತ್ಕರ್ಷವನ್ನ ಉದ್ದೇಶಿಸಿ ಮಠಮಾನ್ಯಾದಿಗಳಲ್ಲಿ, ದೇವಸ್ಥಾನಗಳಲ್ಲಿ ಈ ಉಪಾಸನಾ ಉತ್ಸವಾದಿಗಳು ನಡೀಬೇಕಾಗಿರ್ತಕ್ಕಂಥದ್ದೇನದನ್ನು ಅದು ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂಥ ಪದ್ಧತಿ ಅದು. ಅದಕ್ಕನುಸಾರವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ನಾವು ನೋಡ್ತೀವಿ. ಎಷ್ಟೋ ದೇವಸ್ಥಾನಗಳು ಏನಿರ್ತವೆ ಅಂದ್ರೆ ಊರಿಂದ ಬಹಳ ದೂರ ಇರ್ತವೆ, ಎಲ್ಲೋ ಏಕಾಂತದಲ್ಲಿರ್ತವೆ, ಅರಣ್ಯದಲ್ಲಿರ್ತವೆ. ಅಂಥಲ್ಲಿ ಆ ದೇವಸ್ಥಾನದ ಮಟ್ಟಿಗೆ ಒಬ್ಬರು ಯಾರಾದರೂ ಪೂಜಾರಿಗಳು ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಅದೇ ರೀತಿಯಾಗಿ 4-6 ಜನ ಭಕ್ತರು ಮೇಲೆ ಹೋಗಿ ಬರುವುದು ಮಾಡ್ತಿರ್ತಾರೆ. ಯಾವಾಗಾದರೂ ಒಂದ್ಸಲ ಉತ್ಸವ, ವರ್ಷದಲ್ಲಿ 1 ಸಲ 2 ಸಲ ಉತ್ಸವಗಳು ನಡೀತಿರ್ತವೆ. ಅಂಥ ದೇವಸ್ಥಾನಗಳನ್ನು ನಾವು ನೋಡ್ತೀವಿ. ಹಂಗಾದ್ರೆ ಅಂಥ ದೇವಸ್ಥಾನಗಳಿಂದ ಸಮಾಜಕ್ಕೆ ಏನು ಉಪಯೋಗ ಆಗ್ತದೆ, ಅನುಕೂಲ ಆಗ್ತದೆ ಅಂತಂದ್ರೆ ಒಂದ್ ಕಡೆ ವಿವೇಕಾನಂದರು ಹೇಳಿದರು, ಜಗತ್ತಿಗೆ ಕಲ್ಯಾಣವನ್ನ, ಹಿತವನ್ನು ಉಂಟು ಮಾಡತಕ್ಕಂಥ ಒಂದು ಕಾರ್ಯದಲ್ಲಿ ತೊಡಗಿರೋ ಸತ್ಪುರುಷರ ಒಂದು ಮಾಲಿಕೆಯಲ್ಲಿ ಅಥವಾ ಪರಂಪರೆಯಲ್ಲಿ ಮೊದಲನೇ ನಂಬರ್ ಸತ್ಪುರುಷರು ಯಾರು ಅಂತಂದ್ರೆ ಹಿಮಾಲಯದ ಏಕಾಂತವಾಗಿರ್ತಕ್ಕಂಥ ಗುಹೆಗಳಲ್ಲಿ ಇದ್ದುಕೊಂಡು ತಮ್ಮ ದೀರ್ಘಕಾಲೀನ ಸಾಧನೆಯಿಂದ ಗಾಢವಾದ ಸಮಾಧಿಯಲ್ಲಿ ಅಂತರ್ಮುಖರಾಗಿ ಗಾಢವಾದ ಸಮಾಧಿಯಲ್ಲಿ ಮುಳುಗಿರ್ತಕ್ಕಂಥ ಮತ್ತು ಆ ಸಮಾಧಿಯ ದಿವ್ಯವಾಗಿರ್ತಕ್ಕಂಥ ಒಂದು ಅವಸ್ಥೆಯ ಒಂದು ಭಾವ ತರಂಗಗಳನ್ನ ನಿರಂತರವಾಗಿ, ಅರ್ಥಾತ್ ಏನು ಅಂದ್ರೆ ಪ್ರಪಂಚದ ಒಂದು ಆಕಾಶದಲ್ಲಿ ಅಥವಾ ಒಂದು ಪ್ರಪಂಚದಲ್ಲಿ ಹರಡಿಸ್ತಕ್ಕಂಥ ಯಾವ ಸತ್ಪುರುಷರಿದ್ದಾರೋ ಅವರು ಮೊದಲನೇ ದರ್ಜೆಯ ಸತ್ಪುರುಷರು. ಇನ್ನು 2ನೇ ದರ್ಜೆಯವರು ಯಾರು ಅಂತಂದ್ರೆ ಅವರಿಂದ ಪ್ರಾಪ್ತವಾಗ್ತಕ್ಕಂಥ ಏನು ಅಂದ್ರೆ ಅವರಿಂದ ಬಿಡ್ತಕ್ಕಂಥ, ಅವರ ಅಂತಃಕರಣದಿಂದ ಹೊರಹೊಮ್ಮತಕ್ಕಂಥ ಯಾವ ಭಾವ ತರಂಗಗಳವನು ಅವುಗಳನ್ನ ತಮ್ಮ ಒಂದು ಅಂತರ್ಮುಖ ವೃತ್ತಿಯಿಂದ, ಧ್ಯಾನ ಧಾರಣಾ ಇತ್ಯಾದಿಗಳಿಂದ ಆ ಸೂಕ್ಷ್ಮವಾಗಿರ್ತಕ್ಕಂಥ ಭಾವ ತರಂಗಗಳನ್ನು ಆಕರ್ಷಣೆ ಮಾಡಿಕೊಂಡು ಅವುಗಳನ್ನು ತಮ್ಮ ಹೃದಯದಲ್ಲಿ, ಅಂತಃಕರಣದಲ್ಲಿ ಧಾರಣೆ ಮಾಡಿ ಅದರಿಂದ ದಿವ್ಯವಾಗಿರ್ತಕ್ಕಂಥ ಅನುಭವವನ್ನು ಪಡ್ಕೊಂಡು ಆ ಅನುಭವದ ಮೂಲಕ ಸಮಾಜಕ್ಕೆ ಏನು ಅಂದ್ರೆ ತಮ್ಮ ವಾಣಿಯ ಮೂಲಕವಾಗಿ ಆಗಲಿ, ಆ ಅನುಭವವನ್ನ ತಮ್ಮ ವಾಣಿಯ ಮೂಲಕವಾಗಿ ಆಗಲಿ ಅಥವಾ ತಮ್ಮ ಏನು ಅನೇಕ ಪ್ರಕಾರವಾಗಿರ್ತಕ್ಕಂಥ ಒಂದು ಕಾವ್ಯ, ಸಾಹಿತ್ಯ, ನಾಟಕ ಅಥವಾ ಅದೇ ರೀತಿಯಾಗಿ ಇನ್ನೂ ಏನಾದರೂ ಕಲೆಗಳು, ಪ್ರವಚನಗಳು, ಸಂಗೀತಗಳು, ಕೀರ್ತನಗಳು, ಹರಿಕಥೆಗಳು, ಅದೇ ರೀತಿಯಾಗಿ ಏನು ಅಂತಂದ್ರೆ ಸಾಧನೆಗಳು, ಉಪಾಸನೆಗಳು, ಇವುಗಳ ಮೂಲಕ ಜಗತ್ತಿಗೆ ಅವುಗಳನ್ನು ಒದಗಿಸ್ತಕ್ಕಂಥವು, ಜಗತ್ತಿಗೆ ಅವುಗಳನ್ನು ಕೊಡ್ತಕ್ಕಂಥ ಸತ್ಪುರುಷರೇನಿದ್ದಾರೋ ತಮ್ಮ ಪ್ರವಚನಗಳಿಂದಾಗಲಿ, ಹರಿಕಥೆಯಿಂದಾಗಲಿ, ಸಂಗೀತದಿಂದಾಗಲಿ, ಭಜನೆಗಳಿಂದಾಗಲಿ ಈ ರೀತಿಯಾಗಿ ಅನೇಕ ವಾಣಿಯ ಮೂಲಕ ಅಥವಾ ಆಚರಣೆಯ ಮೂಲಕ ಜಗತ್ತಿಗೆ ಕೊಡ್ತಕ್ಕಂಥವ್ರು 2ನೇ ನಂಬರ್ದವರು. ಅಂಥ ಸತ್ಪುರುಷರಿಂದ ಪ್ರಾಪ್ತವಾಗ್ತಕ್ಕಂತಹ ಉಪದೇಶಗಳನ್ನ, ಬೋಧಗಳನ್ನ ಅಥವಾ ಒಂದು ವಿಚಾರಗಳನ್ನ ನಮ್ಮ ಗ್ರಹಣ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವುಗಳಿಂದ ತಮ್ಮ ಜೀವನವನ್ನು ಕೃತಾರ್ಥ ಮಾಡಿಕೊಳ್ತಕ್ಕಂಥವ್ರು 3ನೇ ನಂಬರ್ದವರು ಅಂತೆ. ಹೆಂಗೋ ಹಂಗೆ ಏನದ ಅಂತಂದ್ರೆ ಯಾವ್ದಾದ್ರೂ ಒಂದು ದೇವಸ್ಥಾನ ಅರಣ್ಯದಲ್ಲಿ ಏಕಾಂತದಲ್ಲಿ ಇದ್ರೂ ಸಹಿತ ಅಲ್ಲಿ ನಡೀತಕ್ಕಂಥ ಒಂದೇನು ಭಜನೆ, ಪೂಜೆ, ನಾಮಸ್ಮರಣೆ ಅಥವಾ ಪೂಜಾ ಪಾಠ ಇತ್ಯಾದಿ ಏನಾದರೂ ಸ್ವಲ್ಪ ನಡೀತಿದ್ರು ಅದೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಭಾವ ತರಂಗ ಏನದನ್ನು ಸಮಾಜದ ಮೇಲೆ ಅದರ ಪ್ರಭಾವ ಬೀರುತ್ತೆ ಇರ್ಲಿಕ್ಕೆ ಶಕ್ತಿಲ್ಲ. ಮಹಾರಾಜರು ಒಂದು ಮಾತು ಹೇಳ್ತಿದ್ರೆ ಏನು ಅಂದ್ರೆ ನಾವು ಕೇವಲ ಭಗವಂತನ ನಾಮಸ್ಮರಣೆ ಮಾಡಿದ್ರು ಅದಕ್ಕೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದೇನು ಪರಿಣಾಮ ಆಗಬೇಕು, ಅದು ಆಕಾಶದಲ್ಲಿರ್ತಕ್ಕಂಥ ಏನಿದೆ ಅಂತಂದ್ರೆ
ಆ ನಕ್ಷತ್ರ ಮಾಲಿಕೆ ಅರ್ಥಾತ್ ಏನು ಅಂದ್ರೆ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳ ಮೇಲೂ ಅದರ ಪರಿಣಾಮ ಆಗ್ತದೆ ಅಂತ ಹೆಂಗೋ ಹಂಗೆ ಏನದ ಅಂತಂದ್ರೆ ಆಕಾಶ ಗಂಗಾ ಅಂತ ಏನಂತೀವೋ ಅದರ ಮೇಲೂ ಅದರ ಪರಿಣಾಮ ಆಗ್ತದೆ. ಇಷ್ಟೊಂದು ಸೂಕ್ಷ್ಮವಾಗಿ ಮನುಷ್ಯನ ಅಂತಃಕರಣದಲ್ಲಿರ್ತಕ್ಕಂಥ ಭಾವಗಳ ಪ್ರಸಾರ ಆಗ್ತಾ ಇರ್ತದೆ. ಆದ್ರಿಂದ ಏನಿದೆ ಅಂದ್ರೆ ಈ ದೇವಸ್ಥಾನಗಳಲ್ಲಿ, ಆಶ್ರಮಗಳಲ್ಲಿ, ಮಠಗಳಲ್ಲಿ ಅದೇ ರೀತಿಯಾಗಿ ಅನೇಕ ಸಾಧಕರು ತಾವು ಏಕಾಂತದಲ್ಲಿ ಮಾಡ್ತಕ್ಕಂಥ ಸಾಧನೆಯಿಂದಾಗಲಿ, ಅದೇ ರೀತಿಯಾಗಿ ಪ್ರಾಪಂಚಿಕರು ತಮ್ಮ ತಮ್ಮ ಮನೆಗಳಲ್ಲಿ ಇದ್ದುಕೊಂಡು ಮಾಡ್ತಕ್ಕಂತಹ ಸಾಧನೆಗಳಿಂದಾಗಲಿ ಅದಕ್ಕೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಭಾವ ತರಂಗ ಏನದನ್ನು ಸಂಪೂರ್ಣ ಜಗತ್ತಿನ ಮೇಲೆ ಪರಿಣಾಮ ಮಾಡ್ತದೆ. ಆದ್ರಿಂದ ಆಶ್ರಮಾದಿಗಳು ಎದಕ್ಕಿರ್ತಾವೆ ಅಂತಂದ್ರೆ ದೇವಸ್ಥಾನಗಳು, ಸಮಾಜದಲ್ಲಿ ಆಶ್ರಮಗಳು ಅವು ತಮ್ಮ ಮಟ್ಟಿಗೆ ತಾವು ಅಲ್ಲಿ ಏನಾದರೂ ಪೂಜಾ ಪಾಠ ಪ್ರವಚನ ಸತ್ಸಂಗ ಅಥವಾ ಸ್ವಾಧ್ಯಾಯ ಆಗಲಿ ಅಥವಾ ಉಪಾಸನೆ ಉತ್ಸವಾದಿಗಳನ್ನು ಮಾಡಿಕೊಂಡಿದ್ರು ಸಹಿತ ಅವುಗಳಿಂದ ಸಮಾಜಕ್ಕೆ ಅರ್ಥಾತ್ ಏನು ಸೂಕ್ಷ್ಮವಾಗಿ ಸಮಾಜದ ಮೇಲೆ ಪರಿಣಾಮ ಆಗ್ತಾ ಇರ್ತದೆ. ಆದ್ರೆ ಒಂದೊಂದು ಕಾಲದಲ್ಲಿ ಪರಿಸ್ಥಿತಿ ಎಂಥದ್ದು ಬರ್ತದೆ ಅಂದ್ರೆ ಸಮಾಜದಲ್ಲಿ ಅತ್ಯಂತ ಒಂದು ದೂಷಿತವಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಸಮಾಜದಲ್ಲಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಜನರಿಗೆ ಮಾನಸಿಕ ಹಿಂಸೆಯನ್ನು ಕೊಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಅದು ಅರ್ಥಾತ್ ಏನು ಅಂದ್ರೆ ಮನುಷ್ಯರಿಂದಲೂ ಬರಲಿಕ್ಕೆ ಶಕ್ಯದ, ಅದೇ ರೀತಿ ಸೂಕ್ಷ್ಮವಾಗಿರ್ತಕ್ಕಂಥ ಒಂದೇನು ಅಂದ್ರೆ ಶಕ್ತಿಗಳಿಂದಲೂ ಬರ್ಲಿಕ್ಕೆ ಶಕ್ಯದ. ನಾವು ಹಿಂದೆ ಕೇಳ್ತಿದ್ವಿ ಏನು ಅಂದ್ರೆ ಅರ್ಥಾತ್ ನಮ್ಮ ದೇಶದಲ್ಲಿ ವಿದೇಶಿಯರು ಅರ್ಥಾತ್ ಪರಕೀಯರು ಯವನರಾಗಲಿ ಮ್ಲೇಚ್ಛರಾಗಲಿ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದಾಗ ಎಷ್ಟೊಂದು ನಮ್ಮ ಭಾರತೀಯ ಸಮಾಜ ಏನಂದ್ರೆ ಒಂದು ಹಿಂಸೆಯನ್ನು ಅನುಭವಿಸಿತು. ಎಷ್ಟೊಂದು ಜನರು ಏನಾದರೂ ಅಂದ್ರೆ ಜೀವ ಹಾನಿ ಆಯ್ತು, ಎಷ್ಟೊಂದು ಜನರು ಇಂಥ ಒಂದು ಪರಿಸ್ಥಿತಿಗಳು ಒದಗಿ ಬಂದು ಸಮಾಜದಲ್ಲಿ ಬದುಕಿರೋದು ಅತ್ಯಂತ ದುಸ್ತರವಾಗ್ತಕ್ಕಂಥ ಪ್ರಸಂಗವನ್ನು ನಾವು ಛತ್ರಪತಿ ಶಿವಾಜಿ ಚರಿತ್ರೆ ಓದಿದ್ರೆ ನಮಗೆ ಕಂಡು ಬರ್ತದೆ. ಅರ್ಥಾತ್ ಏನು ಅಂದ್ರೆ ಅವಾಗ ಒಬ್ಬರಿಗೂ ಅರ್ಥಾತ್ ತಮ್ಮ ಪ್ರಪಂಚದಲ್ಲೇ ಎಲ್ಲಾ ದೃಷ್ಟಿಯಿಂದಲೂ ಅನುಕೂಲ ಇದ್ದಾಗಿನೂ ಸಮಾಧಾನದಿಂದ ದಿವಸ ಕಳೆಯೋದು ಶಕ್ತಿ ಇದ್ದಿದ್ದಿಲ್ಲ ಅನ್ನುವಂಥ ಪರಿಸ್ಥಿತಿ ಅದು. ಅದೇನಾಗ್ತದೆ ಅಂದ್ರೆ ದೃಶ್ಯದಲ್ಲಿ ನಡೀತಕ್ಕಂಥ ಅದನ್ನ ನಾವು ಅಂಥ ಸಂದರ್ಭದಲ್ಲಿ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ದೃಶ್ಯದಲ್ಲೇನೆ ಯಾವುದಾದ್ರೂ ಒಂದು ಶಕ್ತಿ ರೂಪದಲ್ಲಿ ಪ್ರಕಟ ಆಗಿ ಆ ಒಂದು ವಿಧ್ವಂಸಕವಾಗಿರ್ತಕ್ಕಂಥ ಆಸುರಿ ಶಕ್ತಿ, ರಾಕ್ಷಸಿ ಶಕ್ತಿ ಅಥವಾ ತಮೋಗುಣಿ ಶಕ್ತಿಯನ್ನ ಭಗವಂತ ಏನ್ ಮಾಡ್ಬಿಡ್ತಾನೆ ಅಂದ್ರೆ ಅದ್ರ ಪ್ರಭಾವವನ್ನು ಕಡಿಮೆ ಮಾಡ್ತಾನೆ ಅನ್ನೋದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಕೆಲವು ಸಂದರ್ಭಗಳಲ್ಲಿ ಎಂಥ ಒಂದು ಪರಿಸ್ಥಿತಿ ಬರ್ತದೆ ಅಂತಂದ್ರೆ ಅವಾಗ ನಮಗೆ ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂದ್ರೆ ಮನುಷ್ಯ ರೂಪದಲ್ಲಿ, ಮನುಷ್ಯ ಭಾವದಲ್ಲಿ ಅಥವಾ ಒಂದು ಮನುಷ್ಯ ಶಕ್ತಿಯಿಂದ ಅವುಗಳನ್ನು ನಮ್ಗೆ ತಡೆಗಟ್ಟಲಿಕ್ಕೆ ಶಕ್ತಿ ಆಗಂಗಿಲ್ಲ. ನಾವು ನೋಡ್ತೀವಿ ಏನು ಅಂದ್ರೆ ಜಲಪ್ರಳಯ ಆಯಿತು, ಎಂಥೆಂಥ ಪ್ರಚಂಡವಾದ ನೀರಿನ ಪ್ರವಾಹ ಹರಿತು ಅಂತಂದ್ರೆ ಎಷ್ಟೋ ಊರುಗಳು ಕೊಚ್ಕೊಂಡು ಹೋದು, ಊರುಗಳೆಲ್ಲ ಮುಳುಗಿ ಬಿಟ್ಟು, ಅದೇ ರೀತಿಯಾಗಿ ದೇವಸ್ಥಾನಗಳು ಮುಳುಗಿ ಹೋದು, ಬದರಿ ಕೇದಾರವರೆಗೂ ಏನಾಯ್ತು ಅಂದ್ರೆ ಆ ನೀರಿನ ಪ್ರವಾಹದ ಒಂದು ಪ್ರಭಾವ ಆಯಿತು, ಉಡುಪಿಯಲ್ಲಿ ಆಯಿತು, ಹಿಂಗ ಅನೇಕ ಕಡೆಗೆ ಆಗಿದ್ದನ್ನು ನಾವು ನೋಡ್ತೀವಿ. ಅದನ್ನು ನಮ್ಮಂಥ ಒಬ್ಬ ಸಾಮಾನ್ಯ ಜನರು ನಾವು ಮನೆಯೊಳಗೆ ನಮ್ಮ ಪ್ರಪಂಚ ಮಾಡ್ಕೊಂಡಿರ್ತಕ್ಕಂಥವ್ರು ನಾವು ಅದನ್ನು ಕೇವಲ ಅದನ್ನು ಅವರ ಬಗ್ಗೆ ಮಾತಾಡೋದ್ರೊಳಗೆ ನಾವು ಸಮಯವನ್ನು ಕಳ್ಕೊಂಡ್ಬಿಡ್ತೇವೆ ಹೊರತು ಅದರಿಂದ ನಮ್ಮಿಂದ ಆ ವಿಷಯದಲ್ಲಿ ನಮ್ಗೆ ಏನೂ ಮಾಡ್ಲಿಕ್ಕೆ ಶಕ್ಯ ಆಗಂಗಿಲ್ಲ. ಅದೇ ರೀತಿಯಾಗಿ ಸಮಾಜದ ಅರ್ಥಾತ್ ಜಗತ್ತಿನಲ್ಲೇ ಈ ದೊಡ್ಡ ದೊಡ್ಡ ಬಿರುಗಾಳಿಗಳು, ಸಮುದ್ರದ ದೊಡ್ಡ ದೊಡ್ಡ ತೆರೆಗಳು ಬಂದು ಎಷ್ಟೊಂದು ಏನ್ ಮಾಡ್ತಾವ ಅಂದ್ರೆ ವಿಧ್ವಂಸಕವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಅದೇ ರೀತಿಯಾಗಿ ದೂಷಿತವಾಗಿರ್ತಕ್ಕಂಥ ಒಂದು ಏನು ಅಂದ್ರೆ ರೋಗಾಣುಗಳು. ನಾವು ಕೇಳ್ತೀವಿ ಏನು ಅಂದ್ರೆ ಮಹಾರಾಜರು ದೇಹ ಬಿಟ್ಟ ಮೇಲೆ ಸುಮ್ಮನೆ ಸ್ವಲ್ಪ ವರ್ಷಕ್ಕೇನೆ ಕೆಲವೊಂದು 2-3-4 ವರ್ಷದೊಳಗನೆ ಅವಾಗಿನ ಕಾಲದಲ್ಲಿ ಪ್ಲೇಗ್ ಕಾಲ್ರಾ ಹತ್ತು. ನಮಗೆ ಆಶ್ಚರ್ಯ ಅನಿಸ್ತದೆ ಏನು ಅಂದ್ರೆ ಆ ಕಾಲ್ರಾದಲ್ಲಿ ಆಗಿನ ಕಾಲದಲ್ಲಿ 2 ಕೋಟಿ ಜನ ತೀರ್ಕೊಂಡ್ರು ಅಂತ ಹೇಳ್ತಾರೆ. ಆದ್ರೆ ಆಗಿನ ಕಾಲದಲ್ಲಿ ಏನಿದ್ದಿದ್ದಿಲ್ಲ, ಇಂಥ ಮೀಡಿಯಾ ಅದು ಇದ್ದಿದ್ದಿಲ್ಲ. ಆದ್ರಿಂದ ಜನರಿಗೆ ಒಂದು ಊರಾಗ ಸತ್ತವರು ಮಗ್ಗಲ ಊರಾಗ ಜನರಿಗೂ ಗೊತ್ತಾಗ್ತಿದ್ದಿಲ್ಲ. ಅರ್ಥಾತ್ ಇಂಥ ಪರಿಸ್ಥಿತಿ ಯಾವಾಗೂ ಒದಗಿ ಬಂದಿದೆ. ಅದೇ ರೀತಿಯಾಗಿ ಮಹಾರಾಜರಿದ್ದಾಗನ ಒಂದು ಸಲ ಏನಾಯ್ತು ಅಂದ್ರೆ ಬರಗಾಲ ಬಿದ್ದರೆ ಸುಮಾರು ಒಂದು 50,000 ಜನರು ತೀರ್ಕೊಂಡ್ರು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಮತ್ತೊಂದು ಸಲ ಬರಗಾಲ ಬಿದ್ದಾಗ 25-30,000 ಜನ ತೀರ್ಕೊಂಡ್ರು. ಪ್ರಪಂಚದಲ್ಲಿ ನೀವು ಅಲ್ಲೋಲು ಕಲ್ಲೋಲುಗಳು ಏನಾಗ್ತಾ ಇರ್ತವೆ ಅಂದ್ರೆ ಯಾವಾಗ ಯಾವ ರೂಪದಲ್ಲಿ ಪ್ರಕಟ ಆಗ್ತಾವೋ ಹೇಳಲಿಕ್ಕೆ ಬರಂಗಿಲ್ಲ.
ಇಂಥ ಪರಿಸ್ಥಿತಿಯಲ್ಲಿ ಅದಕ್ಕನುಸಾರವಾಗಿ ಏನಂತಂದ್ರೆ ಯಾವ ಸರ್ಕಾರ ಆಗಲಿ ಅಥವಾ ಆವಾಗ ಶಾಸನವಾಗಲಿ, ಶಾಸಕೀಯ ಒಂದು ಸಂಸ್ಥೆ, ಶಾಸಕೀಯ ಒಂದು ಶಕ್ತಿಯಿಂದ ಅದರ ಬಗ್ಗೆ ಸಾಕಷ್ಟು ಅವ್ರು ಏನ್ ಮಾಡ್ತಾ ಇರ್ತಾರಂದ್ರೆ ಅದನ್ನು ನಿವಾರಣೆ ಮಾಡೋದಕ್ಕೆ, ತಡೆಯೋದಕ್ಕೆ, ಆ ಸಂದರ್ಭದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಉಪಚಾರಾದಿಗಳಿಗಾಗಿ, ಅರ್ಥಾತ್ ಇನ್ನೊಂದು ಅನುಕೂಲತೆಗಳಿಗಾಗಿ, ಅರ್ಥಾತ್ ಎಷ್ಟೋ ಊರುಗಳಲ್ಲಿ 2 ಅಂತಸ್ತಿನ ತನಕ ನೀರು ಶಬ್ದದ ಒಂದು ರೋಗ ಇಡೀ ಜಗತ್ತನ್ನ ವ್ಯಾಪಿಸಿರುವುದನ್ನು ನಾವು ನೋಡ್ತೀವಿ. ನಾವು ಟೈಫಾಯ್ಡ್ ಅಂತ ಕೇಳಿದ್ವಿ, ಹಾರ್ಟ್ವೇಲ್ ಅಂತ ಕೇಳಿದ್ವಿ, ಅದೇ ರೀತಿಯಾಗಿ ಪ್ಲೇಗ್ ಅಂತ ಕೇಳಿದ್ವಿ, ಕಾಲರಾ ಅಂತ ಕೇಳಿದ್ವಿ, ಇನ್ಫ್ಲೂಯೆಂಜಾ ಅಂತ ಕೇಳಿದ್ವಿ. ಅರ್ಥಾತ್ ಮಹಾರಾಜ ದೇಹ ಬಿಟ್ಟೊಳಗೆ ಇನ್ಫ್ಲೂಯೆಂಜಾ ಆಗಿತ್ತು, ಇನ್ಫ್ಲೂಯೆಂಜಾ ಅಂತ ತಿಳ್ಕೊಂಡು ಕೇಳ್ತೀವಿ. ಅದೇ ರೀತಿಯಾಗಿ ಇನ್ನೂ ಅನೇಕ ಪ್ರಕಾರದ ರೋಗಗಳನ್ನು ನಾವು ಕೇಳ್ತೀವಿ. ಆದ್ರೆ ಇಷ್ಟೆಲ್ಲ ರೋಗಗಳ ಹೆಸರನ್ನು ಕೇಳಿದ್ರು ಸಹಿತ ಈ ರೋಗದ ಹೆಸರನ್ನು ನಾವು ಈವರೆಗೂ ಎಂದೂ ಕೇಳಿರಲಿಲ್ಲ. ಅಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ರೋಗ ಇಡೀ ಸಂಪೂರ್ಣ ಜಗತ್ತನ್ನೇ ವ್ಯಾಪಿಸಿದೆ. ಆದರೆ ಎಷ್ಟೇ ಇದು ವ್ಯಾಪಕವಾಗಿ ಹಬ್ಬಿದ್ರೂ ಸಹಿತ ಮನುಷ್ಯರಿಗೆ ಏನದ ಅಂದ್ರೆ ಸ್ವಾಭಾವಿಕವಾಗಿ ನಮ್ಮ ಈ ಪಂಚಭೌತಿಕವಾಗಿರ್ತಕ್ಕಂಥ ದೇಹ ಏನದನೋ ಇದರದೇ ಆಗಿರ್ತಕ್ಕಂಥ ಒಂದು ಪ್ರಾರಬ್ಧ ಅನ್ನುವಂಥದ್ದಿರ್ತದೆ. ಆ ಪ್ರಾರಬ್ಧಾನುಸಾರವಾಗಿ ನಮಗೆ ಜಡ್ಡು ಜಾಪತ್ರಿ ಆಗ್ತವೆ. ಅಂಥ ಸಂದರ್ಭದಲ್ಲಿ ಇದು ಸಹಿತ ಏನಿದೆ ಅಂದ್ರೆ ಒಂದು ರಾಷ್ಟ್ರದನ್ನೇ ಒಂದು ಪ್ರಾರಬ್ಧ ಅಂತ ಹೇಳಿ, ಆ ರಾಷ್ಟ್ರದ ಪ್ರಾರಬ್ಧಕ್ಕನುಸಾರವಾಗಿ ಆ ರಾಷ್ಟ್ರಕ್ಕನೇ ಸುಖ ದುಃಖ ಒದಗಿ ಬರುವಂತಹ ಪ್ರಸಂಗ ಇರ್ತದೆ. ಹೆಂಗೋ ಹಂಗೇನದಂದ್ರೆ ಇವಾಗ ಜಗತ್ತಿಗೇನೆ ಇಂಥ ಒಂದು ಪ್ರಾರಬ್ಧದ ಒಂದು ದುಷ್ಟ ಒಂದು ಏನು ಅಂದ್ರೆ ವಾತಾವರಣದ ಒಂದು ಪ್ರಚಂಡವಾಗಿರ್ತಕ್ಕಂಥ ಪರಿಣಾಮ ಆಗ್ತಾ ಇರುವುದನ್ನು ನಾವು ನೋಡ್ತೀವಿ. ಇಂಥ ಪರಿಸ್ಥಿತಿಯಲ್ಲಿ ನಾವು ಒಮ್ಮೆಲೆ ಗಾಬರಿಯಾಗಿ ಅಥವಾ ಇದಕ್ಕಾಗಿ ನಾವು ಏನಾದರೂ ಗಾಬರಿ ಆಗೋದ್ರೊಳಗೂ ಯಾವುದೇ ಅರ್ಥವಿಲ್ಲ. ಮತ್ತು ಇದನ್ನು ನಾವು ನಿವಾರಣೆ ಮಾಡ್ತೀವಿ ಅಂತ ತಿಳ್ಕೊಂಡು ಯಾವುದೇ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೇನು ಸಲಕರಣೆಗಳಾಗಲಿ ಅನುಕೂಲತೆಗಳಾಗಲಿ ಇಲ್ಲೇ ಇದ್ದಾಗ ನಾವು ಏನಪ್ಪ ಸುಮ್ಮನೆ ನಾವು ನಮ್ಮ ಮನೆ ಮಾರು ಬಿಟ್ಟು ಓಣಿ ಒಳಗೆ ಅಡ್ಡಾಡ್ಲಿಕ್ಕೆ ಹತ್ತೀವಿ, ಪ್ಯಾಟಿ ಒಳಗೆ ಅಡ್ಡಾಡ್ಲಿಕ್ಕೆ ಹತ್ತೀವಿ, ಜನರ ಸಂಪರ್ಕ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ನಾವು ಈ ದೃಷ್ಟಿಯಿಂದ ಅನುಕೂಲ ಆಗೋ ಬದಲು ನಾವು ಪ್ರತಿಕೂಲನೇ ಆದಂಗೆ ಆಗ್ತದೆ. ಅಂಥ ಪರಿಸ್ಥಿತಿ ಬರಬಾರದು ಅನ್ನೋ ದೃಷ್ಟಿಯಿಂದನೇ ಸರ್ಕಾರದವರು ಸಹಿತ ಅರ್ಥಾತ್ ಈ ಲಾಕ್ಡೌನ್ ಇತ್ಯಾದಿಗಳನ್ನು ಮಾಡಿ, ಸ್ಟ್ರೈಕ್ ಅರ್ಥಾತ್ ಏನು ಅಂತಂದ್ರೆ ಕರ್ಫ್ಯೂ ಇತ್ಯಾದಿಗಳನ್ನು ಮಾಡಿ ನಮ್ಮನ್ನು ಏನು ಮಾಡಿ ಪ್ರಯತ್ನ ಮಾಡ್ತಾರೆ ಅಂದರೆ ನಮ್ಮನ್ನು ಹೊರಗೆ ಹೋಗೋದ್ರಿಂದ ಮತ್ತು ನಮ್ಮ ಮೂಲಕವಾಗಿ ಇದರದೊಂದು ಈ ರೋಗದ ವ್ಯಾಪ್ತಿ ಹೆಚ್ಚಾಗಬಾರದು ಅನ್ನುವಂಥ ದೃಷ್ಟಿಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಸಹಿತ ನಾವು ಒಂದೊಂದ್ಸಲ ನಾವು ಹೆಂಗೆ ವರ್ತಿಸ್ತೀವಿ ಅಂದರೆ ನಮಗೆಲ್ಲ ಗೊತ್ತಿದ್ದು ನಾವು ಅದಕ್ಕೆ ತದ್ವಿರುದ್ಧವಾಗಿ ವರ್ತಿಸ್ತಾ ಇರ್ತೀವಿ. ನಾವು ನೋಡ್ತೀವಿ ಸರ್ಕಾರದವ್ರು ಎಷ್ಟು ಕಳಕಳಿಂದ ಹೇಳ್ತಾರೆ ಏನು ಅಂದ್ರೆ ಮಾಸ್ಕ್ ಹಾಕೊಳ್ಳೋದು, ಅಡ್ಡಾಡಬೇಡ್ರಿ, ಸಾಮಾಜಿಕ ಅಂತರವನ್ನು ಸೋಷಿಯಲ್ ಡಿಸ್ಟೆನ್ಸ್ ಇಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ ಅನ್ನೋದು ಖರೆ. ಆದ್ರೆ ನಾವು ಹೊರಗೆ ನೋಡ್ತೀವಿ, ರಸ್ತೆ ಮೇಲೆ ಜನರು ಅಡ್ಡಾಡೋದನ್ನು ನೋಡ್ತೀವಿ, ಒಬ್ಬರು ಏನಿದೆ ಮಾಸ್ಕ್ ಹಾಕೊಂಡಿರಂಗಿಲ್ಲ ಮತ್ತು ಒಬ್ಬರಿಗೊಬ್ಬರು ಹೆಗಲ ಮೇಲೆ ಕೈ ಇಟ್ಕೊಂಡು ಅಡ್ಡಾಡೋದನ್ನು ನೋಡ್ತೀವಿ. ಹಿಂಗೆಲ್ಲ ಏನಿಲ್ಲ ಅಂದ್ರೆ ನಮ್ಮ ಅವಿವೇಕದಿಂದ ಅಸಾವಧಾನತೆಯಿಂದ ಬಹಳಷ್ಟು ಇಂಥ ರೋಗಗಳ ವ್ಯಾಪ್ತಿಗೆ ನಾವು ಕಾರಣ ಆಗ್ತೀವಿ. ಇಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡ್ಲಿಕ್ಕೆ ಶಕ್ಯದ, ಮನೆಗಳಿಗೆ ಅಡ್ಡಾಡಿ ಔಷಧ ಉಪಚಾರ ಮಾಡ್ಲಿಕ್ಕೆ ಶಕ್ಯದ ಏನು ಅಂದ್ರೆ ನಮ್ಗೆ ಅದು ಶಕ್ತಿ ಇಲ್ಲದೆ ಇರ್ತಕ್ಕಂಥದ್ದು ಮತ್ತು ಹಂಗೆ ಮಾಡೋದ್ರೊಳಗೆ ಹಿತಾನೂ ಇಲ್ಲ ಅನ್ನುವಂಥದ್ದೇ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ನಮ್ಗೆ ಅದ್ರ ಬಗ್ಗೆ ವಹಿಸಬೇಕಾಗಿರೋ ಸಾವಧಾನತೆ ನಮಗೆ ಗೊತ್ತಿರಂಗಿಲ್ಲ. ಆ ದೃಷ್ಟಿಯಿಂದ ಅಂಥವೆಲ್ಲ ನಾವು ಮಾಡ್ಲಿಕ್ಕೆ ಹೋದ್ವಿ ಅಂದ್ರೆ ಅವ್ರಿಗೂ ತೊಂದರೆಯನ್ನು ಮಾಡ್ಕೋತೀವಿ, ನಾವು ತೊಂದರೆ ಒಳಗಾಗ್ತೀವಿ. ಆದ್ರಿಂದ ಅಂಥದ್ದನ್ನ ಏನು ಮಾಡದೇ ಅರ್ಥಾತ್ ಏನು ಅಂದ್ರೆ ಈ ಸಂದರ್ಭದಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಸಾಧು ಸತ್ಪುರುಷರು ಮುಖ್ಯವಾಗಿ ಏನು ಹೇಳಿದ್ದಾರೆ ಅಂದ್ರೆ ಇದರದ್ದು ಉಪಶಮನ ಆಗಬೇಕು ಅಂದ್ರೆ ಇಷ್ಟೇ ದೊಡ್ಡ ಪ್ರಮಾಣದಲ್ಲಿ ಏನಾಗಬೇಕು ಅಂದ್ರೆ ದೈವಿ ಶಕ್ತಿಯ ಒಂದು ಅವತರಣ ಆಗಬೇಕು. ಅಂದ್ರೆ ದೈವಿ ಶಕ್ತಿನೇ ಅವತಾರ ಧಾರಣೆ ಮಾಡಿ ಬರಬೇಕು. ಒಂದು ಪ್ರಚಂಡವಾಗಿರ್ತಕ್ಕಂಥ ದೈವಿ ವಾತಾವರಣ ನಿರ್ಮಾಣ ಆಗಬೇಕು, ಒಂದು ಆಧ್ಯಾತ್ಮಿಕ ವಾತಾವರಣ ನಿರ್ಮಾಣ ಆಗಬೇಕು, ಒಂದು ಪ್ರಚಂಡವಾಗಿರ್ತಕ್ಕಂಥ ಭಗವದ್ಭಕ್ತಿಯ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಅಂದ್ರೆ ಮಾತ್ರ ನಾವು ಇದರೊಳಗಿಂದ ಏನಾದರೂ ಸ್ವಲ್ಪ ನಾವು ಏನು ಮಾಡ್ಲಿಕ್ಕೆ ಶಕ್ತಿದೆ ಅಂದ್ರೆ ಇಂಥ ಒಂದು ಪ್ರತಿಕೂಲ ವಾತಾವರಣದಿಂದ ನಾವು ಎಲ್ಲ ದೃಷ್ಟಿಯಿಂದಲೂ ಸುರಕ್ಷಿತವಾಗಿ ನಮ್ಮ ಜೀವನವನ್ನ ಸಮಾಧಾನಪೂರ್ಣ ಮಾಡ್ಕೊಳ್ಳಿಕ್ಕೆ ಶಕ್ಯದ. ದೀರ್ಘಕಾಲದವರೆಗೆ ನಡೀತಕ್ಕಂಥ ಇದರ ಪ್ರಭಾವವನ್ನ ನಾವು ಬಹಳ ಕಡಿಮೆ ಕಾಲದಲ್ಲಿಯೇ ಅದನ್ನು ಮುಗಿಸಿಕೊಂಡು ಅದನ್ನ ಆ ವಾತಾವರಣದಿಂದ ನಾವು ಹೊರಗೆ ಬರ್ಲಿಕ್ಕೆ ಶಕ್ಯ ಆಗ್ತದೆ. ಅಷ್ಟೇ ಅಲ್ಲದೆ
ಮತ್ತೊಮ್ಮೆ ಈ ಜಗತ್ತಿನಲ್ಲಿ ಈ ವಾತಾವರಣ ತಿರುಗಿ ಬರದೇ ಇರತಕ್ಕಂಥ ಒಂದು ಅರ್ಥಾತ್ ಬರುವಂತಹ ಒಂದು ಪ್ರಭಾವವನ್ನು ನಾವು ನಮ್ಮ ದೈವಿ ಉಪಾಸನೆಗಳಿಂದ ಸಾಧನೆಗಳಿಂದ ಮಾಡಲಿಕ್ಕೆ ಶಕ್ಯ ಆಗ್ತದೆ. ಇದನ್ನು ನಾವು ಸಾವಿರಾರು ವರ್ಷಗಳ ನಮ್ಮ ಭಾರತೀಯ ಇತಿಹಾಸವನ್ನು ತೆಗೆದು ನೋಡಿದರೆ ನಮಗೆ ಇದರ ಸಾಕಷ್ಟು ಅನುಭವ ಅನ್ನುವಂಥದ್ದು ಅನಿಸ್ತದೆ. ಯಾಕೆಂದ್ರೆ ಈ ಸಂಪೂರ್ಣ ವಿಶ್ವದಲ್ಲಿ ಯಾವ ಒಂದು ಈಶ್ವರಿ ಸತ್ತ ಅದನ್ನು ಆ ಈಶ್ವರಿ ಸತ್ತೆಯಲ್ಲಿ ನಾವು ನಮ್ಮ ಅಂತಃಕರಣದ ಒಂದು ಭಾವಗಳನ್ನು ತುಂಬಿದರೆ ಆ ಸತ್ಯ ಏನಾಗ್ತದೆ ಅಂದ್ರೆ ಸಾಕಾರಗೊಂಡು ಸೂಕ್ಷ್ಮವಾಗಿರ್ತಕ್ಕಂಥ ಆಕಾರದಲ್ಲಿ ಬಂದು ಅದೇನ್ ಮಾಡ್ತದೆ ಅಂದ್ರೆ ಇಂಥ ಆಸುರಿ ಶಕ್ತಿಗಳನ್ನ ಸೆದಿಬಡಿದು ಅವುಗಳ ಒಂದು ಪ್ರಭಾವವನ್ನು ಕಡಿಮೆ ಮಾಡ್ಲಿಕ್ಕೆ ಶಕ್ಯ ಇದೆ. ಯಾವ ರೀತಿಯಾಗಿ ಆಕಾಶದಲ್ಲಿ ರಾತ್ರಿ ಇರ್ತಕ್ಕಂಥ ನಕ್ಷತ್ರಗಳನ್ನ ನಾವು ನಿವಾರಣೆ ಮಾಡಬೇಕು ಅಂತಿದ್ರೆ ಅವುಗಳನ್ನು ಒಂದೊಂದನ್ನ ತೆಗೆದು ಒಗಿಲಿಕ್ಕೆ ನಮ್ಗೆ ಆಗಂಗಿಲ್ಲ. ಆದ್ರೆ ಏನ್ ಮಾಡಿದ್ರೆ ಶಕ್ಯ ಇದೆ ಅಂದ್ರೆ ಸೂರ್ಯೋದಯ ಆಯಿತು ಅಂದ್ರೆ ಅವೆಲ್ಲ ನಕ್ಷತ್ರಗಳು ಹೆಂಗೆ ಕಾಂತಿಹೀನ ಆಗ್ತವನು ಹಂಗೆ ನಾವು ನಮ್ಮ ಅರ್ಥಾತ್ ಏನು ನಮ್ಮ ಜೀವನದಲ್ಲಿ ಆಗಲಿ ಸಮಾಜದಲ್ಲಿ ಆಗಲಿ ರಾಷ್ಟ್ರಗಳಲ್ಲಿ ಅಥವಾ ವಿಶ್ವದಲ್ಲಿ ಏನಾಗಬೇಕು ಅಂದ್ರೆ ಆಧ್ಯಾತ್ಮಿಕ ಸೂರ್ಯನ ಉದಯ ಆಗಬೇಕು. ಆ ಸೂರ್ಯನ ಒಂದು ದಿವ್ಯವಾಗಿರ್ತಕ್ಕಂಥ ಪ್ರಕಾಶ ಎಲ್ಲ ಕಡೆಗೂ ಹರಡ್ತೀವಿ ಅಂದ್ರೆ ಇಂಥ ಒಂದು ವಾತಾವರಣ ನಿಶ್ಚಿತವಾಗಿ ದೂರ ಆಗ್ಲಿಕ್ಕೆ ಶಕ್ಯದ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ನಮ್ಮ ಅಂತಃಕರಣದೊಳಗೆ ಒಂದು ದೈವಿ ಭಾವ ನಿರ್ಮಾಣ ಆಗ್ತಾ ಹೋಗೋದ್ರಿಂದ ಭಗವಂತನ ಬಗ್ಗೆ ನಿಷ್ಠಾ ಇರ್ತಕ್ಕಂಥವ್ರು, ಭಗವಂತನ ಸಾಧನೆಯಲ್ಲಿ ನಿಷ್ಠೆ ಇರ್ತಕ್ಕಂಥವ್ರು, ಮೊದಲನೇದಾಗಿ ಆಸ್ತಿಕರಾಗಿರ್ತಕ್ಕಂಥವ್ರು, ಭಗವಂತನ ಇರುವಿಕೆಯಲ್ಲಿ ನಿಷ್ಠೆ ಇರ್ತಕ್ಕಂಥವ್ರು, ಅವನ ವಿಧಾನದಲ್ಲಿ ನಿಷ್ಠೆ ಇರ್ತಕ್ಕಂಥವ್ರು, ಅವನ ಬಗ್ಗೆ ನಮ್ಮ ಅಂತಃಕರಣದಲ್ಲಿ ಸ್ವಲ್ಪ ಇಲ್ಲ ಸ್ವಲ್ಪ ಭಕ್ತಿ ಪ್ರೇಮ ಇರ್ತಕ್ಕಂಥವ್ರು ಮತ್ತು ಆ ಭಗವಂತನ ಅನುಗ್ರಹದಿಂದನೇ ಇದರ ಉಪಶಮನ ಆಗ್ತದೆ ಅನ್ನುವಂಥ ಕಳಕಳಿ ಇರ್ತಕ್ಕಂಥವ್ರು. ಉಪಶಮನ ಏನೋ ಆಗಿಬಿಡ್ತದೆ ಖರೆ ಇದೆ, ಆದ್ರೆ ನಾವು ಮಾಡಿರ್ತಕ್ಕಂಥ ಸಾಧನೆ ಕೇವಲ ಅಷ್ಟರ ಪೂರ್ತೇಕನೇ ಅಲ್ಲ ಅನ್ನುವಂಥ ಭಾವನೆಯಿಂದ ನಾವು ಇದನ್ನು ಮಾಡ್ಕೋತ ಮತ್ತು ಮುಖ್ಯವಾಗಿ ನಮ್ಗೆ ಇದರೊಳಗಿಂದ ಏನು ಸಾಧಿಸಬೇಕಾಗಿದೆ ಅಂದ್ರೆ ಇದರೊಳಗಿಂದ ನಮ್ಮ ಅಂತಃಕರಣಕ್ಕೆ ಶಾಂತಿ ಸಮಾಧಾನ ಆಗಬೇಕು. ನಿಧಾನವಾಗಿ ನಮ್ಮ ಅಂತಃಕರಣದೊಳಗಿರ್ತಕ್ಕಂಥ ಈ ರೋಗ ರುಜಿನಗಳ ರೋಗಾಣುಗಳಿಗಿಂತಲೂ ಬಲಿಷ್ಠವಾಗಿರ್ತಕ್ಕಂಥ ಕೆಲವು ರೋಗಾಣುಗಳು ನಮ್ಮ ಅಂತಃಕರಣದಲ್ಲಿ ಏನೊಂದು ವಿಕಾರಾಣುಗಳು ಏನು ತುಂಬಿಕೊಂಡವನು ಆ ವಿಕಾರಾಣುಗಳು ಸಹಿತ ನಮ್ಮ ಅಂತಃಕರಣದಿಂದ ಸ್ವಚ್ಛ ಆಗಬೇಕು. ಅಂದ್ರೆ ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರ ವಿಕಾರ ವಾಸನೆ ವಿಕಲ್ಪ ತರ್ಕ ಚಾತುರ್ಯ ಅಭಿಮಾನ ಅಹಂಕಾರ ಇತ್ಯಾದಿ ಏನು ಈ ರೋಗಾಣುಗಳು ವಿಕಾರಾಣುಗಳು ಅಂತ ಹೆಸರು. ಅರ್ಥಾತ್ ಏನು ಅಂದ್ರೆ ಇವೆಲ್ಲ ವಿಕಾರಾಣುಗಳು ಸಹಿತ ಇವೆಲ್ಲ ಏನು ಅಂದ್ರೆ ಸೆನ್ಸ್ ವೈರಸ್ ಇದ್ದಂಗೆ. ಇವೆಲ್ಲ ಏನಂದ್ರೆ ನಮ್ಮ ಅಂತಃಕರಣದಲ್ಲಿ ನಮ್ಮ ಅಂತಃಕರಣವನ್ನು ಯಾವಾಗಲೂ ವಿಕೃತಗೊಳಿಸ್ತಕ್ಕಂಥ ಇವು ಸೆನ್ಸ್ ವೈರಸ್ಗಳೇನವನು ಇವು ನಿಜವಾಗಿಯೂ ನಮ್ಮ ಅಂತಃಕರಣಗಳಿಗಿಂತ ದೂರ ಆಗುವ ಅಂದ್ರೆ ಮತ್ತು ಯಾವುದೇ ರೋಗ ರುಜಿನಿ ಬಂದರೂ ಸಹಿತ ನಮಗೇನದ ನಮ್ಮ ಆಯುಷ್ಯ ಮುಗಿಯೋವರೆಗೂ ನಮಗೆ ಸಾಯಲಿಕ್ಕೆ ಯಾರೂ ನಮ್ಮನ್ನ ಕೊಡ್ಲಿಕ್ಕೆ ಶಕ್ಕಿಲ್ಲ, ಎದರಿಂದಲೂ ನಾವು ಸಾಯಲಿಕ್ಕೆ ಶಕ್ಕಿಲ್ಲ ಅನ್ನುವಂಥದ್ದು ನಮ್ಮ ವಿಶ್ವಾಸ, ನಮ್ಮ ಭಾವನೆ ಅಷ್ಟ ಸ್ಥಿರವಾಗಿರಬೇಕು. ನಾವು ನೋಡ್ತೀವಿ ಎಂತೆಂಥ ಮುದುಕರು ಎಷ್ಟೆಷ್ಟು ಸೀರಿಯಸ್ ಆದವರು ಅವ್ರ ಆಯುಷ್ಯ ಗಟ್ಟಿತ್ತು ಅಂದ್ರೆ ತಿರುಗಿ ಬರ್ತಾರೆ. ಸಣ್ಣ ಸಣ್ಣ ಹುಡುಗರು ಸ್ವಲ್ಪ ಏನಾದರೂ ಆಗಿದ್ರು ಸಹಿತ ಅವ್ರ ಆಯುಷ್ಯ ಮುಗಿದಿತ್ತು ಅಂತಂದ್ರೆ ಅರ್ಥದಲ್ಲಿ ಅವ್ರು ಏನಾಗ್ತಾರಂದ್ರೆ ಅವರು ತಾವು ತಿರುಗಿ ಬರ್ಲಿಕ್ಕೆ ಶಕ್ಯ ಆಗುವುದಿಲ್ಲ ಅನ್ನೋದಕ್ಕೆ ದೇಹ ಬಿಟ್ಟು ಬಿಡ್ತಾರೆ. ಒಂದ ರೋಗದಿಂದ ಅಲ್ಲ ಅನೇಕ ರೋಗಗಳಿಂದಲೂ ಸಹಿತ ದೇಹ ಸಾಯೋದನ್ನು ನಾವು ನೋಡ್ತೀವಿ. ಸಾಮಾನ್ಯವಾಗಿ ನಾವು ಈಗ ಲೆಕ್ಕ ಹಾಕ್ತಾ ಇರೋದು ಬರೀ ಒಂದ ರೋಗದ್ದು ಅರ್ಥಾತ್ ಏನು ಅಂದ್ರೆ ಇವತ್ತು 5,000 ಜನ ಸತ್ತು 10,000 ಜನ ಸತ್ತು. ಆದ್ರೆ ನಾವು ಅರ್ಥಾತ್ ಏನು ಅಂತಂದ್ರೆ ಇಂಟರ್ನ್ಯಾಷನಲ್ ತೆಗೆದು ನೋಡಿದ್ರೆ ಗೂಗಲ್ ತೆಗೆದು ನೋಡಿದ್ರೆ ಸಾವಿನ ಒಂದು ಗತಿ ಎಷ್ಟು ತೀವ್ರದ ಅನ್ನೋದನ್ನ ನಾವು ನೋಡ್ತೀವಿ. ಜನ್ಮದ ಗತಿ ಹೆಂಗ ತೀವ್ರದನ್ನು ಒಂದು ಸೆಕೆಂಡಿಗೆ ಜಗತ್ತಿನೊಳಗೆ ಎಷ್ಟು ಜನರು ಸಾಯಲಿಕ್ಕತ್ತಾರ ಅನ್ನೋದನ್ನು ನೋಡಿದ್ರೆ ನಮಗೇನು ಅನಿಸ್ತದೆ ಅಂತಂದ್ರೆ ಸಾವಿಗೆ ಇನ್ನೂ ಅನೇಕ ಸಹಸ್ರಾರು ಕಾರಣಗಳವ ಅನ್ನುವಂಥದ್ದು. ಆದ್ರೆ ಕಾರಣಗಳು ಯಾವೂ ಮಹತ್ವದ್ದಲ್ಲ. ಮಹಾರಾಜರು ಹೇಳಿದ್ರು ಯಾರೂ ಏನದನ್ನು ರೋಗ ಬಂದು ಸಾಯುವುದಿಲ್ಲ, ಸಾಯಬೇಕಾದ್ರೂ ರೋಗ ಬರ್ತಾವೆ ಯಾವಾಗ ಅಂತ ತಿಳ್ಕೊಂಡು ಹೆಂಗೆ ಹೇಳಿದ್ರು. ಯಾರ ಮೃತ್ಯು ಸಮೀಪ ಬಂದಿರ್ತದೋ ಯಾರ ಜೀವನದ ಒಂದು ಅರ್ಥಾತ್ ಏನು ಅಂದ್ರೆ ನಿನ್ನೆ ನಾನು ಜ್ಞಾನೇಶ್ವರಿಯವರು ನೋಡಿದೆ. ಅರ್ಥಾತ್ ಏನು ಅಂದ್ರೆ ನಮ್ಮ ಜೀವನದ ದಾರ ಏನದನ್ನು ಅದು ಹರಿತು ಅಂದ್ರೆ ಆಮೇಲೆ ಮನುಷ್ಯ ಒಂದು ಕ್ಷಣ ಇರ್ಲಿಕ್ಕೆ ಶಕ್ತಿಲ್ಲ. ಹೆಂಗ ಆಯುಷ್ಯ ಸರತಾ ಸಂಚಿತಾತ ಶೇಷ नाही क्षणाचा अवकाश भरता न भरता निमेष जावेची लागे
ಪ್ರಾರಬ್ಧದ ಒಂದು ಇದು ಮುಗೀತು ಅಂದ್ರೆ, ಶೇಷ ಮುಗೀತು ಅಂದ್ರೆ ಆಮೇಲೆ ನಮ್ಗೆ ಒಂದು ಕ್ಷಣ ಇರ್ಲಿಕ್ಕೆ ಶಕ್ಯ ಇಲ್ಲ. ಆಮೇಲೆ ಒಂದು ನಿಮಿಷ ಆತೋ ಇಲ್ಲೋ ಅನ್ನೋದನ್ನು ಸಹಿತ ಭಗವಂತ ನೋಡಿದ್ರೆ ಕರ್ಕೊಂಡು ಹೋಗ್ಬಿಡ್ತಾನೆ ಅನ್ನುವಂಥದ್ದು. ಆದ್ರೆ ಎಷ್ಟೋ ಜನರು ಏನಂತಾರ ಅಂದ್ರೆ, ಬರೀ ಹಿಂಗೆ ಅನ್ಕೋತ ಕೂತ್ರೆ ಹೆಂಗ್ರಿ, ನಾವು ಇಷ್ಟೆಲ್ಲ ರೋಗ ಹಬ್ಬಿರುವಾಗ ಇದಕ್ಕೆ ಏನಾದ್ರು ಉಪಾಯ ಮಾಡಬೇಕು. ಏನು ಉಪಾಯ ಮಾಡಲಿಕ್ಕೆ ನಮ್ಮ ಕೈಯಾಗದ ವಿಚಾರ ಮಾಡ್ಬೇಕು. ನನ್ನ ಕೈಲಿ ಏನ್ ಮಾಡ್ಲಿಕ್ಕೆ ಶಕ್ಯ ಅದ ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕು. ಸುಮ್ಮನೆ ನಾವು ಎಲ್ಲರೂ ಬರೀ ಪೇಪರ್ ಓದಿದ್ವಿ, ಅಲ್ಲಿ ಅಷ್ಟು ಜನ ಸತ್ರು, ಇಷ್ಟು ಜನ ಸತ್ರು, ಇಷ್ಟು ಕೇಸ್ ಆದ್ರು, ಅಷ್ಟು ಕೇಸ್ ಆದ್ರು ಅಂತ ತಿಳ್ಕೊಂಡು ನಾವು ಮನ್ಯಾಗ ಕೂತ್ಕೊಂಡು ನಾವು ತಗೋಬೇಕಾಗಿರೋ ಒಂದೇನಪ್ಪ ಅಂದ್ರೆ ನಿತ್ಯ ಏನು ಡಾಕ್ಟರ್ ಹೇಳ್ತಾರೆ, ಪ್ರತಿ ದಿವಸ ಕಾಢೆ ತಗೊಳ್ರಿ, ಮತ್ತು ಏನದ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಿಸಿನೀರು ಕೊಡ್ರಿ, ಕಾಢೆ ತಗೊಳ್ರಿ, ಮ್ಯಾಲಿನ ಕೈ ತೊಳ್ಕೊಡ್ರಿ, ಮಾಸ್ಕ್ ಹಾಕೊಡ್ರಿ, ಮತ್ತು ಅದೇ ರೀತಿಯಾಗಿ ಹೊರಗೆ ಅಡ್ಡಾಡಬೇಡ್ರಿ, ಇವನ್ನೆಲ್ಲ ಬಿಟ್ಬಿಡ್ತೀವಿ. ಬರೀ ಪೇಪರ್ನಾಗ ಅಲ್ಲಿ ಅಷ್ಟು ಕೇಸ್ ಆದ್ರು, ಇಷ್ಟು ಕೇಸ್ ಆದ್ರು, ಇಷ್ಟು ಡೆತ್ ಆದ್ರು, ಅಷ್ಟು ಡೆತ್ ಆದ್ರು ಅನ್ಕೋತ ಕೂಡ್ತೀವಿ. ಇದರೊಳಗಿಂದ ನಾವು ಏನು ಅಸಾವಧಾನತೆಯಿಂದ ಇದ್ದಂಗ ಆಗ್ತದೆ. ಆದ್ರಿಂದ ನಾವು ನಿರ್ವಹಿಸಬೇಕಾಗಿರುವ ಸಾವಧಾನತೆಗಳನ್ನು ನಾವು ನಿರ್ವಹಿಸಿಕೊಂಡು ನಾವು ಸುಮ್ಮನೆ ಶಾಂತವಾಗಿ ಮನೆಯಲ್ಲಿ ಕೂತ್ಕೊಂಡು ಈ ಯಾವ ಒಂದು ವಿಶ್ವದನ್ನು ಈ ಪ್ರಚಂಡವಾಗಿರ್ತಕ್ಕಂಥ ಎಂಥ ಒಂದು ಜ್ಞಾನ ಶಕ್ತಿ, ಯಾವ ರೀತಿಯಾಗಿ ವಿದ್ಯುತ್ತಿನಲ್ಲಿ ಪ್ರಚಂಡ ಶಕ್ತಿ ಅದನ್ನು ಅರ್ಥಾತ್ ಏನು ಅಂದ್ರೆ ಎಂಥೆಂಥ ಯಂತ್ರ ನಡೆಸ್ತಕ್ಕಂಥ ಶಕ್ತಿ ಹೆಂಗ ವಿದ್ಯುತ್ತಿನಲ್ಲಿ ಅದನ್ನು, ಮತ್ತು ಯಾವ ವಿದ್ಯುತ್ತನ್ನು ನಾವು ಯಾರು ಕಣ್ಣಿಂದ ನೋಡಿಲ್ಲ, ಕಿವಿಯಿಂದ ಕೇಳಿಲ್ಲ, ಮೂಷ್ ನೋಡಿಲ್ಲ, ನಮ್ಮ ಯಾವ ಇಂದ್ರಿಯಗಳಿಗೂ ಹೃದಯದ ಯಾವ ಇಂದ್ರಿಯಗಳಿಗೂ ನಮ್ಮ ಅನುಭವದಲ್ಲಿ ಬರ್ತೇ ಇರತಕ್ಕಂಥ ಯಾವ ಒಂದು ಇಂದ್ರಿಯದ ವಿದ್ಯುತ್ ಅದನ್ನು ಅವ್ಯಕ್ತವಾಗಿರೋದು, ಅದು ದೃಶ್ಯದೊಳಗಿಂದ ನಿರ್ಮಾಣ ಆಗಿರ್ತಕ್ಕಂಥ ದೃಶ್ಯವನ್ನು ಮಾತ್ರ ಕ್ರಿಯಾಶೀಲಗೊಳಿಸ್ತಕ್ಕಂಥದ್ದು. ಆದರೆ ಇದು ಅದೃಶ್ಯವಾಗಿರೋದು, ಅವ್ಯಕ್ತವಾಗಿರೋದು, ಮತ್ತು ಯಾವ ಮೂರೂ ಕಾಲದಲ್ಲಿ ಎಂದೂ ಅದಕ್ಕೆ ಇಲ್ಲ ಅಂತಾಗಿಲ್ಲ, ಮುಂದೆ ಇಲ್ಲ ಅಂತ ಆಗಂಗಿಲ್ಲ, ಈಗ ಮಾತ್ರ ಖಂಡವಾಗಿರ್ತಕ್ಕಂಥದ್ದು ಈ ಬ್ರಹ್ಮಾಂಡ ನಿರ್ಮಾಣ ಆಗಿದ್ದನು. ವಿಶ್ವ ಆಕಾಶದಲ್ಲಿರ್ತಕ್ಕಂಥ ಅಸಂಖ್ಯ ನಕ್ಷತ್ರಗಳು, ತಾರೆಗಳು, ಗ್ರಹಗಳು, ಅದೇ ರೀತಿಯಾಗಿ ಕೋಟಿಗಟ್ಟಲೆ ಸೂರ್ಯರು, ಇವರೆಲ್ಲ ಇದ್ದಾರೋ ಇವರೆಲ್ಲರನ್ನು ವ್ಯಾಪಿಸಿ ಅತ್ಯತಿಷ್ಠದಶಾಂಗುಲಂ, ಅದಕ್ಕೂ ಆಚರಿರ್ತಕ್ಕಂಥದ್ದು ಆ ಯಾವ ಒಂದು ದಿವ್ಯವಾಗಿರ್ತಕ್ಕಂಥ ತತ್ವದನು, ಯಾವ ಒಂದು ಶಕ್ತಿ ಅದನು, ಅದಕ್ಕನೆ ಬ್ರಹ್ಮ ಅಂತಾರೆ. ಅದೇ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥದ್ದು. ಅದರ ಸಂಕಲ್ಪ ಮಾತ್ರದಿಂದಲೇ ಈ ವಿಶ್ವ ನಿರ್ಮಾಣ ಆಗ್ತದೆ. ನಾವೆಲ್ಲರೂ ಹೆಂಗಾದ್ರೂ ಇರ್ಕೋಲ್ವಿ, ಏನೇನಾದ್ರೂ ಜಿಗದಾಡುವಲ್ವಿ, ಕುಣಿದಾಡುವಲ್ವಿ, ನಾವು ಅದನ್ನ ಮಾಡಿದ್ವಿ ಇದನ್ನ ಮಾಡಿದ್ವಿ ಅನ್ಕೋವಲ್ವಿ ಖರೆ. ಆದ್ರೆ ಇದೆಲ್ಲ ಆಟ ಏನದಂದ್ರೆ ಆ ಪರಮಾತ್ಮನ ಒಂದು ದಿವ್ಯವಾಗಿರ್ತಕ್ಕಂಥ ಸ್ವರೂಪದಲ್ಲೇ ನಡೆದಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡು, ಅರ್ಥಾತ್ ಏನು ಅಂದ್ರೆ ಅದು ಮನಸ್ಸು ಮಾಡಿದರೆ ಅದಕ್ಕೆ ಪ್ರೇಮದ, ಮನಸ್ಸದ, ಭಾವನಾದ, ಬುದ್ಧಿಯದ, ವಿಚಾರದ, ಕಲ್ಪನಾದ, ಅದಕ್ಕೂ ನಮ್ಮಲ್ಲಿ ಏನೇನು ಅದನ್ನು ಅದೆಲ್ಲ ಪಿಂಡಂ ತದ್ ಬ್ರಹ್ಮಾಂಡಂ ಅನ್ನುವ ಹಂಗೆ ಯಾವ ಬ್ರಹ್ಮಾಂಡದನು ಅದರೊಳಗೆ ಅದು ಆ ಪರಮಾತ್ಮ ಸ್ವರೂಪದಲ್ಲೇ ಇರೋದ್ರಿಂದಾಗಿ ಅದು ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವವನ್ನು ವ್ಯಾಪಿಸಿದಷ್ಟೇ ವಿಶ್ವದ ಎಲ್ಲ ಕಾರ್ಯಗಳಿಗೆ, ಚಟುವಟಿಕೆಗಳಿಗೆ ಅದರಿಂದನೇ ಸತ್ತ ಅನ್ನುವಂಥದ್ದು ಸಿಗ್ತದೆ. ಆ ಪರಮಾತ್ಮ ಸ್ವರೂಪನೇ ನಾವು ಅತ್ಯಂತ ಭಾವನೆಯಿಂದ, ಭಕ್ತಿಯಿಂದ ಅದನ್ನು ಉಪಾಸನೆ ಮಾಡಿದರೆ, ಅದನ್ನು ನಾವು ಪೂಜೆ ಮಾಡಿದರೆ, ಆರತಿ ಮಾಡಿದರೆ, ಅದನ್ನು ನಾವು ಯಾವಾಗಲೂ ಸ್ಮರಣೆ ಮಾಡ್ತಾ ಇದ್ರೆ, ಅದನ್ನ ನಾವು ಸೇವಿಸ್ತಾ ಇದ್ರೆ, ಅದ್ರ ಬಗ್ಗೆ ಸದ್ಭಾವನೆ ಹೊಂದಿದ್ರೆ, ಅದಕ್ಕೆ ನಾವು ಅಭಿಮುಖ ಆಗಿದ್ರೆ, ಅದು ನಮ್ಮ ಜೊತೆಗೆ ಅಷ್ಟ ಏನ್ ಮಾಡ್ತದೆ ಅಂದ್ರೆ ರೆಸ್ಪಾನ್ಸ್ ತೋರಿಸ್ತದೆ. ಅಷ್ಟ ನಮ್ಮ ಜೊತೆಗೆ ಅದು ಏನ್ ಮಾಡ್ತದೆ, ಪ್ರತಿಸ್ಪಂದಿಸ್ತದೆ. ನಮ್ಮ ಬಗ್ಗೆನೂ ಅದಕ್ಕೆ ಪ್ರೇಮ ನಿರ್ಮಾಣ ಆಗ್ತದೆ, ಭಾವನಾ ನಿರ್ಮಾಣ ಆಗ್ತದೆ. ಅರ್ಥಾತ್ ನಮ್ಮ ಜೊತೆಗೆ ಅದಕ್ಕೆ ಶಾಶ್ವತ ಒಂದು ಸಂಬಂಧ ಉಂಟಾಗ್ತದೆ. ಅದೇ ನಿಜವಾಗಿರ್ತಕ್ಕಂಥ ಸತ್ತಾಗಿರೋದು. ನಾವು ಯಾವ ರೀತಿಯಾಗಿ ಈಗ ಏನದಂದ್ರೆ ದೇಹನ ನಾನು ಅಂತ ತಿಳ್ಕೊಂಡು, ಆ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥೆಲ್ಲ ನಂದು ಅಂತ ತಿಳ್ಕೊಂಡು ನಾವು ಯಾವ ಒಂದು ಜೀವನವನ್ನು ಬಾಳ್ಲಿಕ್ಕೆ ಹತ್ತೀವೋ, ಇದು ಎಷ್ಟು ಅಶಾಶ್ವತ ಅನ್ನೋದನ್ನ ನಾವು ಪ್ರತಿ ದಿವಸ ಕ್ಷಣಕ್ಕೆ ನೋಡ್ತೀವಿ. ಈ ಸದ್ಯ ಯಾವ ದೇಹದ ಬಗ್ಗೆ ನಮ್ಗೆ ಅಭಿಮಾನ ಅನ್ನಿಸ್ತದೆ, ಯಾವ ದೇಹದ ಸೌಂದರ್ಯ, ಶಕ್ತಿ, ಪರಾಕ್ರಮ, ಬುದ್ಧಿ, ಚಾತುರ್ಯಗಳ ಬಗ್ಗೆ ನಮ್ಗೆ ಅಭಿಮಾನ ಅನ್ನಿಸ್ತದೆ, ಅದ್ರ ಬಗ್ಗೆ ನಾವು ಅತ್ಯಂತ ಗರ್ವದಿಂದ ನಾವು ವ್ಯವಹಾರ ಮಾಡ್ತಿರ್ತೀವಿ. ಆ ದೇಹ ಒಳಗಿನಿಂದ ಏನದ ಅನ್ನೋದನ್ನು ನೋಡಿದ್ರೆ ಕೇವಲ ಬೇಕಾದವರಿರಲಿ, ಅರ್ಥಾತ್ ಏನು ಅಂದ್ರೆ ಜಗದ್ವಿಖ್ಯಾತ ಪಂಡಿತರಿರ್ಲಿ, ಅಥವಾ ಜಗದ್ವಿಖ್ಯಾತ ಸುಂದರರಿರ್ಲಿ, ಸುಂದರಿಯರಿರ್ಲಿ,
ಅಥವಾ ಮತ್ತೆಂಥದ್ದು ಪ್ರಚಂಡ ಒಂದೇನು ಅಂದ್ರೆ ಶಕ್ತಿಶಾಲಿಗಳಿರಲಿ, ಎಲ್ಲ ದೇಹದೊಳಗೆ ಏನದ ಅಂದ್ರೆ ಅದೇ ಅಸ್ಥಿ, ಅದೇ ಮಾಂಸ, ಅದೇ ಮಜ್ಜ, ಅದೇ ರಕ್ತ, ಅದೇ ನರನಾಡಿಗಳು, ಅದೇ ಮಲ, ಅದೇ ಮೂತ್ರ. ಅದು ಬಿಟ್ಟು ಅದರದೊಂದು ಸುಖ, ಅದರದೊಂದು ಸಮೃದ್ಧಿ, ಅದರದೊಂದು ಭೋಗ, ಅದರದೊಂದು ಆಯುಷ್ಯ, ಆರಾಮದಲ್ಲಿ ಆಯುಷ್ಯವನ್ನು ಕಲಿಲಿಕ್ಕತ್ತೀವಿ. ಹಿಂಗಾಗಿ ನಮಗೆ ನಿಜವಾದ ಒಂದು ವಾಸ್ತವಿಕತೆ ಆಗಿರ್ತಕ್ಕಂಥ ಏನೊಂದು ಪರಮಾತ್ಮ ಸ್ವರೂಪದನು ಅದರ ಕಡೆಗೆ ನಮ್ಮ ಲಕ್ಷ್ಯ ಇಲ್ಲದೆ ಇರೋದ್ರಿಂದಾಗಿನೇ ನಾವು ನಮ್ಮ ಜೀವನದಲ್ಲಿ ಅನೇಕ ದುಃಖಗಳನ್ನ, ಚಿಂತೆಗಳನ್ನ, ಕಾಳಜಿಗಳನ್ನ ಅನುಭವಿಸ್ತಾ ಇದ್ದೀವಿ. ಆದ್ರಿಂದ ನಾವು ನಿಧಾನವಾಗಿ ಏನಾಗದ ಹೊರತು ಗತ್ಯಂತರ ಇಲ್ಲ. ಅಂದ್ರೆ ಸಾಧು ಸತ್ಪುರುಷರು ಏನಂತಾರೆ ಅಂದ್ರೆ, ನೀವು ಅಂತರ್ಮುಖರಾಗದ ಹೊರತು ಗತ್ಯಂತರ ಇಲ್ಲ. ನೀವು ನಿಮ್ಮ ಜೀವನದೊಳಗೆ ಬೇಕಾದಷ್ಟು ದುಡ್ಡು ಗಳಿಸ್ರಿ, ವಿದ್ಯಾವಂತರಾಗಲಿ, ಪರಾಕ್ರಮಿಗಳಾಗಲಿ, ಪುರುಷಾರ್ಥಿಗಳಾಗಲಿ, ಅಥವಾ ದೊಡ್ಡ ದೊಡ್ಡ ನೀವು ಕಲಾವಂತರಾಗಲಿ, ಅಥವಾ ಮತ್ತೇನಾದರೂ ಆಗಲಿ, ಅಧಿಕಾರಿಗಳಾಗಲಿ, ಆದ್ರೆ ಎಲ್ಲಿವರೆಗೂ ನೀವು ನಿಮ್ಮ ಮನಸ್ಸನ್ನ ಈ ಹೊರಗಿನ ಜಗತ್ತಿನೊಳಗೆ ಹರಿದಾಡ್ತಕ್ಕಂಥ ಮನಸ್ಸನ್ನ ಇಂದ್ರಿಯಗಳ ಮೂಲಕ ಹೊರಗಿನ ಪ್ರಪಂಚದಲ್ಲಿ 24 ತಾಸು ಅರ್ಥಾತ್ ಏನು ಅಂದ್ರೆ ನಾವು ನಾಲಿಗೆ ಬಿಟ್ಟುಕೊಂಡು ನಾಲಿಗೆ ಮೇಲೆ ಅರ್ಥಾತ್ ಏನು ಅಂದ್ರೆ ಜ್ವಲ ಸೋರಿಸಿ ಗೊತ್ತಂದ್ರೆ ಇಂದ್ರಿಯಗಳ ಮೂಲಕವಾಗಿ ಪ್ರಪಂಚದ ವಿಷಯಗಳಿಗಾಗಿ ಆತೋರಿತ ನಾವು ಏನು 24 ತಾಸು ಒದ್ದಾಡ್ಲಿಕ್ಕೆ ಹತ್ತೀವಿ. ಅದಕ್ಕಾಗಿ, ಆ ಸುಖಕ್ಕಾಗಿ, ಭೋಗಕ್ಕಾಗಿ, ಆ ಒಂದು ಐಶ್ವರ್ಯಕ್ಕಾಗಿ ಅದನ್ನು ನಾವು ನಿಧಾನವಾಗಿ ಕಡಿಮೆ ಮಾಡಿಕೊಂಡು ಮನಸ್ಸನ್ನು ಅಂತರ್ಮುಖ ಮಾಡಿಕೊಂಡು ಆ ಅಂತರಂಗದಲ್ಲಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಒಂದು ಇರುವಿಕೆ ಅದನ್ನು, ಏನೊಂದು ಅರಿವು ಅದನ್ನು, ಏನೊಂದು ಸರ್ವಜ್ಞವಾಗಿರ್ತಕ್ಕಂಥ ಶಕ್ತಿ ಅದನ್ನು, ಸರ್ವಶಕ್ತಿಮಾನವಾಗಿರ್ತಕ್ಕಂಥ ಏನೊಂದು ಶಕ್ತಿ ನಮ್ಮ ಅಂತಃಕರಣದಲ್ಲಿ ಆತ್ಮಭಾವದಿಂದ ಅದನ್ನು ಯಾವುದರ ಇರುವಿಕೆಯಿಂದಾಗಿ ನಮ್ಮ ದೇಹದ ಎಲ್ಲ ಒಂದು ಅರ್ಥ ಫಂಕ್ಷನ್ಸ್ಗಳು, ಎಲ್ಲ ಒಂದು ಚಟುವಟಿಕೆಗಳು ನಡೀತಾವನು, ಕಾರ್ಯಕಲಾಪಗಳು ನಡೀತಾವನು, ಅದನ್ನ ನಾವು ಮರೆತು ಈ ದೇಹದ ಸರ್ವಸ್ವ ಅನ್ನುವಂಥ ಭಾವನೆಯಿಂದ ಹೊರಗಿನ ಪ್ರಪಂಚದಲ್ಲಿ ನಿರಂತರ ವಾಸನೆಗಳಿಂದ ತುಂಬಿಕೊಂಡವರಾಗಿ ಪ್ರಪಂಚದ ವಸ್ತುಗಳಿಂದ, ವ್ಯಕ್ತಿಗಳಿಂದ, ಪರಿಸ್ಥಿತಿಗಳಿಂದ ಸುಖ ಅನುಭವಿಸ್ಲಿಕ್ಕೆ ತಲುಪಡಿಸ್ತಾ ಇದ್ದೀವೋ, ಇದನ್ನು ನಾವು ಕಡಿಮೆ ಮಾಡಿಕೊಳ್ಳೋದು ಹೊರತು ನಮ್ಮ ಜೀವನದ ಪ್ರಶ್ನೆ ಬಗೆಹರಂಗಿಲ್ಲ. ವಿಜ್ಞಾನ ಬೇಕಾದಷ್ಟು ಮುಂದುವರಿಲಿ, ಇನ್ನೂ ಸಾವಿರಾರು ವರ್ಷಗಳವರೆಗೆ ಇದಕ್ಕಿಂತಲೂ ಬೇಕಾದಷ್ಟು ಅದು ಅನೇಕ ಹೊಸ ಹೊಸ ಸಂಶೋಧನೆಗಳನ್ನು ಮಾಡಿ ಮನುಷ್ಯನನ್ನು ಸುಖಿ ಮಾಡಬೇಕು ಅನ್ನುವಂಥ ಪ್ರಯತ್ನ ಮಾಡಿದರೆ ಅದರಿಂದ ಯಾವುದೇ ರೀತಿಯಾಗಿ ಮನುಷ್ಯನ ಮನಸ್ಸಿಗೆ ಶಾಂತಿ ಸಮಾಧಾನ ಆಗಲಿಕ್ಕೆ ಶಕ್ಯ ಇಲ್ಲ. ದೇಹಕ್ಕೆ ಅನೇಕ ಭೋಗಗಳು ಪ್ರಾಪ್ತ ಆಗಬಹುದು, ಸುಖಾನುಕೂಲತೆಗಳು ಪ್ರಾಪ್ತ ಆಗಬಹುದು, ಆದರೆ ಮನಸ್ಸು ಬುದ್ಧಿ ಮಾತ್ರ ತಳಮಳ ಶಾಂತ ಆಗ್ಲಿಕ್ಕೆ ಶಕ್ಯ ಇಲ್ಲ, ಕಾಳಜಿ ಚಿಂತೆಗಳು ಕಡಿಮೆ ಆಗ್ಲಿಕ್ಕೆ ಶಕ್ಯ ಇಲ್ಲ. ಆದ್ರಿಂದ ನಮ್ಮ ಭಾರತೀಯ ಸಾಧು ಸತ್ಪುರುಷರು ಸಾವಿರಾರು ವರ್ಷಗಳಿಂದ ಇದನ್ನ ಹೇಳ್ಕೊತ ಬಂದಿದ್ದಾರೆ. ಏನು ಅಂದ್ರೆ, ನೀವು ಭಗವಂತನ ಭಕ್ತಿ ಮಾಡ್ರಿ, ಅವನ ನಿಮಿತ್ತವಾಗಿ ನೀವು ನಿಮ್ಮ ಮನಸ್ಸನ್ನು ಅಂತರ್ಮುಖ ಮಾಡಿಕೊಡ್ರಿ. ಅಂತರಂಗದಲ್ಲಿರ್ತಕ್ಕಂಥ ಪರಮಾತ್ಮನಲ್ಲಿ ಯಾವ ದಿವ್ಯವಾದ ಆನಂದವನ್ನದನು, ಆ ಆನಂದದ ಜೊತೆಗೆ ತಾದಾತ್ಮ್ಯ ಆಗಿ ಆ ಆನಂದವನ್ನು ಅನುಭವಿಸ್ಲಿಕ್ಕೆ ಹತ್ತಿರಿ ಅಂತಂದ್ರೆ ಹೊರಗಿನ ಪ್ರಪಂಚದೊಳಗಿನ ಏನವ ಅಂದ್ರೆ ಇವೆಲ್ಲ ನಾವು ಒಂದೇನು ಅಂದ್ರೆ ಅತ್ಯಂತ ಪದಾರ್ಥವಾಗಿರ್ತಕ್ಕಂಥ ಕಾಕವಿಷ್ಠ ಅವತ್ ಅಂತ ಹೇಳ್ತಾರೆ. ಕಾಗಿ ಹೊಲಸಿನಂಗಿರ್ತಕ್ಕಂಥ ಪ್ರಪಂಚದ ವಿಷಯಗಳ ವಿಷಯದಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ತಾತ್ಸಾರ ಆಗಿಬಿಡ್ತದೆ. ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರೆ, ಯಾವನು ಆ ಆತ್ಮಾನಂದವನ್ನು ಅನುಭವಿಸ್ಲಿಕ್ಕೆ ಹತ್ತಾನೋ, ಆತ್ಮಾಮೃತವನ್ನು ಕುಡಿಲಿಕ್ಕೆ ಹತ್ತಾನೋ, ಅವನಿಗೆ ಹೊರಗಿನ ಪ್ರಪಂಚದ ವಿಷಯ ಅಂದ್ರೆ ಹೆಂಗದ ಅಂದ್ರೆ ಅರ್ಥಾತ್ ಅದು ಏನಪ್ಪಾ ಅಂದ್ರೆ ನಿನ್ನಿದೋ ಮನ್ನಿದೋ ಹುಡಿ ಮಜ್ಜಿಗೆ ಕುಡ್ದಂಗ ಆಗ್ತದೆ. ಅರ್ಥಾತ್ ಯಾರಿಗೆ ಇಂದ್ರನ ಅರಮನೆ ಒಳಗೆ ಇರ್ಲಿಕ್ಕೇನೆ ಬ್ಯಾಸರ ಬಂದದನೋ ಅಂಥವ್ನು ಎಂದಾದ್ರೂ ಏನದ ಅಂತಂದ್ರೆ ಭಿಕ್ಷುಕರ ಗುಡಿಸಲ್ದಾಗ ವಾಸ ಮಾಡ್ಲಿಕ್ಕೆ ಶಕ್ಯತೆ ಇಲ್ಲ. ಯಾವ ರೀತಿಯ ಹೆಂಗು ಹಂಗಿಲ್ಲ, ಯಾವನಿಗೆ ಆತ್ಮಾನಂದದಲ್ಲಿ ಅಖಂಡವಾಗಿರ್ತಕ್ಕಂಥವನಿದ್ದಾನೋ, ಆತ್ಮಭಾವದಲ್ಲಿ ದೇಹಾಭಿಮಾನವನ್ನು ಬಿಟ್ಟು ಆತ್ಮಭಾವದಲ್ಲಿರ್ತಕ್ಕಂಥವನಿಗೆ ಈ ಪ್ರಪಂಚದ ವಿಷಯಗಳು ಅಂದ್ರೆ ದರಿದ್ರನ ಒಬ್ಬ ದರಿದ್ರನ ಗುಡಿಸಲ್ದಾಗಿದ್ದಂಗ, ಒಬ್ಬ ಏನು ಅಂದ್ರ ಅರ್ಥಾತ್ ಏನು ಅಂದ್ರ ಒಬ್ಬ ಮನುಷ್ಯ ದರಿದ್ರ ಮನುಷ್ಯ ತನ್ನ ಮನೆಯೊಳಗೆ ಮುರುಕು ಮನೆಯೊಳಗೆ ಹರಕ್ ಚಾಪಿ ಮ್ಯಾಲೆ ಹೆಂಗ್ ಕೂತಾನ ಅಂದ್ರ ಮಧ್ಯಾಹ್ನ ಯಾವಾಗ ಆದಿತ್ತು ಯಾವಾಗ ಹೋಗಿ 4 ಮನ್ಯಾಗ ಭಿಕ್ಷಾ ಬೇಡ್ಕೊಂಡು ಬಂದು ತಂಗಳ ಭಕ್ರಿ ಚಪಾತಿ, ತಂಗಳ ಭಕ್ರಿ ಅನ್ನ ಉಂಡು ಕೂತೀನೋ ಅನ್ನುವಂಥವನ್ನ ಚಾಪಿ ಕೆಳಗ ನೆಲದೊಳಗೆ ಒಂದೇನದ ಅಂದ್ರ ಬಹಳ ದೊಡ್ಡ ಐಶ್ವರ್ಯದ ಹಂಡೆ ತುಂಬ್ಯದ. ಆದ್ರ ಮ್ಯಾಲ ಅವನು ಏನ್ ಮಾಡ್ತಾ ಇದ್ದಾನೆ, ಉಪವಾಸ ಸಾಯ್ತಾ ಇದ್ದಾನ ಅನ್ನುವ ಹಾಗೆ ಪ್ರಪಂಚದ ವಿಷಯಗಳ ಭಿಕ್ಷೆಗೆ ಅವನು ಏನಾಗ್ತಾ ಇದ್ದಾನೆ, ಆತುರತೆಯಿಂದ ಪ್ರತೀಕ್ಷಾ ಮಾಡ್ತಾ ಇದ್ದಾನೆ. ಹೆಂಗು ಹಂಗೇನದಂದ್ರ ನಾವು ಅಂತರ್ಮುಖರಾದಾಗ ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಏನೊಂದು ಆನಂದದ ಭಂಡಾರದನು, ಆನಂದದ ಸಾಗರದನು,
ಆ ಸಮಾಧಾನದ ಒಂದು ಭಂಡಾರದನು, ಜ್ಞಾನದ ಭಂಡಾರದನು, ಅದನ್ನು ನಾವು ಉಪೇಕ್ಷಾ ಮಾಡಿ ಈ ಹೊರಗಿನ ಪ್ರಪಂಚದ ವಿಷಯಗಳ ಕಡೆಗೆ ಬೆನ್ನು ಹತ್ತೀವಿ. ಜ್ಞಾನೇಶ್ವರ ಮಹಾರಾಜ್ ಹೇಳ್ತಾರೆ ಏನು ಅಂದ್ರೆ, ಒಬ್ಬನಿಗೆ ಅಕಸ್ಮಾತ್ ಅಮೃತ ಕುಡಿಲಿಕ್ಕೆ ಸಿಕ್ಕಾಗ ಅವನಿನ್ನೇನು ಅದನ್ನು ಗುಟುಗರಿಸಬೇಕು ಅನ್ನೋದಕ್ಕನ ಎದುರಿಗೆ ಅರ್ಥಾತ್ ಏನು ಅಂದ್ರೆ ಆ ಮರುಮರೀಚಿಕೆ, ಬಿಸಿಲು ಕುದಿದು ಅರ್ಥಾತ್ ಏನು ನೀರು ದುಳು ಅಲ್ಲಿ ಮುಂದೆ ದೂರ ನೀರು ಹರಿದದ್ದನ್ನು ನೋಡಿ ಅವನ್ನ ಅಲ್ಲಿ ಹೋಗಿ ಆ ನೀರು ಕುಡಿದ್ಬಿಟ್ರೆ ಅಥವಾ ಬ್ಯಾಗಿನ ಅಮೃತವನ್ನು ಉಗುಳಿದಂಗೆ ನಮ್ಮ ಪರಿಸ್ಥಿತಿ ಅದ. ಯಾವನೋ ಕೊಳ್ಳಾಗ ಚಿಂತಾಮಣಿ ಕಟ್ಟಿಕೊಂಡು ಹೊಂಟಿದ್ದ, ಮುಂದೊಂದಿಷ್ಟು ಅಲ್ಲಿ ಏನು ಬಿದ್ದಿದ್ದು ಅಂದ್ರೆ ಬೆಣಸುಗಳು ಬಿದ್ದಿದ್ದು, ಚಕ ಹೊಳಿತಿದ್ದು. ಅವ್ನು ನೋಡಿ ಅವ್ನಿಗೆ ಅನಿಸ್ತು ಈ ಚಿಂತಾಮಣಿಗಿಂತ ಅವ ಚಂದ ಹೊಳಿತಾವ ಅಂತ ತಿಳ್ಕೊಂಡು ಆ ಕೊಳ್ಳಾಗಿನ ಚಿಂತಾಮಣಿ ತೆಗೆದು ಒಗೆದು ಮುಂದೆ ಹೋಗಿ ಆ ಬೆಣಸುಗಳು ಕಟ್ಟಿಕೊಂಡ ಕೊಳ್ಳಾಗ ಹೆಂಗೋ ಹಂಗೇನದ ನಮ್ಮ ಪರಿಸ್ಥಿತಿ ಆಗ್ಯದ. ಆತ್ಮಾನಂದ ಒಳಗೆ ಅಮೃತದ ಸಾಗರದ ಅದನ್ನು ಬಿಟ್ಟು ನಾವು ಪ್ರಪಂಚದ ಹುಳಿ ಮಜ್ಜಿಗೆಗೆ ತಲುಪಡಿಸಕತ್ತೀವಿ, ಪ್ರಪಂಚದ ಸುಖೋಪಭೋಗದ ಕಡೆ ಲಕ್ಷ್ಯ ಕೊಡ್ತಾ ಇದ್ದೀವಿ. ಅದರಿಂದಲೇ ಇಂಥ ಅನೇಕ ಒಂದೇನಾಗ್ತಾವೆ ಅಂದ್ರೆ ರೋಗ ರುಜಿನಗಳು, ತಾಪತ್ರಯಗಳು, ಜ್ವಾಲಾಮುಖಿಗಳು, ಭೂಕಂಪಗಳು, ಸುನಾಮಿಗಳು, ಅದೇ ರೀತಿಯಾಗಿ ಹುಟ್ಟು ಗಾಳಿಗಳು, ಇವೆಲ್ಲ ಏನಾಗ್ತಾ ಇವೆ ನಮ್ಗೆ ಅನೇಕ ಪ್ರಕಾರದಿಂದ ಇಡೀ ಜಗತ್ತಿಂದನೇ ಪ್ರಾರಂಭಕ್ಕನುಸಾರವಾಗಿ ಇವೆಲ್ಲ ಆಗ್ತಕ್ಕಂಥವುಗಳು. ಇವು ನಮ್ಮ ಅಜ್ಞಾನದಿಂದ ಅಲ್ಲ, ಅವಿವೇಕದಿಂದ ಅಲ್ಲ. ಆ ಅಜ್ಞಾನ ಅವಿವೇಕದಿಂದ ನಾವು ಬಹಿರ್ಮುಖ ಆಗಿರುವುದರಿಂದಾಗಿ ನಾವು ಇವನ್ನೆಲ್ಲ ಅನುಭವಿಸಬೇಕಾಗಿ ಬರ್ಲಿಕ್ಕೆ ಹತ್ತಿದೆ. ಆದ್ದರಿಂದ ನಾವು ಈಗ ಅತ್ಯಂತ ಸಾವಧಾನ ಆಗಬೇಕು ಅನ್ನೋದೇ ನಮ್ಮ ಕಳಕಳಿ. ಏನು ಅಂದ್ರೆ ಏನಾದರೂ ಮಾಡಿ ನಾವು ನಮ್ಮ ಮನಸ್ಸನ್ನು ಅಂತರ್ಮುಖ ಮಾಡಿಕೋಬೇಕು ಅನ್ನುವಂಥ ಒಂದೇ ಕಳಕಳಿಯ ಭಾವನೆಯಿಂದ ನಾವು ಇಳಿದು ತನಕನೂ ಅನೇಕ ಉಪಾಸನೆಗಳನ್ನು ಹೇಳ್ಕೊತ ಬಂದ್ವಿ. ಅದೇ ರೀತಿಯಾಗಿ ನಾವು ಹೇಳಿದ್ವಿ ಎಲ್ಲಾರು ಮನೆಯೊಳಗೆ ಉಪಾಸನೆ ಮಾಡಬೇಕು. ಆಮೇಲೆ ನಾಮಸ್ಮರಣೆಗಳು ಪ್ರಾರಂಭ ಆದವು. 13 ದಿವಸ ಮಾಡ್ರಿ, ದಿನ 2 ತಾಸು ಮಾಡ್ರಿ, 13 ಕೋಟಿ ಸಂಕಲ್ಪ ಮಾಡ್ರಿ, ಅರ್ಥಾತ್ ಏನು ಅಂದ್ರೆ 300 ಕೋಟಿ ಸಂಕಲ್ಪ ಮಾಡ್ರಿ, ಇತ್ಯಾದಿ ಇತ್ಯಾದಿಗಳೆಲ್ಲ ಅದು ಎಲ್ಲ ರೀತಿಯಿಂದಲೂ ನೀವು ಅರ್ಥಾತ್ ಏನು ಸಮಾಜದಿಂದಾಗಿ ಎಷ್ಟೊಂದು ಸ್ಪಂದಿಸ್ತಾ ನಮಗ ಅರ್ಥಾತ್ ಏನು ಅಂದ್ರೆ ಉತ್ಸಾಹದಿಂದ ಅದರೊಳಗೆ ಸಾಧನೆ ಮಾಡ್ತಾ ಇರೋದು ನೋಡಿ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ನಮಗನ್ನಿಸ್ತಾ ಇನ್ನೂ ಏನಾದರೂ ಒಂದು ದೊಡ್ಡ ಸಾಧನೆಗಳನ್ನ ಅಥವಾ ದೀರ್ಘಕಾಲೀನ ಸಾಧನೆಗಳನ್ನು ಹಾಕ್ಕೊಂಡು ನಾವು ಸಾಧನೆಗಳು ತೊಡಗಬೇಕು ಅನ್ನುವಂಥ ಕಳಕಳಿಯಿಂದ. ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ ಬಹಳ ಅಂದ್ರೆ ಬಹಳ ಮನಸ್ಸಿಗೆ ದುಃಖವನ್ನು ಉಂಟು ಮಾಡ್ತಕ್ಕಂಥದ್ದು, ಆಘಾತವನ್ನು ಉಂಟು ಮಾಡ್ತಕ್ಕಂಥದ್ದು ಆಗಿರೋದ್ರಿಂದ ಈಗ ನಾವು ಅದಕ್ಕಾಗಿ ಮಾಡಬೇಕಾಗಿರ್ತಕ್ಕಂಥ ಸಾಧನೆಯೂ ಅಷ್ಟೇ ಪ್ರಚಂಡವಾಗಿರಬೇಕು ಅನ್ನುವಂಥ ಕಳಕಳಿಯಿಂದ ನಾವು ಶತಕೋಟಿ ರಾಮನಾಮ ಬರೆಯುವುದು ಅಂತಂದಿವಿ. ಅದು ಸಹಿತ ಸಂಪನ್ನ ಆಗಿ ಹೋಯಿತು. 1,20,000 ನೋಟ್ಬುಕ್ಗಳಲ್ಲಿ ಅಂದ್ರೆ 300 ಪುಟದ ಪುಸ್ತಕಗಳಲ್ಲಿ ಜನರು ಬರೀಲಿಕ್ಕೆ ಶುರು ಮಾಡಿದ್ರು. ಅದೇ ರೀತಿಯಾಗಿ ಮೊನ್ನೆ ನಮ್ಗೆ ಅನಿಸ್ತು ಏನು ಅಂದ್ರೆ ಈವರೆಗೆ ನಾವು ವೈಯಕ್ತಿಕವಾಗಿ ಒಂದೊಂದು ಪುಸ್ತಕ ಕೊಟ್ಟು ಬರೆಸಿದ್ವಿ. ಈಗ ನಮ್ಗೆ ಏನು ಅಪೇಕ್ಷೆ ಆಗಿದೆ ಅಂದ್ರೆ ಮನೆಗಳಿಗೆ ಒಂದೊಂದು ಪುಸ್ತಕ. ಈಗ ಅಂದ್ರೆ ಯಾವ ರೀತಿಯಾಗಿ ಆ ಪುಸ್ತಕಗಳು 18 ಸೆಂಟಿಮೀಟರ್ 24 ಸೆಂಟಿಮೀಟರ್ ಆಕಾರವಾಗಿದ್ದು 300 ಪುಟದ ಪುಸ್ತಕಗಳು, ಅದರಂತೆಯೇ ಅದನ್ನ 4 ಪಟ್ಟು ಆಕಾರದಲ್ಲಿರ್ತಕ್ಕಂಥ 500 ಪುಟದ ಪುಸ್ತಕಗಳನ್ನು ಮಾಡಿಸಿ ಒಂದೊಂದು ಕುಟುಂಬಕ್ಕೆ ಒಂದೊಂದು ಪುಸ್ತಕ ಕೊಡಬೇಕು. ಒಂದು ಪುಟದಲ್ಲಿ 200ರಂತೆ 500 ಪುಟದಲ್ಲಿ ಅಂದ್ರೆ ಸಾಧಾರಣ 1,00,000 ರಾಮನಾಮದಲ್ಲಿ ಬರಲಿಕ್ಕೆ ಬರಬೇಕು ಅನ್ನುವಂಥ ಪುಸ್ತಕಗಳನ್ನು ಒಂದೊಂದು ಮನೆಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದಲೂ ನಾವು ಆದಿತ್ಯ ಪ್ರಕಾಶ್ ಅವ್ರ ಜೊತೆ ಮಾತಾಡಿದಾಗ ಅವರು ಮಾಡಿಕೊಡ್ಲಿಕ್ಕೆ ತಯಾರಾದ್ರು. ಈ ಸದ್ಯ ನಮ್ಮ ಮಂದಿರದಲ್ಲಿ ಒಂದು ದೊಡ್ಡ ಪುಸ್ತಕವನ್ನು ಮಾಡಿಕೊಟ್ಟಿದ್ದಾರೆ. ಅರ್ಥಾತ್ ಏನು 54 ಸೆಂಟಿಮೀಟರ್ ಅಗಲಿದೆ, 48 ಸೆಂಟಿಮೀಟರ್ ಹಿಂಗೆ ಉದ್ದದ ಇಂಥ ಅರ್ಥಾತ್ ಎತ್ತರದ ಇಂಥ ಒಂದು ಪುಸ್ತಕ ಮಾಡಿಕೊಟ್ಟಿದ್ದಾರೆ. ನಮ್ಮ ಆಶ್ರಮವಾಸಿಗಳು ಎಲ್ಲರೂ ಅತ್ಯಂತ ಉತ್ಸಾಹದಿಂದ ತಮ್ಮ ಕೈಯಾಗಿನ ಕೆಲಸ ಬದುಸಿ ಸಹಿತ ಬಿಟ್ಟು ಬಂದು ಒಂದು ಹೆಂಗ್ ಕೂಡ್ತಾರೆ ಅಂತಂದ್ರೆ 2 ಕುರ್ಚಿ ಇಟ್ರೆ ಆ ಕುರ್ಚಿ ಖಾಲಿನ ಇರಂಗಿಲ್ಲ. ಯಾವಾಗ ನೋಡಿದ್ರು ಅಷ್ಟೊಂದು ಬರಿತಾ ಇರ್ತಾರೆ. ನಾ ಬರ್ತೀನಿ ನೀ ಬರ್ತೀನಿ, ನಾ ಬರ್ತೀನಿ ನೀ ಬರ್ತೀನಿ ಅಂತ ತಿಳ್ಕೊಂಡು ಒಬ್ಬರಿಗಿಂತಲೂ ಒಬ್ರು ಉತ್ಸಾಹದಿಂದ ಬರಿತಾ ಇರೋದು ನೋಡಿದ್ರೆ ನಮ್ಗೆ ಇನ್ನು 4-3 ಪುಸ್ತಕಗಳನ್ನ ಇಲ್ಲಿ ತಂದಿಡಬೇಕು ಅಂತ ಅನಿಸ್ಲಿಕ್ಕೆ. ಅದೇ ರೀತಿಯಾಗಿ ನಾಳೆ ಹೊರಗಿನ ಜನರು ಸಹಿತ ಹೊರಗಿನ ಭಕ್ತರು ಒಳಗೆ ಬರ್ಲಿಕ್ಕೆ ಹತ್ತರು ಅಂದ್ರೆ ನಮ್ಗೆ ಇಂಥವು ಎಷ್ಟು ಪುಸ್ತಕ ಇಡ್ಬೇಕಾಗಿ ಬರ್ತದೋ ಗೊತ್ತಿಲ್ಲ. ಆದ್ರೆ ಇಷ್ಟು ದೊಡ್ಡ ಪುಸ್ತಕ ಏನು ಬೇಡ, ಇದಕ್ಕಿಂತಲೂ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಒಂದು ಪುಸ್ತಕ ಮಾಡಿ ಮನೆಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದಲೂ ನಾವು ವಿಚಾರ ಮಾಡಿದ್ದೀವಿ. ಬರೆಯೋ ದೃಷ್ಟಿಯಿಂದ ಆಯ್ತು. ಮತ್ತು ಎಲ್ಲರೂ ಏನದನ್ನು ಕನಿಷ್ಠ ಪಕ್ಷ ಪ್ರತಿ ದಿವಸ ಮನೆಯೊಳಗೆ 3,500 ಆದರೂ ನಾಮಸ್ಮರಣೆ ಮಾಡಬೇಕು. ಅರ್ಥಾತ್ 3,500ರಿಂದ 30,000ವರೆಗೂ ನಾಮಸ್ಮರಣೆ ಮಾಡಬೇಕು ಅನ್ನುವಂಥ ಕಳಕಳಿ ಅದೇ. ಮತ್ತು ಈವರೆಗೂ ಎಲ್ಲರೂ ಬಹಳಷ್ಟು ಜನರು, ಸಾವಿರಾರು ಜನರು ಪ್ರತಿ ದಿವಸ ರಾಮರಕ್ಷಾ
ಅದೇ ರೀತಿಯಾಗಿ ಬೆಳಿಗ್ಗೆ 5 ಸಲ ಹನುಮಾನ್ ಚಾಲೀಸ ಭೀಮರೂಪಿ ಮತ್ತು ಸಾಯಂಕಾಲ 6 ಸಲ ಹನುಮಾನ್ ಚಾಲೀಸ ಇತ್ಯಾದಿಗಳನ್ನು ಹೇಳ್ತಾ ಇರುವುದು ಸಹಿತ ಅತ್ಯಂತ ನಮಗೆ ಬಹಳ ಸಂತೋಷದ ವಿಷಯದ. ಈಗ ಅದಕ್ಕೆ ಇನ್ನೊಂದು ವ್ಯಾಪಕವಾಗಿರ್ತಕ್ಕಂತಹ ಸ್ವರೂಪ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಈಗ ಒಂದು ಅದಕ್ಕೆ ಹೊಸ ಸ್ವರೂಪ ಕೊಡ್ತಾ ಇದ್ದೀವಿ. ಏನು ಅಂದ್ರೆ ಇದೇ ಒಂದು ಹನುಮಾನ್ ಚಾಲೀಸ ಏನದನ್ನು ನಾವು ಹೆಂಗ ಪಾಠ ಮಾಡಬೇಕಾಗಿದೆ ಅಂದ್ರೆ, ನಾವು ಬೆಳಿಗ್ಗೆ ಸ್ನಾನ ಮಾಡಿದ ಬಳಿಕ ಅದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿರಲಿ, ನಾವು ಎಲ್ಲಾದ್ರೂ ಕೂತಿರ್ಲಿ, ಎಲ್ಲಾದ್ರೂ ನಿಂತಿರ್ಲಿ, ಎಲ್ಲಾದ್ರೂ ಅಡ್ಡಾಡ್ತಾ ಇರಲಿ, ಬಾಯಲ್ಲಿ ಏನದನ್ನು ನಾವು ಶುದ್ಧವಾಗಿ ಸ್ಪಷ್ಟವಾಗಿ ಹನುಮಾನ್ ಚಾಲೀಸ ಏನದನ್ನು ನಾವು ಅನ್ಕೋತಾ ಇದ್ರೆ ಅದನ್ನು ನಾವು ಒಂದು ಪಾಠ ಅಂತ ತಿಳ್ಕೊಂಡು ಹಿಡಿಲಿಕ್ಕೆ ಅಡ್ಡಿಯಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ವೇಷಭೂಷಣ ಎಂಥವಾದರೂ ಇರಬಹುದು. ಇದೇ ನಮಗೊಬ್ಬರು ಕೇಳಿದ್ರು ಮತ್ತು ಮುಟ್ಟು ಇತ್ಯಾದಿಗಳಲ್ಲಿ ನಡೀತದೆ ಅನ್ನೋದು ನಾ ಹೇಳಿದೆ, ಅವಶ್ಯವಾಗಿ ನಡೀತದೆ. ಇದು ಉಪಾಸನಾದ ಪದ್ಧತಿಯಿಂದ ಮಾಡೋದು ಅಂದ್ರೆ ಒಂದು ಕಡೆ ಕೂತು ಮಹಾರಾಜರ ಮುಂದೆ ಕೂತ್ಕೊಂಡು ಅಥವಾ ಭಗವಂತನ ಮುಂದೆ ಕೂತ್ಕೊಂಡು ಒಂದ ಆಸನದಲ್ಲಿ ಕೂತ್ಕೊಂಡು ಅನ್ನುವಂಥದ್ದಿತ್ತು. ಅದರಲ್ಲೂ ಬಹಳಷ್ಟು ಜನರಿಗೆ ಅದು ಅನುಕೂಲ ಆಗ್ಲಿಕ್ಕೆ ಶಕ್ಯ. ಇವತ್ತಿನ ಪರಿಸ್ಥಿತಿಗೆ ಅನುಸಾರವಾಗಿ ಆಫೀಸಿಗೆ ಹೋಗೋದು ಬಿಡೋದು ಇತ್ಯಾದಿಗಳಲ್ಲಿ ಆಗ್ತಿದ್ದಿಲ್ಲ. ಆದ್ರೆ ನಮ್ಗೆ ಅನಿಸ್ತೆ ಏನು ಅಂದ್ರೆ, ನಮ್ಗೆ ಇದ್ರ ಬಗ್ಗೆ ಖಾತ್ರಿ ಅದ. ಏನು ನಾವು ಹಿಂದೂ ಉತ್ತರ ಭಾರತದಲ್ಲಿ ಅನೇಕ ಸಾಧು ಸತ್ಪುರುಷರ ಜೊತೆ ಮಾತಾಡಿದಾಗ ಚರ್ಚಾ ಮಾಡಿದಾಗ ನಮ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಅಂದ್ರೆ, ಕೇವಲ ಒಂದು ಶೌಚ ಕೂತಾಗ ಹನುಮಾನ್ ಚಾಲೀಸ ಅಂತ ಅನ್ಬಾರ್ದು. ಉಳಿದ ಎಲ್ಲಾ ಸಮಯದಲ್ಲಿನೂ ನಾವು ಬಾತ್ರೂಮ್ನಲ್ಲಿದ್ದಾಗ ಅನ್ನೋದನ್ನು ಬಿಟ್ಟು ಉಳಿದ ಎಲ್ಲಾ ಸಮಯದಲ್ಲೂ ಯಾವಾಗ ಬೇಕಾವಾಗ ಗಾಡಿಯಲ್ಲಿ ಕೂತಾಗ, ಆಫೀಸ್ನಲ್ಲಿದ್ದಾಗ, ಆದ್ರೆ ಬೆಳಿಗ್ಗೆ ಸ್ನಾನ ಮಾಡಿದ ಬಳಿಕ ಶುರು ಮಾಡಿದರೆ ರಾತ್ರಿ ಮಲಗೋವರೆಗೂ ನಾವು ಯಾವುದೇ ಅವಸ್ಥೆಯಲ್ಲಿದ್ರೂ ಶೌಚದಲ್ಲಿರಲಿ, ಅಂದ್ರೆ ಅರ್ಥಾತ್ ಅಶೌಚಾದಿಗಳಲ್ಲಿಯೂ ಸಹಿತ ಯಾರಾದರೂ ದೇಹ ತೀರ್ಕೊಂಡಿದ್ರು ಸುದ್ದಿ ಬಂದಾಗ ಮಾಡಿದಾಗ ಅದು. ಅದೇ ರೀತಿಯಾಗಿ ಹೆಣ್ಮಕ್ಕಳ ಒಂದು ಕಡಿಗೆ ದಿನಗಳಲ್ಲಿ ಆಗಲಿ ಯಾವುದೇ ಸಂದರ್ಭದಲ್ಲಿ ಹನುಮಾನ್ ಚಾಲೀಸ ಅಲ್ಲಿಗೆ ಬರ್ತದೆ. ಇದನ್ನು ನೀವು ಪ್ರತಿಯೊಬ್ಬರು ನಿಮ್ಮ ವೈಯಕ್ತಿಕವಾಗಿ ಎಷ್ಟು ಅಂತೀರಿ ಅನ್ನೋ ಲೆಕ್ಕವನ್ನು ಇಡಬೇಕು. ಅದ್ರ ಪಟ್ಟಿನೂ ನಾನು ನಿಮ್ಗೆ ಓದಿ ತೋರಿಸ್ತೀನಿ. 1 ಸಲ ಅಂದ್ರೆ ವರ್ಷಕ್ಕೆ ಎಷ್ಟು ಸಲ ಆಗ್ತದೆ, 3 ಸಲ ಅಂದ್ರೆ ಎಷ್ಟು ಸಲ ಆಗ್ತದೆ, 5 ಸಲ ಅಂದ್ರೆ ಎಷ್ಟು ಸಲ ಆಗ್ತದೆ ಅನ್ನೋದನ್ನು ಓದಿ ತೋರಿಸ್ತೀನಿ. ಈ ಪ್ರಕಾರವಾಗಿ ನಾವು ಇದನ್ನ ಈಗ ಸದ್ಯ ನಾನು ಮಾಡೋ ಸಂಕಲ್ಪ ಏನದನು, ಸಂಪೂರ್ಣ ವಿಶ್ವವ್ಯಾಪಿ ಸರ್ವ ಸದ್ಭಕ್ತರೊಂದಿಗೆ ನಾನು ಇದನ್ನು ಸಂಕಲ್ಪ ಮಾಡ್ತಾ ಇದ್ದೀನಿ. ಸರ್ವ ಭಕ್ತ ಜನ ಸಹ ಎಲ್ಲಾ ಭಕ್ತ ಜನರ ಜೊತೆ ಕೂಡ್ಕೊಂಡು ನಾನು ಇದನ್ನು ಇವತ್ತು ಮಹಾರಾಜರ ಮುಂದೆ ಸಂಕಲ್ಪ ಮಾಡ್ತೀನಿ. ಆಮೇಲೆ ಯಾರಿಗಾದ್ರೂ ವರ್ಷಕ್ಕೆ ಇಷ್ಟು ಮಾಡ್ತೀವಿ, ದಿವಸಕ್ಕೆ ಎಷ್ಟಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೀತದೆ. ನಾನು ಒಂದು ದಿವಸಕ್ಕೆ 11 ಸಲ ಕನಿಷ್ಠ ಪಕ್ಷ ನೀವು ಅಂದ್ರೆ ನೀವೀಗ ಉಪಾಸನೊಳಗೆ ಅಂತಿದ್ರೆ ಅದನ್ನೂ ಸಹಿತ ಇದರ ಲೆಕ್ಕದಲ್ಲಿ ಹಿಡಿಲಿಕ್ಕೆ ಬರ್ತದೆ. ಉಳಿದ ಸಮಯದಲ್ಲೂ ನೀವು ಯಾವಾಗಾದ್ರೂ ಅನ್ಲಿಕ್ಕೆ ಆಗ್ತಿದ್ರೆ ಅದನ್ನೂ ಸಹಿತ ಲೆಕ್ಕದಲ್ಲಿ ಹಿಡಿಲಿಕ್ಕೆ ಬರ್ತದೆ. ಉಪಾಸನೆಯಲ್ಲಿ 11 ಸಲ ಅಂತೀವ್ರಿ, ಮತ್ತು ಓಲ್ಡ್ ಟೈಮ್ನಲ್ಲೂ ನಾವು ಏನೋ ಒಂದು 11 ಸಲ ಅಂತೀವಿ. ಯಾವಾಗ 1 ಸಲ, 2 ಸಲ, 3 ಸಲ, 5 ಸಲ, 7 ಸಲ ಅಥವಾ 8 ಸಲ ಹೆಂಗಾದ್ರೂ ಒಟ್ಟು ನಾವು ಇಡೀ ಬೆಳಿಗ್ಗೆ ಸ್ನಾನ ಆದ ಮೇಲಿಂದ ನಾನು ಆಗೋಕ್ಕಿಂತ ಮುಂಚೆ ಅನ್ನೋದು ಅಷ್ಟೊಂದು ಇದು ಅನಿಸೋದಿಲ್ಲ ಅಂತ ತಿಳ್ಕೊಂಡು ಅದು ಅವಾಗ ಬಹಳಷ್ಟು ನಾವು ನಾಮಸ್ಮರಣೆ ಕಡೆಗೆ ಲಕ್ಷ್ಯ ಇರಬೇಕು. ಸ್ನಾನ ಆದ ಬಳಿಕ ಹನುಮಾನ್ ಚಾಲೀಸ ಶುರು ಮಾಡಿದ್ರೆ ರಾತ್ರಿ ಮಲಗೋವರೆಗೂ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಅಲ್ಲಿಗೆ ಬರ್ತದೆ. ಅವಾಗ ನೀವೇನು ಅವತ್ತು ಅಂತಿರ್ತಿದ್ರು ಅದನ್ನೆಲ್ಲ ಇದರ ವೈಯಕ್ತಿಕವಾಗಿ ನೀವು ನಿಮ್ಮ ಲೆಕ್ಕ ಇಟ್ಟುಕೊಂಡು ಕೊನೆಗೆ ನಿಮ್ಮ ಕುಟುಂಬದಲ್ಲಿ ಅರ್ಥಾತ್ ನೀವು ಗಂಡ ಹೆಂಡತಿ 2 ಮಕ್ಕಳು 3 ಮಕ್ಕಳು ಮತ್ತೆ ಯಾರ್ಯಾರು ಇರ್ತೀರೋ ಎಲ್ಲರೂ ಎಷ್ಟೆಷ್ಟು ಅಂತಾರ ಅನ್ನೋದನ್ನೆಲ್ಲ ಲೆಕ್ಕ ಮಾಡಿ ನಮ್ಗೆ ಅದನ್ನು ತಿಂಗಳಿಗೆ 1 ಸಲ ತಿಳಿಸಿದ್ರೆ ನಿಮ್ಮ ಕುಟುಂಬದ ವತಿಯಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ ಆ ಲೆಕ್ಕವನ್ನ 11 ಕೋಟಿಯ ಲೆಕ್ಕದಲ್ಲಿ ವರ್ಷಕ್ಕೆ 3.5 ಕೋಟಿ ಆಗಬೇಕು ಅನ್ನುವಂಥದ್ದು ನಮ್ಮ ಕಲ್ಕಳಿಯದೆ. ಆ 3.5 ಕೋಟಿಯ ಲೆಕ್ಕದಲ್ಲಿ ನಾವು ಅದನ್ನು ಹಿಡಿತೀವಿ. ತಿಂಗಳಿಗೆ 1 ಸಲ ನೀವು ಅದನ್ನ ಲೆಕ್ಕ ಹಿಡಬೇಕು. ವರ್ಷಕ್ಕೆ ನಿಮ್ಮದು ಎಷ್ಟು ಆಗ್ತದೆ ಅನ್ನೋದನ್ನು ನಾವು ಲೆಕ್ಕ ಇಟ್ಟು ಹಿಡಿತೀವಿ. ಈ ಪ್ರಕಾರವಾಗಿ ನಾವೆಲ್ಲರೂ ಈ ಸದ್ಯ ಮಾರುತಿ ಉಪಾಸನೆ ಮಾಡಬೇಕು. ಇದಕ್ಕೆ ಇನ್ನೂ ಒಂದು ಸೂಕ್ಷ್ಮವಾಗಿರ್ತಕ್ಕಂತಹ ಕಾರಣ ಏನದಂದ್ರೆ, ಇವತ್ತು ಇದೆಲ್ಲ ವೈರಸ್ ಏನದನು ಈ COVID-19 ಅಂದ್ರೆ ಕೊರೋನಾ ಅಂದ್ರೆ ಇದ್ರ ವೈರಸ್ ಇಡೀ ಜಗತ್ತಿನ ಒಂದು ವಾತಾವರಣನೇ ದೂಷಿತ ಆಗಿಬಿಟ್ಟದ. ಹವಾ ದೂಷಿತ ಆಗಿದೆ. ಈ ಎಲ್ಲ ವಾಯು ದೂಷಿತ ಆಗಿರೋದ್ರಿಂದ ಆ ದೂಷಿತವಾಗಿರ್ತಕ್ಕಂತಹ ವಾಯುವಿನಲ್ಲಿರ್ತಕ್ಕಂತಹ ದೋಷವನ್ನ ನಿವಾರಣೆ ಮಾಡುವ ಶಕ್ತಿ ವಾಯುಪುತ್ರನಾಗಿರ್ತಕ್ಕಂತಹ ಮಾರುತಿಯಲ್ಲಿ ಸಹಜವಾಗಿ ಶಕ್ಯವಾಗಿರೋದ್ರಿಂದಾಗಿ ಮಾರುತಿ ಮನಸ್ಸು ಮಾಡಿದ್ರೆ ಅವನು ಈ ವೈರಸ್ಗಳನ್ನೆಲ್ಲ ಕ್ಷಣಾರ್ಧದಲ್ಲಿ ಏನ್ ಮಾಡಿಬಿಡ್ಬೋದು ಅಂದ್ರೆ ಅದೆಲ್ಲ ಸುಟ್ಟು ಭಾಸ ಮಾಡಿಬಿಡ್ಬೋದು. ಆದ್ರೆ ನಾವು ಅಷ್ಟೊಂದು ಕಳಕಳಿಯಿಂದ ಅವನಿಗೆ ನಾವೆಲ್ಲರೂ ಶರಣ ಹೋಗಬೇಕು, ಅವನಿಗೆ ಪ್ರಾರ್ಥಿಸಬೇಕು, ಆ ದೈವಿ ಶಕ್ತಿಯನ್ನು ಆಶ್ರಯಿಸಬೇಕು ಅನ್ನುವಂಥ ಕಳಕಳಿ ಉಳ್ಳವರಾಗಬೇಕು.
ನಾವು ಬರೀ ಏನ್ ಮಾಡ್ತೀವಿ ಅಂದ್ರೆ ಬರಬರ ಅದು ಕೊರೋನಾ ಬಂದ ಕೂಡಲೇ ಅಡ್ಮಿಟ್ ಆಗ್ತೀವಿ, ಔಷಧ ತಗೋತೀವಿ, ಅದ್ರ ಗುಣ ಆಗ್ತೀವಿ, ಬರ್ತೀವಿ. ಇದು ಒಳ್ಳೇದನ್ನೇ, ಅದನ್ನು ಮಾಡಬೇಕಾದ್ದು ಅಗ್ನಿ ಕರ್ತವ್ಯ ಅದು. ಅದರ ಜೊತೆಗೆ ಸಂಪೂರ್ಣ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ನಿರಾಮಯ ಅಂದ್ರೆ ನಿರೋಗಿಗಳಾಗಿರಲಿ, ಯಾರಿಗೂ ರೋಗ ಬರಬಾರದು ಅನ್ನೋ ದೃಷ್ಟಿಯಿಂದ ನಾವು ಆ ಭಾವನೆಯಿಂದ ಏನ್ ಮಾಡ್ಬೇಕು, ಮಾರುತಿಗೆ ಶರಣ ಹೋಗ್ಬೇಕು, ವಾಯುಪುತ್ರನಿಗೆ ಶರಣ ಹೋಗ್ಬೇಕು. ಅವ್ನು ಮನಸ್ಸು ಮಾಡಿದ್ರೆ ಬರೀ ಅವನು ಒಂದು ಬಾಯಿಗೆ ಊದಿದ್ರೆ ಸಾಕು, ಇವೆಲ್ಲ ವೈರಸ್ಗಳು ಎತ್ತಲಾಗಬೇಕು ಅತ್ಲಾಗ ಅರ್ಥಾತ್ ಇವೆಲ್ಲ ಹೋಗಿ ಅಟ್ಲಾಂಟಿಕ್ ಮಹಾಸಾಗರಗಳು ಗುಳಿಗೆ ಹೋಗಿಬಿಡ್ತಾವೆ ಅನ್ನೋದ್ರೊಳಗೆ ಎಲ್ಲಕ್ಕೂ ಸಂಶಯ ಇಲ್ಲ. ಆ ಶ್ರದ್ಧೆಯಿಂದ ಭಾವನೆಯಿಂದ ನಾವು ಕಳಕಳಿಯಿಂದ ನಾವು ಇಡೀ ಸಂಪೂರ್ಣ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ನಾವು ಸಾಧಕರೆಲ್ಲರೂ ನಾವೇನು ಮಾಡೋಣ, ಭಕ್ತರು ಅತ್ಯಂತ ಆಸ್ಥೆಯಿಂದ ಕಳಕಳಿಯಿಂದ ನಿಷ್ಠೆಯಿಂದ ನಾವೇನ್ ಮಾಡೋಣ ಅಂದ್ರೆ ಆ ಹನುಮಾನ್ ಚಾಲೀಸ ಪಾಠ ಮಾಡಿ ತುಳಸಿದಾಸರು ಹೇಳಿದ್ದಾರೆ, ಸಂಕಟ ಕಟೈ ಮಿಟೈ ಸಬ ಪೀರ ಜೋ ಸುಮಿರೆ ಹನುಮತ ಬಲ ಬೀರ. ಅರ್ಥಾತ್ ಏನು ಅಂದ್ರೆ ಇವರಿಂದ ಭೂತ ಪಿಶಾಚಿಗಳು ದೂರ ಆಗ್ತವೆ, ರೋಗ ರುಜಿನಗಳು ದೂರ ಆಗ್ತವೆ, ಮತ್ತು ಎಲ್ಲಾ ಪ್ರಕಾರವಾಗಿರ್ತಕ್ಕಂಥ ಸಂಕಟಗಳು ದೂರ ಆಗ್ತವೆ, ಪೀಡೆಗಳು ದೂರ ಆಗ್ತವೆ. ಆದ್ರಿಂದ ಪ್ರತಿಯೊಬ್ಬರು ಇದನ್ನ ಅನ್ನಬೇಕು. ಅವರು ಬ್ರಾಹ್ಮಣರಿರ್ಬೋದು, ಕ್ಷತ್ರಿಯರಿರ್ಬೋದು, ವೈಶ್ಯರಿರ್ಬೋದು, ಶೂದ್ರರಿರ್ಬೋದು, ಯಾರೇ ಯಾವುದೇ ವರ್ಣದವರಿದ್ರೂ ಮಾರುತಿ ಈ ಉಪಾಸನೆಯನ್ನು ಅವ್ರು ಮಾಡಬಹುದು. ಮತ್ತು ಉಪಾಸನೆಯನ್ನ ಯಾವ ರೀತಿ ಅಂದ್ರೆ ಇದಕ್ಕೆ ಯಾವುದೋ ಒಂದು ವಿಶೇಷ ನಿರ್ಬಂಧನಗಳಿಲ್ಲ. ಕೈಕಾಲು ತೊಳ್ಕೊಂಡು ಕೂತ ಅನ್ಬೇಕು ಅನ್ನುವಂಥದ್ದೇನಿಲ್ಲ. ನೀವು ಕಾರಿನಲ್ಲಿ ಗಾಡಿಯಲ್ಲಿ ಹೋಗ್ತಾ ಇರುವಾಗ ಕಣ್ಣು ಮುಚ್ಕೊಂಡು ಶಾಂತವಾಗಿ ಭಕ್ತಿ ಭಾವದಿಂದ ಹನುಮಾನ್ ಚಾಲೀಸ ಅನ್ಕೋತ ನೀವು ಊರು ಮುಟ್ಟೋವರೆಗೂ 3 ಸಲ ಅಂದೆ, 5 ಸಲ ಅಂದೆ, 10 ಸಲ ಅಂದೆ ಅನ್ನುವಂಥ ಅಲ್ಲಿಗೆ ಶಕ್ಯದ. ಅದೇ ರೀತಿಯಾಗಿ ಇದನ್ನ ನಾವು ಯಾವಾಗಲೂ ಆಫೀಸ್ನಲ್ಲಿ ಒಂದು 10 ನಿಮಿಷ ಸಮಯ ಸಿಕ್ತು ಅಂದ್ರೆ ಅಲ್ಲೇ ಒಂದ್ ಕಡೆ ಕೂತ್ಕೊಂಡಾಗ್ಲಿ ಅಥವಾ ಹೊರಗೆ ಅಂಗಳದಾಗ ಅಡ್ಡಾಡ್ಕೋತ ಆಗ್ಲಿ ಹನುಮಾನ್ ಚಾಲೀಸ ಪಾಠ ಮಾಡಿದ್ರು ನಡೀತದೆ. ಹೆಣ್ಮಕ್ಳು ಅಡಿಗೆ ಮಾಡುವಾಗ ಅಡಿಗೆ ಕಡೆ ಅರ್ಥಾತ್ ಆ ಭಗವಂತನ ಕಡೆಗೆ ಲಕ್ಷ್ಯ ಕೊಟ್ಕೊಂಡು, ಮಹಾರಾಜರ ಕಡೆಗೆ ಲಕ್ಷ್ಯ ಕೊಟ್ಕೊಂಡು, ಮಾರುತಿಯ ಸ್ವರೂಪರೇ ಆಗಿರ್ತಕ್ಕಂಥ ಮಹಾರಾಜರು ಇದರಿಂದ ಸಂತುಷ್ಟ ಆಗ್ತಾರೆ. ಮಾರುತಿ ಕಡೆಗೆ ಲಕ್ಷ್ಯ ಕೊಟ್ಟುಕೊಂಡು ಅಡಿಗೆ ಮಾಡುವಾಗ ಹನುಮಾನ್ ಚಾಲೀಸ ಅಂದ್ರೆ ಆ ಅನ್ನದ ಮೂಲಕವಾಗಿಯೂ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ವೈರಸ್ಸು ಊಟ ಮಾಡುವವರಿಗೆ ಏನಾಗುವುದಿಲ್ಲ ಅಂದ್ರೆ ಸೇವನೆ ಮಾಡುವಂತ ಬರುವುದಿಲ್ಲ. ಅದರಲ್ಲಿರ್ತಕ್ಕಂಥ ದೋಷಗಳು ನಿವಾರಣೆ ಆಗ್ತವೆ. ನೀರು ಕುಡಿಯುವಾಗಲೂ ಸಹಿತ ನಾವು ಹನುಮಾನ್ ಚಾಲೀಸ ಅನ್ಕೋತ ನೀರು ಕುಡಿಬೇಕು. ಉಸಿರಾಡಿಸುವಾಗಲೂ ಸಹಿತ ನಾವು ಹನುಮಾನ್ ಚಾಲೀಸ ಅನ್ಕೋತ ಉಸಿರಾಡಿಸಿದ್ರೆ ಯಾವುದೇ ಒಂದು ಏನು ರೋಗಾಣುಗಳು ದೂಷಿತವಾಗಿರ್ತಕ್ಕಂಥ ಒಂದು ಅರ್ಥಾತ್ ಏನು ಅಂದ್ರೆ ಇಂಥ ಒಂದು ಪರಮಾಣುಗಳು ನಮ್ಮ ಮೂಗಿನೊಳಗೆ ಹೋಗಂಗಿಲ್ಲ. ಅವು ಎಲ್ಲವುಗಳನ್ನು ನಿಯಂತ್ರಣ ಮಾಡುವಂತ ಶಕ್ತಿ ಆ ಭಗವಂತನಲ್ಲಿದೆ. ಆದ್ದರಿಂದ ಆ ಸರ್ವವ್ಯಾಪಿಯಾಗಿರ್ತಕ್ಕಂಥ ಭಗವಂತನೇ ಈ ವಿಶ್ವವನ್ನು ಹೆಂಗ್ ಬೇಕು ಹಂಗೆ ಮಾಡ್ತಾನೆ ಅನ್ನೋ ಕಳಕಳಿಯಿಂದ ಆ ಭಾವನೆಯಿಂದ ನಮ್ಮ ಮನುಷ್ಯನ ಬಹಳ ದಿವಸದಿಂದ ಇದು ನಮ್ಮ ಅಂತಃಕರಣದಲ್ಲಿ ಒಂದು ಸವನ ಇದು ಆಗ್ತಾ ಇತ್ತು. ಅದನ್ನು ನಾವು ಮೊನ್ನೆನೇ ಹನುಮ ಜಯಂತಿ ದಿವಸನೇ ಮಾಡಬೇಕು ಮಾಡಿದ್ವಿ. ಅದು ನಮ್ಗೆ ಸ್ವಲ್ಪ ತಡ ಆಗಿ ಲಕ್ಷ್ಯಕ್ಕೆ ಬಂತು. ಆದ್ದರಿಂದ ಈ ಶನಿವಾರ ದಿವಸ ನಾವು ಮುದ್ದಾಮ ಇದನ್ನು ಮಾಡಬೇಕು ಅನ್ನುವಂತ ಒಂದು ಇಟ್ಕೊಂಡಿವಿ. ಇನ್ನು ಮುಂದೆ ಇದ್ರ ಬಗ್ಗೆ ನೀವೆಲ್ಲರೂ ಸಂಕಲ್ಪ ಮಾಡುವವರು ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ನೀವು ಒಂದೊಂದು ಕುಟುಂಬದವರು ನಿಮ್ಮ ಮನೆಯೊಳಗಿರ್ತಕ್ಕಂಥ ಹೆಸರು ಅವ್ರದ್ದೆಲ್ಲ ಅರ್ಥಾತ್ ಏನು ಅಂದ್ರೆ ಅವ್ರು ಎಷ್ಟು ಸಲ ಅವರು ಅಂತಾರೆ ಅನ್ನೋದನ್ನ ನೀವು ಲೀಸ್ಟ್ ಕಳಿಸಿದ್ರೆ ನಿಮ್ಮ ಹೆಸರು, ಗೋತ್ರ, ಅಡ್ರೆಸ್ಸು, ಫೋನ್ ನಂಬರು, ರಾಶಿ, ನಕ್ಷತ್ರ ನೀವು ಬರೆದು ಕಳಿಸಿದ್ರೆ ನಾವು ನಿಮ್ಮ ಹೆಸರಿನಲ್ಲಿ ಮಹಾರಾಜರ ಮುಂದೆ ಅದನ್ನೆಲ್ಲ ಉಚ್ಚಾರ ಮಾಡಿ ಸಂಕಲ್ಪ ಮಾಡ್ತೀವಿ. ನಾಳಿನಿಂದ ಈ ಸಂಕಲ್ಪಗಳು ಪ್ರಾರಂಭ ಆಗ್ತವೆ. ಇವತ್ತು ನಾನು ಮಾಡ್ತೀನಿ, ಆಮೇಲೆ ನಾಳಿನಿಂದ ನೀವು ಯಾರ್ಯಾರು ಮೊಬೈಲ್ನಲ್ಲಿ ನೀವು ಮೆಸೇಜ್ ಕಳಿಸ್ತೀರಿ ನಮ್ಮ ಹೆಸರಿನಲ್ಲಿ, ನಮ್ಮ ಕುಟುಂಬದಲ್ಲಿ ಇಷ್ಟು ಜನರಿಂದ ಒಬ್ಬೊಬ್ಬರು ಇಷ್ಟಿಷ್ಟು 1ರಿಂದ ಹಿಡ್ಕೊಂಡು 33 ತನಕ ಪ್ರತಿ ದಿವಸ ಅನ್ನೋದ್ರ ಸಂಖ್ಯೆ ಎಷ್ಟಾಗ್ತದೆ ಅನ್ನೋದನ್ನು ನಾನು ಓದಿ ಹೇಳ್ತೀನಿ. ಅದೇ ರೀತಿಯಾಗಿ ಈ ಪ್ರಕಾರವಾಗಿರ್ತಕ್ಕಂಥದ್ದು ಏನದನೋ ನಿಜವಾಗಿಯೂ ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡಿದ. ಅದೇ ರೀತಿಯಾಗಿ ಆಶ್ರಮದ ದೃಷ್ಟಿಯಿಂದ ಹೇಳಬೇಕು ಅಂತಂದ್ರೆ ಈಗ ನಮಗೆ ನಿಜವಾಗಿ ನಾವು ಬಹಳ ಸಂತೋಷ ಆಗ್ತದೆ. ಏನು ಅಂದ್ರೆ ಸಹಸ್ರಾರು ಭಕ್ತರು ಆಶ್ರಮದ ಒಂದು ಚಟುವಟಿಕೆಗಳ ಸಲುವಾಗಿ ಅನ್ನದಾನ, ಆಶ್ರಮವಾಸಿಗಳ ಬಟ್ಟೆ, ವಸ್ತ್ರ, ಔಷಧ, ಪ್ರವಾಸ ಮುಂತಾಗಿರ್ತಕ್ಕಂಥ ಒಂದೇನು ಆಶ್ರಮದ ಒಂದು ನಿರ್ವಹಣೆ ಅದನ್ನು ಆ ದೃಷ್ಟಿಯಿಂದನೂ ಬಹಳಷ್ಟು ಜನರು ಕಳಕಳಿಯಿಂದ ಅದಕ್ಕೆ ಅನೇಕ ಪ್ರಕಾರದ ಸೇವೆ ಸಲ್ಲಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಅದೇ ರೀತಿಯ ಗೋಶಾಲೆಯ ದೃಷ್ಟಿಯಿಂದಲೂ ಸಹಿತ ಸೇವೆ ಸಲ್ಲಿಸ್ತಾ ಇದ್ದೀವಿ. ಹೊಲಗಳಿಗೆ, ಕಟ್ಟಡ ಮುಂತಾದವುಗಳಿಗೆ ಅನೇಕ ಪ್ರಕಾರದ ಖರ್ಚು ಆಗ್ತಾ ಇದನ್ನು. ಅದಕ್ಕಾಗಿ ವಾಂಗ್ಮಯದ ಖರ್ಚು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಖರ್ಚಿಂದ ರಾಮನಾಮ ಲೇಖನ ಪುಸ್ತಕಗಳನ್ನ ಮತ್ತೊಂದು ಪ್ರಕಾರದಿಂದ ನಾವು ಮುಗಿಸುವುದಿಲ್ಲ.
ಅರ್ಥಾತ್ ಏನು ಅಂದ್ರೆ ಈ ಸಣ್ಣ ಸಣ್ಣ ಪುಸ್ತಕಗಳನ್ನು ಕೊಡ್ತಿದ್ವಿ, ಅವುಗಳನ್ನ ಮೇಲೆ ಏನದ ಈ ಕೊರೋನಾದ ಒಂದು ಇದರಿಂದಾಗಿ ಮನೆಗೆ ಒಯ್ದು ಕೊಡುವುದು ಶಕ್ಯ ಆಗುವುದಿಲ್ಲ ಅಂತ ತಿಳ್ಕೊಂಡು ನಾವು ಏನ್ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಒಂದು ದೊಡ್ಡ ದೊಡ್ಡ ಪುಸ್ತಕನ ಮನೆಗೆ ಒಂದೊಂದು ಪುಸ್ತಕವನ್ನ ನಾವು ಕೊಡ್ಬೇಕಂತ ವಿಚಾರ ಮಾಡಿವಿ. ಅದ್ರ ಬಗ್ಗೆನೂ ನಾವು ನಿಮ್ಮ ವಾಟ್ಸ್ಆಪ್ ಮೂಲಕವಾಗಿ ತಿಳಿಸ್ತೀವಿ. ಅದೇ ರೀತಿ ಉತ್ಸವಾದಿಗಳ ಖರ್ಚು ಈ ಎಲ್ಲಾ ದೃಷ್ಟಿಯಿಂದಲೂ ಇದನ್ನೆಲ್ಲವನ್ನೂ ಒತ್ತಟ್ಟಿಗೆ ಸೇರಿಸಿ ಪಾದುಕೆಗಳನ್ನು 1300 ಜೋಡು ಪಾದುಕ ಕೊಡಬೇಕು ಅನ್ನುವಂಥದ್ದು ಒಂದು ಉಪಕ್ರಮ ಅದ. ಈ ಕೊರೋನಾ ದೃಷ್ಟಿಯಿಂದ ಅದನ್ನು ನಾವು ಸ್ವಲ್ಪ ಸ್ಥಗಿತಿಟ್ಟಿವಿ. ನಮಗೆ 1300 ಅಲ್ಲ, ಅದಕ್ಕೂ ಬಹಳಷ್ಟು ಕೊಡಬೇಕು. ಸಾವಿರಾರು ಮನೆಗಳಲ್ಲಿ ಮಹಾರಾಜರ ದಿವ್ಯವಾಗಿರ್ತಕ್ಕಂಥ ಪಾದುಕೆಗಳ ಪೂಜೆ ಆಗಬೇಕು ಅನ್ನುವಂಥದ್ದು ನಮ್ಮ ಕಳಕಳಿಯದ. ಆ ದೃಷ್ಟಿಯಿಂದಲೂ ಸಾಕಷ್ಟು ಜನರು ತಮ್ಮ ಮನೆಯಲ್ಲಿ ಏನಾದರೂ ಸಾಗವಾನಿ ಕಟ್ಟಿಗೆ ಇದ್ರೆ ಅವುಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಅದಕ್ಕಾಗಿ ದುಡ್ಡನ್ನು ಕೊಡ್ತಾ ಇದ್ದಾರೆ. ನಮಗೆ ಎಲ್ಲಾ ದೃಷ್ಟಿಯಿಂದಲೂ ಮುಖ್ಯವಾಗಿ ಏನು ಇದ್ರೊಳಗೆ ನಮ್ದು ವೈಯಕ್ತಿಕವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಏನಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ನಮ್ಗೆ ಅಪೇಕ್ಷಾ ಇಲ್ಲ. ಇದ್ರೊಳಗಿಂದ ಕೇಳಿ ನಾನು ಪ್ರಾರಂಭದಲ್ಲೇ ಹೇಳಿದೆ, ಆಶ್ರಮಗಳು ಇರೋದು ಎದಕ್ಕಾಗಿ ಅಂದ್ರೆ ಕೇವಲ ಸಮಾಜದ ಹಿತಕ್ಕಾಗಿ, ಸಮಾಜದ ಒಂದು ಒಳ್ಳೆಯದಕ್ಕಾಗಿ. ಆದ್ರೆ ನಮ್ಗೆ ಸಾಮಾನ್ಯವಾಗಿ ಏನ್ ಕಲ್ಪನಾ ಆಗ್ತದಂದ್ರೆ ಆಶ್ರಮದ ವತಿಯಿಂದ ಒಂದು ಶಾಲೆ ನಡೀತಾ ಇತ್ತು ಅಂದ್ರೆ, ಆಶ್ರಮದ ವತಿಯಿಂದ ಮತ್ತೇನಾದ್ರೂ ಉದ್ಯೋಗಿ ಕೇಂದ್ರ ನಡೀತಾ ಇತ್ತು ಅಂದ್ರೆ ಸಮಾಜಕ್ಕೆ ಹಿತ ಆಗ್ತದೆ ಅಂತ. ಅಂಥ ಒಂದು ಸಂಸ್ಥೆಗಳು ಬೇಕಾದಷ್ಟು ಇರ್ತಾವೆ ಸಮಾಜದಲ್ಲಿ. ಅಥವಾ ಶಾಲೆಗಳನ್ನು ನಡೆಸ್ತಕ್ಕಂಥ ಸಂಸ್ಥೆಗಳು ಇರ್ತಾವೆ, ಔದ್ಯೋಗಿಕ ಸಂಸ್ಥೆಗಳು ನಡೆಸ್ತಕ್ಕಂಥ ದೊಡ್ಡ ದೊಡ್ಡ ದವಾಖಾನೆಗಳು ನಡೆಸ್ತಕ್ಕಂಥ ಸಂಸ್ಥೆಗಳಿರ್ತಾವೆ. ಆದ್ರೆ ಮುಖ್ಯವಾಗಿ ಆಶ್ರಮದಿಂದ ಆಧ್ಯಾತ್ಮಿಕ ವಾತಾವರಣದಿಂದ ತುಂಬಿಕೊಂಡಿರ್ತಕ್ಕಂಥ ಆಶ್ರಮದಿಂದ ಆಧ್ಯಾತ್ಮಿಕ ಸಾಧನೆಗಳಂತನೇ ಮುಖ್ಯವಾಗಿ ಪ್ರಚಾರ ಆಗಬೇಕು ಅನ್ನುವಂಥದ್ದೇ ಒಂದು ಮುಖ್ಯವಾದ ಧ್ಯೇಯ ಇಟ್ಟುಕೊಂಡು ನಾವು ನಮ್ಮನ್ನು ಅದಕ್ಕೆ ಸಮರ್ಪಣೆ ಮಾಡಿಕೊಂಡು ಬಿಟ್ಟಿರೋದ್ರಿಂದಾಗಿ ನಾವು ಕೇವಲ ನಾಮಸ್ಮರಣೆ, ಉಪಾಸನೆ ಮತ್ತು ಮುಖ್ಯವಾಗಿ ಏನು ಅಂದ್ರೆ ಸಮಾಜದಲ್ಲಿ ಅನೇಕ ಪ್ರಕಾರದಿಂದ ಒಂದು ಸಾಧನೆಗಳು ನಡೀಬೇಕು, ಉಪಾಸನೆ ನಡೀಬೇಕು, ಆಧ್ಯಾತ್ಮಿಕ ವಾಂಗ್ಮಯಗಳ ಪ್ರಚಾರ ಆಗಬೇಕು, ವಿಚಾರಗಳ ಪ್ರಚಾರ ಆಗಬೇಕು, ಜನರು ನಾಮಸ್ಮರಣೆಯಲ್ಲಿ ತೊಡಗಬೇಕು. ಅದರೊಳಗಿಂದಲೇ ನಿಜವಾಗಿಯೂ ಪರಿಸ್ಥಿತಿ ಮಹಾರಾಜರು ಒಬ್ರು ಏನಂದ್ರು, ಮಹಾರಾಜ್ ಬಾಕಿ ಎಲ್ಲಾ ದೃಷ್ಟಿಯಿಂದಲೂ ನಾನು ಪ್ರಪಂಚದಲ್ಲಿ ಕುಟುಂಬದಲ್ಲಿ ನನಗೆ ಆರಾಮಿದೆ, ಆದ್ರೆ ಮನಸ್ಸಿಗೆ ಸಮಾಧಾನ ಇಲ್ಲ ಅಂದ್ರು. ಮಹಾರಾಜ ಹೇಳಿದ್ರು ಖರೆ ಅದ ಅಂತ ಹೇಳಿದ್ರು. ಎಲ್ಲಾ ದೃಷ್ಟಿಯಿಂದಲೂ ಅನುಕೂಲ ಇದ್ರೂ ಸಮಾಧಾನ ಇಲ್ಲ ಅಂತಿದ್ದಾಗ ಅನುಕೂಲ ಇಲ್ಲೇ ಇದ್ದ ಸಮಾಧಾನ ಇಲ್ಲ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಅಂದ್ರೊಳಗೆ ಸಮಾಧಾನ ಅನ್ನುವಂಥದ್ದು ಏನಾದ್ರು ಒಂದು ಕಾನ್ಸೆಪ್ಟ್ ಅದನ್ನು ಇಲ್ಲೋ ಅಂದಾಗ ಇಲ್ಲಿಕ್ಕೆ ಬೇಕು. ಯಾಕೆಂದ್ರೆ ನಮ್ಗೆ ಅಸಮಾಧಾನದ ಅನುಭವ ಇರುವುದರಿಂದ ಇದು ತದ್ವಿರುದ್ಧವಾಗಿರ್ತಕ್ಕಂಥ ಸಮಾಧಾನ ಅನ್ನೋದು ಇರ್ಲಿಕ್ಕೆ ಬೇಕು. ನಮ್ಗೆ ಯಾಕಂದ್ರೆ ಅನುಭವ ಬರಬಾರದು ಅಂತಂದ್ರೆ ಮಹಾರಾಜರು ಹೇಳಿದ್ರು, ನಾವು ಯಾವ ಪರಿಸ್ಥಿತಿ ಒಳಗ, ಯಾವ ನಮ್ಮ ಮನಸ್ಥಿತಿ ಒಳಗ ಸಮಾಧಾನದ ಕಲ್ಪನಾ ಮಾಡ್ಲಿಕ್ಕೆ ಹತ್ತೀವೋ ಆ ಪರಿಸ್ಥಿತಿ ನಾವು ಎಷ್ಟೇ ಪ್ರಕಾರದಿಂದ ಸುಧಾರಿಸಿಕೊಂಡು ಅದು ನಮ್ಗೆ ಅನುಕೂಲ ಮಾಡಿಕೊಂಡ್ರು ಆ ಪರಿಸ್ಥಿತಿ ಸಮಾಧಾನ ಆಗ್ಲಿಕ್ಕೆ ಶಕ್ತಿಲ್ಲ. ಅಂತಿದ್ದಾಗ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಮನಸ್ಸನ್ನು ನಾವು ಆ ಪರಿಸ್ಥಿತಿ ಒಳಗಿಂದ ನಿಧಾನವಾಗಿ ತಕ್ಕೊಂಡು ಅಂತರ್ಮುಖ ಮಾಡ್ಬೇಕು. ಅಂದ್ರೆ ಮಾತ್ರ ಸಮಾಧಾನ ಆಗ್ಲಿಕ್ಕೆ ಶಕ್ಯ. ಮನಸ್ಸು ಅಂತರ್ಮುಖ ಆಗೋದು ಸಮಾಧಾನ ಇಲ್ಲ. ಆದ್ರಿಂದ ಅಂತರ್ಮುಖ ಆಗ್ಲಿಕ್ಕೆ ಸಾಧನೆ ಏನು ಅಂದ್ರೆ ನಾವು ಹೊರಗಿನ ಪರಿಸ್ಥಿತಿ ಯಾವ ಪರಿಸ್ಥಿತಿ ಒಳಗೆ ಇದ್ದೀವೋ ಆ ಪರಿಸ್ಥಿತಿ ಒಳಗಿಂದ ಪರಿಸ್ಥಿತಿಯಲ್ಲಿ ಸ್ವಲ್ಪವೂ ವ್ಯತ್ಯಯ ಮಾಡದೇ ನಮ್ಮ ಕೈ ಹಿಡಿದು ಕರ್ಕೊಂಡು ಹೋಗಿ ಅಂತರಂಗದಲ್ಲಿರ್ತಕ್ಕಂಥ ಪರಮಾತ್ಮನ ದಿವ್ಯವಾದ ಆನಂದದ ಸಮಾಧಾನದ ಒಂದೇನು ಅಂತಂದ್ರೆ ಆ ದಿವ್ಯವಾದ ಅಖಂಡ ಸಮಾಧಾನ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನ ತೊಡಿ ಮೇಲೆ ನಮ್ಮ ಮನಸ್ಸನ್ನು ಒಯ್ದು ಕರ್ಕೊಂಡು ಕೂಡಿಸುವಂಥ ಆ ದೊಡ್ಡ ಸಾಧನೆ ಯಾವುದು ಒಂದು ನಾಮಸ್ಮರಣೆ. ಆ ನಾಮಸ್ಮರಣೆಯನ್ನ ನಾವು ಅರ್ಥಾತ್ ಒಂದು ಮುಖ್ಯವಾದ ಆಧಾರ ಅಂತ ಇಟ್ಟುಕೊಂಡು ಚೈತನ್ಯಾಶ್ರಮ, ಹೆಬ್ಬಳ್ಳಿ ಕ್ಷೇತ್ರ ಚೈತನ್ಯಾಶ್ರಮ ಅಂದ್ರೆ ನಾವು ಇದನ್ನು ಗಟ್ಟಿಯಾಗಿ ತಿಳ್ಕೋಬೇಕೇನು ಅಂದ್ರೆ ಕೇವಲ ಇದು ನಾಮಸ್ಮರಣೆ, ಉಪಾಸನೆ ಮತ್ತು ಮುಖ್ಯವಾಗಿ ಆಧ್ಯಾತ್ಮಿಕ ವಿಚಾರಗಳ ಒಂದು ಪ್ರಚಾರದ ಒಂದು ನಿಶ್ಚಿತವಾಗಿರ್ತಕ್ಕಂಥ ಒಂದು ಸ್ಥಾನ ಅಂತ ತಿಳ್ಕೋಬೇಕೆ ಹೊರತು ಇದರೊಳಗಿಂದ ಮತ್ತೇನಾದ್ರೂ ಅರ್ಥಾತ್ ಏನಂದ್ರೆ ನಿರ್ಮಾಣ ಆಗ್ತದೆ, ಅದು ಪ್ರಚಾರ ಆಗ್ತದೆ ಅನ್ನುವಂಥದ್ದಲ್ಲ. ಅದಕ್ಕಾಗಿ ಸಾವಿರಾರು ಸಂಸ್ಥೆಗಳು ಅಹೋರಾತ್ರ ಪರಿಶ್ರಮ ಪಡ್ತಾ ಇವೆ. ಅದರೊಳಗೆ ಮತ್ತೆ ನಾವು ಒಂದು ಸೇರ್ಕೊಳ್ಳೋದ್ರೊಳಗೆ ಏನು ಅರ್ಥ ಇಲ್ಲ. ಆದ್ದರಿಂದ ಇದಕ್ಕಾಗಿ 37 ವರ್ಷಗಳಿಂದ ನಾವು ಇದಕ್ಕಾಗಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು ಏನಾದ್ರೂ ಸಮಾಜದಲ್ಲಿ ಅದನ್ನ ಮಾಡ್ತಕ್ಕಂಥವ್ರು ಬಹಳಷ್ಟು ಜನರು ಇದ್ದಾರೆ. ಅವ್ರು ಮಾಡ್ತಾರೆ, ಅವ್ರ ಮಾತು ಕೇಳ್ರಿ, ಅದಕ್ಕೆ ಅನುಸಾರವಾಗಿ ನಿಮಗೂ ಸಹಿತ ಏನಾದ್ರೂ ಮಾಡ್ಬೇಕಿದ್ರೆ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಅದನ್ನು ನಾವು ಮುಖ್ಯವಾಗಿ ಹೇಳುವುದೇನು ಅಂದ್ರೆ ನಮ್ಮ ಅಂತರ್ಮುಖ ವೃತ್ತಿಯನ್ನು ಸಾಧಿಸಿಕೊಂಡು ಅಂತರಂಗದಲ್ಲಿ ಪರಿಸ್ಥಿತಿ ಹಂಗೆ ಇರಲಿ
ನಾವು ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ಸುಶಿಕ್ಷಿತರಾಗಿರಲಿ, ಅಶಿಕ್ಷಿತರಾಗಿರಲಿ, ಸ್ತ್ರೀ ಆಗಿರಲಿ, ಪುರುಷರಾಗಿರಲಿ, ಯಾರೇ ಆಗಿದ್ದರೂ ಸಹಿತ ನಮ್ಮೊಳಗೆ ನಮ್ಗೆ ಸಮಾಧಾನ ಬೇಕು ಅಂದ್ರೆ ನೀವು ಮಹಾರಾಜರ ಕಡೆಗೆ ನೋಡ್ಬೇಕು, ಮಹಾರಾಜರಿಗೆ ಶರಣ ಹೋಗ್ಬೇಕು. ಅರ್ಥಾತ್ ನಾಮ ಸ್ವರೂಪಕ್ಕನೇ ಶರಣ ಹೋಗ್ಬೇಕು, ನಾಮಸ್ಮರಣೆಗೆ ಶರಣ ಹೋಗ್ಬೇಕು. ಯಾಕೆಂದ್ರ ನಾಮ ಸಾಧನೆಗಾಗಿ ನೀವು ಹುಟ್ಟಿ ಬಂದಿರುವೆ, ಶ್ರೀರಾಮ ನಾಮದಲ್ಲಿ ನೀವು ವಾಸ ಮಾಡಿರುವೆ, ರಾಮನಾಮದ ಕೀರ್ತಿ ಹಾಡುತ್ತಲಿರುವೆ ಅನ್ನೋ ಹಾಗೆ ಆ ನಾಮದ ಸ್ವರೂಪವೇ ಆಗಿರತಕ್ಕಂತಹ ಸದ್ಗುರುಗಳಿಗೆ ಶರಣ ಹೋದ್ರು ಮಾತ್ರ ಉಪಾಸನೆ ಮಾಡಬೇಕು. ಅರ್ಥಾತ್ ಮಹಾರಾಜ ಹೇಳಿದ್ರು, ಉಪಾಸನೆ ಮೂಢ ಆಶ್ರಯ, ಉಪಾಸನೆ ವೀಣ ನಿರಾಶ್ರಯ. ಉಪಾಸನ ಅಂತ ಬಹಳ ದೊಡ್ಡ ಆಧಾರದೇ. ಮೊನ್ನೆ ನಾನು ಉಪಾಸನೆ ಬಗ್ಗೆ ಕೇಳಿದಾಗ ನಾವು ಏನ್ ಮಾಡ್ತೀವಿ, ಉಪಾಸನೆ ಮಾಡೋದು ಅಂದ್ರೆ ದೇವ್ರ ಮುಂದೆ ಹೋಗಿ ಕೂತು ನಾವು ಕೂಡೋದಕ್ಕೆ ಉಪಾಸನೆ ಅಂತೀವಿ. ಉಪ ಅಂದ್ರೆ ಸಮೀಪ, ಆಸನ ಅಂದ್ರೆ ಕೂಡೋದು. ನಾವು ಭಗವಂತನ ಮುಂದೆ ಹೋಗಿ ಕೂತು ಏನಾದ್ರೂ ಸ್ತುತಿ, ಸ್ತೋತ್ರ, ಪಾಠ, ಪಾರಾಯಣ, ಜಪ ಮಾಡೋದಕ್ಕೆ ಉಪಾಸನೆ ಅಂತೀವಿ. ಅದು ಅತ್ಯಂತ ಯೋಗ್ಯವಾಗಿರ್ತಕ್ಕಂಥದ್ದೇ ಅದೇ. ಆದ್ರೆ ನಾವೀಗ ಉಪಾಸನೆ ಒಂದು ವ್ಯಾಪಕವಾದ ಸ್ವರೂಪ ಏನ್ ಕೊಡ್ಬೇಕಾಗಿದೆ ಅಂದ್ರೆ, ನಾವು ಎಲ್ಲಿ ಹನುಮಾನ್ ಚಾಲೀಸ ಅಂತಿರ್ತೀವೋ ಅದು ಭಗವಂತನ ಬಂದು ಕೂಡ್ಬೇಕು. ಅರ್ಥಾತ್ ಏನು ಅಂದ್ರೆ ನಮ್ಮ ಉಪಾಸನೆ ನಮ್ಮ ಜೊತೆಗೇನೆ ಅಡ್ಡಾಡ್ಬೇಕು. ನಾವು ಎಲ್ಲಿ ಕೂಡ್ತೀವಿ ಅಲ್ಲಿ ಭಗವಂತ ನಮ್ಮ ಜೊತೆ ಇರ್ಬೇಕು. ಮಾರುತಿದ ನಮ್ಮ ಹಿಂದಿಂದ ಕೈಯಾಗ ಗದ ಹಿಡ್ಕೊಂಡು ದುಷ್ಟ ಶಕ್ತಿಗಳನ್ನ ನಿವಾರಣೆ ಮಾಡ್ತಾ ಅವ್ನು ಬಾಲ ಎತ್ತರಿಸ್ಕೊಂಡು ನಮ್ಮ ಹಿಂದಿಂದ ಅಡ್ಡಾಡುವ ಹಾಗೆ ಆಗ್ಬೇಕು ಅಂದ್ರೆ ನಾವು ಬಾಯಲ್ಲಿ ಅಖಂಡವಾಗಿ ಅವನ ನಾಮಸ್ಮರಣೆ, ಹನುಮಾನ್ ಚಾಲೀಸ ಇದನ್ನ ನಾವು ನಿರಂತರವಾಗಿ ಅಂತಿರ್ಬೇಕು. ಆದ್ರಿಂದ ನಾವು ಇದಕ್ಕಾಗಿ ಅತ್ಯಂತ ಕಳಕಳಿಯಿಂದ ಸಂಪೂರ್ಣ ವಿಶ್ವವ್ಯಾಪಿ ಜಗತ್ತಿನೊಳಗೆ ಎಲ್ಲೇ ಇರ್ಕೋಲ್ಬೇಕು ನಾವು ಮುಖ್ಯವಾಗಿ ನಾಮಸ್ಮರಣೆ, ಹನುಮಾನ್ ಚಾಲೀಸ ಅನ್ನುವಂಥ ಒಂದು ಉಪಾಸನೆ, ಅದೇ ರೀತಿಯಾಗಿ ರಾಮನಾಮ ಲೇಖನ ಮತ್ತು ಆಧ್ಯಾತ್ಮಿಕ ಬೆಲ್ಸರೆ ಬಾಬಾ ಬರೆದಿರ್ತಕ್ಕಂಥ ದಿವ್ಯವಾದ ಆಧ್ಯಾತ್ಮಿಕ ಗ್ರಂಥಗಳ ವಾಚನ ಮೂಲಕ ಸತ್ಸಂಗ, ನಾವು ಮಹಾರಾಜರ ಪ್ರವಚನ ಮತ್ತು ಚರಿತ್ರೆ ಇಷ್ಟು ನಿರಂತರವಾಗಿ ನಾವು ಅರ್ಥಾತ್ ಬೆಲ್ಸರೆ ಒಂದು ಗ್ರಂಥಗಳದ್ದೊಂದು ಗಂಟು, ಜೊತೆಗೆ ಒಂದು ಪ್ರವಚನ ಪುಸ್ತಕ, ಚರಿತ್ರೆ ಪುಸ್ತಕ ಮತ್ತು ಏನಪ್ಪಾ ಅಂದ್ರೆ ಒಂದು ಜಪಮಾಲೆ, ಅರ್ಥಾತ್ ಏನೊಂದು ಮಹಾರಾಜರು, ಅರ್ಥಾತ್ ಭಗವಂತಂದು, ರಾಮದೇವರು, ಮಾರುತಿದು ಒಂದು ಸುಂದರವಾಗಿರ್ತಕ್ಕಂಥ ಫೋಟೋ ಮತ್ತು ಏನು ಭಾವಚಿತ್ರ ಇಷ್ಟಿಟ್ಕೊಂಡು ನಾನು ಜಗತ್ತಿನ ಯಾವ ಮೂಲೆಯಲ್ಲಿ ಆದ್ರೂ ನಾನು ಆನಂದದಲ್ಲಿ ಆಯುಷ್ಯ ಕಳಿತೀನಿ ಅನ್ನುವಂಥ ಮನೋಭೂಮಿಕ ನಮ್ಮಲ್ಲಿ ಬರಬೇಕು. ಅಂದ್ರೆ ನಾವಂಥ ಪದ್ಧತಿಯಲ್ಲಿ ನಾಮಸ್ಮರಣೆ ಮಾಡಬೇಕು. ನಮ್ದು ಇವತ್ತಿನ ಜೀವನವನ್ನು ನೋಡಿದರೆ ಯಾರು ನೋಡಿದ್ರೂ ಮನಸ್ಸಿಗೆ ಸಮಾಧಾನ ಇಲ್ಲ, ಕಷ್ಟತೆ ಇಲ್ಲ. ಮಕ್ಕಳ ಭವಿಷ್ಯ, ಮಕ್ಕಳ ಶಿಕ್ಷಣ, ಮಕ್ಕಳಿಗೆ ನೌಕರಿ, ಮಕ್ಕಳ ಮದುವೆ, ಪ್ರಪಂಚ ವ್ಯವಹಾರ, ಅದು ಇದು ಇದನ್ನೆಲ್ಲ ನೋಡಿದ್ರೆ ಇದ್ರೊಳಗಿಂದ ಹೆಂಗಪ್ಪ ಮುಂದಿನ ಭವಿಷ್ಯ ನಮ್ಮದು ಅನ್ನುವಂಥ ಪರಿಸ್ಥಿತಿ ಒಳಗೆ ನಮ್ಗೆ ಒಂದೇ ಒಂದು ಆಧಾರ ಏನದ ಅಂದ್ರೆ ನಾಮಸ್ಮರಣೆ, ಉಪಾಸನೆ, ಸತ್ಸಂಗ, ಸ್ವಾಧ್ಯಾಯ ಇವ ಮುಖ್ಯವಾಗಿರ್ತಕ್ಕಂಥವ್ರು. ಆದ್ದರಿಂದ ನಾನು ನಿನ್ನೆ ಒಬ್ಬರಿಗೆ ಏನ್ ಮಾಡಿದೆ, ಮುಂಬೈನವರಿಗೆ ಅರ್ಥಾತ್ ಒಬ್ಬ ಹೆಣ್ಮಗಳಿಗೆ ನಾನು ಸಂಕಲ್ಪ ಮಾಡಿಸಿದೆ. ಎದ್ರ ಬಗ್ಗೆ ಅಂದ್ರೆ ಬೆಲ್ಸರೆ ಬಾಬಾ ಅವರು ಸಂಪೂರ್ಣ ವಾಂಗ್ಮಯವನ್ನು ಓದ್ತೀನಿ ಅಂತ ಸಂಕಲ್ಪ ಮಾಡಿಸಿದೆ. ಮೊನ್ನೆ ಬಡೋದಾಗ ಒಬ್ಬರಿಗೆ ಸಂಕಲ್ಪ ಮಾಡಿಸಿದೆ ಏನು ಅಂದ್ರೆ ನಾನು ಪ್ರತಿ ದಿವಸ ತಪ್ಪದಾನೆ ಜ್ಞಾನೇಶ್ವರಿ ಓದ್ತೀನಿ ಅಂತ ಸಂಕಲ್ಪ ಮಾಡಿಸಿದೆ. ಇವಾಗ ನಮ್ಗೆಲ್ಲದಕ್ಕೂ ಸಂಕಲ್ಪ ಯಾಕೆ ಮಾಡಬೇಕು ಅಂದ್ರೆ ನಮ್ಮ ಇಚ್ಛಾಶಕ್ತಿ ಕಡಿಮೆ ಬೀಳ್ತದೆ, ನಮ್ಮ ಒಂದು ಮನಸ್ಸಿನ ನಿರ್ಧಾರ ಕಡಿಮೆ ಬೀಳ್ತದೆ, ನಮ್ಮ ಶಕ್ತಿನ ಕಡಿಮೆ ಬೀಳ್ತದೆ. ಯಾಕಂದ್ರೆ 108 ಕಡೆಗೆ ಹರಿದು ಹಂಚಿ ಹೋಗಿರೋದ್ರಿಂದಾಗಿ ನಮ್ಮ ಮನಸ್ಸಿನಲ್ಲೂ ಶಕ್ತಿ ಇಲ್ಲ, ಬುದ್ಧಿಯಲ್ಲಿ ಶಕ್ತಿ ಇಲ್ಲ, ಧಾರಣಾ ಶಕ್ತಿ ಇಲ್ಲ, ಸಂಕಲ್ಪ ಶಕ್ತಿ ಇಲ್ಲ. ಆದ್ರಿಂದ ನಾವು ಸದ್ಗುರುಗಳಿಂದನೇ ಆ ಒಂದು ಸಂಕಲ್ಪ ಶಕ್ತಿ ಅರ್ಥಾತ್ ಏನು ಅಂದ್ರೆ ನಾವು ಶಕ್ತಿಯನ್ನು ಕೈಗಳ ತಗೊಂಡು ನಮ್ಮೊಳಗೆ ಅದನ್ನ ಧಾರಣೆ ಮಾಡಿಕೊಂಡು ಅರ್ಥಾತ್ ಮಹಾರಾಜರಿಂದ ಅವರ ಆಶೀರ್ವಾದದಿಂದ ಅವರ ಅನುಗ್ರಹದಿಂದ ಶಕ್ತಿಯನ್ನು ಪಡ್ಕೊಂಡು ನಾನು ಈ ಸಾಧನೆಯಲ್ಲಿ ಪ್ರವೃತ್ತ ಆದರೆ ಅವರ ಅನುಗ್ರಹದಿಂದ ಆ ಸಾಧನೆ ನಡೀತದೆ ಅನ್ನುವಂಥ ದೃಷ್ಟಿಯಿಂದ ನಾವು ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಸಂಕಲ್ಪ ಮಾಡಬೇಕು. ಸಂಕಲ್ಪಕ್ಕೆ ಬಹಳ ಮಹತ್ವದ ಅಲ್ಲಿ ನಮ್ಮ ಅಂತಃಕರಣದಲ್ಲಿ ಒಂದು ಕಾನ್ಸಿಯಸ್ನೆಸ್ ಆಗಿರ್ತದೆ, ಒಂದು ಅರಿವಿನ ಭಾವದಲ್ಲಿ ಇದ್ದುಕೊಂಡು ನಿರಂತರವಾಗಿ ನಮ್ಮ ಸಾಧನೆಯಲ್ಲಿ ಪ್ರೇರಣೆ ಮಾಡ್ತಾ ಇದೆ. ಮಹಾರಾಜರು ಒಂದು ಸಂಕಲ್ಪ ಮಾಡಿದ್ವಿ, ತಪ್ಪಿಸ್ಬೇಡ ಮಾಡು ಅನ್ನುವಂಥದ್ದೊಂದು ನಾವ ಮನುಷ್ಯನ ಅಂದ್ಕೊಂಡಿದ್ವಿ ಅಂದ್ರೆ ನಾವ ಮುಂದಿನ ಒಂದೆರಡು ನಿಮಿಷದೊಳಗೆ ನಾವ ಅಂದ್ಕೋತೀವಿ ಸಾಕು ಬಿಡ್ಬೇಕಿನ್ನ ಅದಕ್ಕೆ ಹಿಂಗೆ ಅಂದ್ಕೊಳ್ಳಿಕ್ಕೂ ತಡ ಆಗುದಿಲ್ಲ, ಹಂಗೆ ಅಂದ್ಕೊಳ್ಳಿಕ್ಕೂ ತಡ ಆಗುದಿಲ್ಲ. ಆದ್ರೆ ನಾವು ಸಂಕಲ್ಪ ಮಾಡಬೇಕು ಅನ್ನುವಂಥದ್ದು ಮುಖ್ಯದ. ಅರ್ಥಾತ್ ಅದ್ನೇನು ಬಹಳ ದೊಡ್ಡ ಉದ್ದಕ ಸಂಕಲ್ಪ ಹೇಳಿ ಮಾಡಬೇಕು ಅಂತ ಏನಿಲ್ಲ. ಅದನ್ನ ಮುಖ್ಯವಾಗಿ ನಾವು ಮಹಾರಾಜರ ಮುಂದೆ ಅದನ್ನು ಅಲ್ಲಿಗೆ ಹತ್ತೀವಿ ಅನ್ನೋದಕ್ಕೆ ಬಹಳ ಮಹತ್ವದ. ಆ ಪ್ರಕಾರವಾಗಿ ನಾನು ಇವತ್ತು ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಸರ್ವ ಸಾಧಕರ ವತಿಯಿಂದ ಅವಾಗ ನಾನು ಸರ್ವ ಸಾಧಕರ ವತಿಯಿಂದ ಶತಕೋಟಿ ರಾಮನಾಮ ಬಲಿತೀವಿ ಅನ್ನುವಂಥ ಸಂಕಲ್ಪ ಮಾಡಿದ ಕೂಡಲೇ
ನನಗ ಆಶ್ಚರ್ಯ ಆಯ್ತು ಏನು ಅಂತಂದ್ರೆ ಪ್ರಚಂಡವಾಗಿ ಅದರದ್ದು ವ್ಯಾಪ್ತಿ ಅನ್ನುವಂಥದ್ದಾತು ಲಕ್ಷಾವಧಿ ಜನರು ರಾಮನಾಮ ಬರ್ಲಿಕ್ಕತ್ತು ಮತ್ತು ಎಷ್ಟೋ ಜನರಿಗೆ ಆ ರಾಮನಾಮ ಬರೆಯೋದ್ರೊಳಗೆ ಎಷ್ಟೊಂದು ತನ್ಮಯತಾ ತತ್ಪರತಾ ಬಂದದೆ ಅಂದ್ರೆ ಅವ್ರು ಅದ್ರೊಳಗೆ ಇನ್ನೂ ಮುನಿಗೆ ಹೋಗ್ಬಿಟ್ಟಿದ್ದಾರೆ. ಎಷ್ಟೋ ಜನರು ಯಾವಾಗಲೂ ಬಗಲಾಗ ಪುಸ್ತಕ ಹಿಡ್ಕೊಂಡು ಅಡ್ಡಾಡ್ತಿರ್ತಾರೆ. ಹೋದಲ್ಲಿ ಬಂದಲ್ಲಿ ಕೂತಲ್ಲಿ ನಿಂತಲ್ಲಿ ಆ ರಾಮನಾಮವನ್ನು ಬರೆಯೋದನ್ನ ಇದು ಬಹಳ ಅಂದ್ರೆ ಸಮಾಜದಲ್ಲಿ ಏನೋ ಒಂದು ಸದ್ಗುರುಗಳ ಒಂದು ಅನುಗ್ರಹ ಅನ್ನುವಂಥದ್ದು ತೀವ್ರವಾಗಿ ಆಗಲಿಕ್ಕತ್ತದ ಅಂತ ತಿಳ್ಕೊಂಡು ನಾವು ತಿಳ್ಕೋಬೇಕು. ಈ ವಿಷಯದಲ್ಲಿ ಎಷ್ಟೆಷ್ಟು ಪ್ರವೃತ್ತಿ ಹೆಚ್ಚಾಗ್ತದನೋ ಅಷ್ಟೆಷ್ಟು ಅವರ ಅನುಗ್ರಹ ನಮ್ಮ ಜೀವನದಲ್ಲಿ ಅವರ ಅನುಗ್ರಹದ ಅನ್ನುವಂಥದ್ದು ಅನುಗ್ರಹದ ವೃಷ್ಟಿ ಆಗ್ಲಿಕ್ಕತ್ತದ ಅಂತ ತಿಳ್ಕೋಬೇಕು. ಅದೇ ರೀತಿಯಾಗಿ ನಮ್ಗೆ ಕಳಕಳಿಯದ ಏನು ಇದ್ರ ಬಗ್ಗೆ ಯಾರಿಗಾದ್ರೂ ಏನಾದರೂ ಸಂಶಯ ಇದೆ, ನಾಳೆ ನಾನು ಇದನ್ನೇ ವಾಟ್ಸಾಪ್ನಲ್ಲಿ ಎಲ್ಲ ಅದ್ರ ಬಗ್ಗೆ ಸಂಪೂರ್ಣವಾದ ವಿಚಾರಗಳನ್ನು ಬರೆದು ನಾನು ಅದೆಲ್ಲರಿಗೂ ಮುಟ್ಟುವ ಹಾಗೆ ಮಾಡ್ತೀನಿ. ಮತ್ತು ಮುಖ್ಯವಾಗಿ ಇದರೊಳಗೆ ಯಾರ್ಯಾರು ಎಷ್ಟೆಷ್ಟು ಮಾಡ್ಬೇಕಂತೇಳಿ ನಿಮ್ಮ ಮನೆಯೊಳಗೆ ಒಂದು 3 ವರ್ಷದ ಹುಡುಗನಿಗೆ ಹನುಮಾನ್ ಚಾಲೀಸ ಅಲ್ಲಿಗೆ ಬರ್ತಿದ್ರೆ ಆ 3 ವರ್ಷದ ಹುಡುಗನ ಹಿಡ್ಕೊಂಡು 100 ವರ್ಷದ ಮುದುಕರವರೆಗೂ ಯಾರ್ಯಾರಿಗೆ ಹನುಮಾನ್ ಚಾಲೀಸ ಅಲ್ಲಿಗೆ ಬರ್ತದನೋ ಅವ್ರು ಎಷ್ಟೆಷ್ಟು ಸಲ ಅಂತಾರೋ ಅವರು ಎಷ್ಟು ಅನ್ಬೇಕು ಅಂತ ಅದನ್ನು ಅದನ್ನೆಲ್ಲ ನೀವು ಏನ್ ಮಾಡಿ ಅಂತ ಬರೆದು ನಮಗೆ ಕಳಿಸಿದ್ರೆ ಅವರೆಲ್ಲರ ಹೆಸರು ಪ್ರತ್ಯೇಕವಾಗಿ ಅವ್ರ ಹೆಸರು ಹೇಳಿ ಅವ್ರ ಗೋತ್ರ ರಾಶಿ ನಕ್ಷತ್ರ ಇತ್ಯಾದಿಗಳನ್ನು ಹೇಳಿ ನಾವು ಮಹಾರಾಜರ ಮುಂದೆ ಅವ್ರ ಹೆಸರಿನಲ್ಲಿ ಸಂಕಲ್ಪ ಮಾಡ್ತೀವಿ ಮತ್ತು ಅದ್ರ ಬಗ್ಗೆ ನಿಮ್ಗೆ ಮೆಸೇಜು ಕಳಿಸ್ತೀವಿ. ನಿಮ್ಮ ಹೆಸರಿನಿಂದ ಸಂಕಲ್ಪ ಆಗಿದೆ ಅಂತ ತಿಳ್ಕೊಂಡು ಆದ್ರೆ ನೀವು ಅದ್ರ ಬಗ್ಗೆ ಏನೂ ಕಾಳಜಿ ಮಾಡೋ ಕಾರಣ ಇಲ್ಲ. ಈ ಸೂಕ್ಷ್ಮವಾಗಿ ಹೆಂಗ ನೀವು ಮನಸ್ಸಿನ ಸಂಕಲ್ಪ ಮಾಡಿದ್ದು ಆ ಒಂದು ಮೀಡಿಯಾದ ಮೂಲಕವಾಗಿ ನಮಗೆ ಬಂದು ಮುಟ್ತದನೋ ಅದೇ ರೀತಿಯಾಗಿ ಮಹಾರಾಜರ ಮುಂದೆ ಮಾಡಿರ್ತಕ್ಕಂಥ ಸಂಕಲ್ಪದ ಸೂಕ್ಷ್ಮವಾದ ಶಕ್ತಿ ಅದೇ ಮೀಡಿಯಾದ ಮುಂದೆ ಅದಕ್ಕೆ ಮೀಡಿಯಾ ಬೇಕಾಗುವುದಿಲ್ಲ. ಅದೇನದನೋ ಇಲ್ಲಿ ಅವ್ರದ ಅನುಗ್ರಹ ಆದ ಕೂಡಲೇ ಅಲ್ಲದು ಸೂಕ್ಷ್ಮವಾಗಿ ನಿಮ್ಗೆಲ್ಲರಿಗೂ ಆಶೀರ್ವಾದ ಮಾಡ್ತದೆ. ಇಂಥ ಒಂದು ದಿವ್ಯವಾದ ಸಂಕಲ್ಪವನ್ನ ಭವ್ಯವಾದ ಸಂಕಲ್ಪವನ್ನ ಇದ್ರ ಜೊತೆಗೇನೆ ನೀವು ಸಹಿತ ಪ್ರತಿ ದಿವಸ ಮಹಾರಾಜರು ಒಂದು ಪ್ರವಚನವನ್ನ ಪ್ರತಿ ದಿವಸ ನಾವು ಮಾಡಬೇಕಾಗಿರೋ ಸಾಧನೆ ಏನು ಅಂದ್ರೆ ಮುಖ್ಯವಾಗಿ ಮಹಾರಾಜ ಕನಿಷ್ಠ 3,500 5,000 10,000 ಜಪ ರಾಮನಾಮ ಜಪ ಮತ್ತು ಎಷ್ಟು ಶಕ್ಯದ ಮಾಡಿ ಬರೆಯುವುದು. ಆಮೇಲೆ 3ನೇದಾಗಿ ಏನು ಅಂದ್ರೆ ಮಹಾರಾಜರ ಚರಿತ್ರೆ ಎಷ್ಟು ಶಕ್ಯದ ಮಾಡಿ ಓದೋದು, ಪ್ರವಚನ ಓದೋದು. ನಮಗೆ ಹೆಂಗೆ ಅನಿಸ್ಬೇಕು ಅಂದ್ರೆ ನಮಗೆ ಅದನ್ನು ಬಿಟ್ಟು ಬೇರೆ ಕೆಲಸ ಭಂಕ್ಷಿ ಸಹಿತ ಸೌಡ ಇಲ್ಲದೆ ಅನ್ನುವಷ್ಟು ಆಗ್ಬೇಕು. ಅದಕ್ಕೆ ಹೋಗುದಂತೂ ದೂರ ಉಳಿತು. ಮನ್ಯಾಗಿನ ಕೆಲಸ ಬಗೆಹರಿಸೋ ತನಕನೂ ನಮ್ಗೆ ಇಡೀ ದಿವಸ ಕಳೆದು ಹೋಗಿಬಿಡ್ತದ ಅನ್ನುವಷ್ಟು ಮಟ್ಟಿಗೆ ನಾವು ಅದ್ರ ತೊಡಗಿಕೊಳ್ಳಿ ಪ್ರಯತ್ನ ಮಾಡಬೇಕು. ಮೊನ್ನೆ ನಾವು ಒಂದು ದಿವಸ ಏಕಾಂತದಲ್ಲಿದ್ರೆ ಮುಂಜಾನೆ 7:15 ನಾವು ಬರಲಿಕ್ಕೆ ಕೂತವರು 2:15 ಎದ್ದು ಸ್ನಾನ ಮಾಡಿದ್ವಿ. ನಾನು ಸಂತೋಷ ಇಬ್ಬರ ಇರ್ತಿದ್ವಿ ಒಳಗೆ. ಆದ್ದರಿಂದ 2:15 ಎದ್ದು ಹಂಗೆ ನಾವು ಏನ್ ಮಾಡ್ಬೇಕು ಅಂದ್ರೆ ಗಟ್ಟಿ ತಲಾವು ಕೂಡಬೇಕು. ಅರ್ಥಾತ್ ಏನು ಅಂದ್ರೆ ನಾವು ಏನಾದ್ರೂ ಬಹಳಷ್ಟು ಜೀವನದಲ್ಲಿ ಏನಾದ್ರೂ ನಾವು ಮಾಡಿದ್ವಿ ಅಂದ್ರೆ ನಿಧಾನವಾಗಿ ನಮ್ಮ ಅಂತಃಕರಣ ಒಂದು ಹೊಸ ಮನಸ್ಸು ತಯಾರಾಗ್ತದೆ. ಏನಂತ ತಯಾರಾಗ್ತದೆ ಅಂದ್ರೆ ನನ್ನ ಜನ್ಮ ಸಾರ್ಥಕ ಆತ್ಮ ಅನ್ನುವಂಥ ಭಾವದಲ್ಲಿ ಒಂದು ಮನಸ್ಸು ತಯಾರಾಗ್ತದೆ. ನನಗೆ ಸಮಾಧಾನ ಆತ್ಮ ಅನ್ನುವಂಥ ಒಂದು ಮನಸ್ಸು ತಯಾರಾಗ್ತದೆ. ಇವಾಗ ನಮ್ಗೆ ಅದು ಬೇಕು, ಇದು ಬೇಕು, ಹಂಗಾಗಬೇಕು, ಹಿಂಗಾಗಬೇಕು, ಇವು ಯಾವುದ್ರೊಳಗೂ ಏನೂ ಆಗ್ತಿಲ್ಲ. ಈ ಜಗತ್ತಿನ ನಮ್ಗೆ ಏನೇನೋ ನಿಜವಾಗಿ ಏನೂ ಮಾಡಬೇಕಾದಿಲ್ಲ. ಸುಳ್ಳು ಅದನ್ನು ನಮ್ಮ ಭ್ರಮ ಸೆಲ್ಫ್ ಹಿಪ್ನಾಟೈಸೇಷನ್ ಆಗಿದೆ. ಆದ್ದರಿಂದ ನಾವು ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಲ್ಲಿಗೆ ಹತ್ತೀವಿ. ಇದನ್ನ ಮಾಡೋದು ಇಲ್ರಿ, ನಿಮ್ಗೆ ಮಾಡಬೇಕಾಗಿಲ್ಲ ಅಂದ್ರೆ ತಲೆಯಾಗ ಹೋಗುದಿಲ್ಲ. ಆದ್ರೆ ಈ ನಾಮಸ್ಮರಣೆ ಉಪಾಸನೆ ಮಾಡ್ಕೋತ ಇದ್ದೀವಿ ಅಂದ್ರೆ ಹನುಮಾನ್ ಚಾಲೀಸ ಅನ್ರಿ, ರಾಮರಕ್ಷಾನೂ ಅನ್ಬೇಕು ಒಂದಕ್ಕೆ ಶಕ್ತಿದ್ರ. ಅದೇ ರೀತಿಯಾಗಿ ಇನ್ನು ಉಪಾಸನಾದ ಮುಖ್ಯ ಸ್ವರೂಪ ಏನು ಅಂದ್ರೆ ಬೆಳಗಿನಿಂದ ರಾತ್ರಿವರೆಗೂ ಎಲ್ಲಿದ್ದಲ್ಲಿ ಹೋದಲ್ಲಿ ಬಂದಲ್ಲಿ ಕೂತಲ್ಲಿ ನಿಂತಲ್ಲಿ ಈ ಹನುಮಾನ್ ಚಾಲೀಸ ಪಾಠ ನಡೀಬೇಕು ಅಂತ ತಿಳ್ಕೊಂಡು ಅನ್ನುವಂಥದ್ದು. ಯಾಕೆಂದ್ರೆ ಒಂದ ಕಡೆ ಕೂತಂದ್ರೆ ಅಂದಾಗ ಬಹಳಷ್ಟು ಜನರಿಗೆ ಅದ್ರ ಬಗ್ಗೆ ಅಡಚಣೆಯ ಅನಾನುಕೂಲತೆಗಳಿರೋದ್ರಿಂದಾಗಿ ಹಂಗಾರೆ ಅದಕ್ಕಾಗಿ ಅದನ್ನು ಕೈಯೇ ಬಿಡ್ಬೇಕೇನು ಅಂದ್ರೆ ಕೈ ಬಿಡ್ಬೇಕಿಲ್ಲ, ಇದಕ್ಕೆ ವ್ಯಾಪಕ ಸ್ವರೂಪ ಕೊಡಬೇಕು ಅನ್ನುವಂಥ ಭಾವನೆಯಿಂದ ನಾವು ಈ ದೃಷ್ಟಿಯಿಂದ ವಿಚಾರ ಮಾಡಿದ್ದನ್ನ ಅರ್ಥಾತ್ ಪ್ರತ್ಯಕ್ಷವಾಗಿ ಸದ್ಗುಣ ಸಾನ್ನಿಧ್ಯದಲ್ಲಿ ಅನುಷ್ಠಾನವನ್ನು ನಾವು ನಿರ್ವಹಿಸ್ತೀವಿ ಅನ್ನುವಂಥ ಸಂಕಲ್ಪವನ್ನು ನಾನು ಈಗ ಸದ್ಯ ಮಾಡ್ತೀನಿ. ಅದು ನೀವೆಲ್ಲರೂ ಶ್ರವಣ ಮಾಡ್ರಿ. ಅದೇ ರೀತಿಯಾಗಿ ನೀವು ಎಲ್ಲರೂ ನಿಮ್ಮ ಹೆಸರುಗಳನ್ನ, ಕುಟುಂಬದಲ್ಲಿರ್ತಕ್ಕಂಥವ್ರ ಹೆಸರು, ನಿಮ್ಮ ಮನೆತನದ ಹೆಸರು, ಗೋತ್ರ, ನಕ್ಷತ್ರ, ಅರ್ಥಾತ್ ಏನು ಅಂದ್ರೆ ಯಜಮಾನರ ಗೋತ್ರ ನಕ್ಷತ್ರ ಬರೆದ್ರೆ ಸಾಕು. ಮನೆಯೊಳಗಿರ್ತಕ್ಕಂಥವ್ರ ಹೆಸರು, ಅವ್ರು ಎಷ್ಟೆಷ್ಟು ಸಲ ಹನುಮಾನ್ ಚಾಲೀಸ ಅಂತಾರೆ ಅನ್ನುವಂಥದ್ದು ನಾನಿಲ್ಲಿ ಅದನ್ನು ಮುಖ್ಯವಾಗಿ ಓದಿ ತೋರಿಸ್ತೀನಿ. ಏನು ಅಂದ್ರೆ ನೀವು ಪ್ರತಿ ದಿವಸ ಒಂದು ಪಾಠ ಮಾಡಿದರೆ 1 ವರ್ಷಕ್ಕೆ 365 ಆಗ್ತವೆ. ಸರಿ ಸಂಖ್ಯಾದಲ್ಲಿ ಮಾಡೋಕ್ಕಿಂತ ಬೆಸ ಸಂಖ್ಯಾದಲ್ಲಿ ಮಾಡೋದು ಒಳ್ಳೆಯದಾಗಿರೋದ್ರಿಂದ
3 ಸಂಖ್ಯೆಯಲ್ಲಿ ಪಾಠ ಮಾಡಿದರೆ 1095 ಆಗ್ತಾವೆ. 5 ಪಾಠ ಮಾಡಿದರೆ 1825 ಆಗ್ತಾವೆ. 7 ಪಾಠ ಮಾಡಿದರೆ ಒಂದು ವರ್ಷಕ್ಕೆ 2555 ಆಗ್ತಾವೆ. 9 ಪಾಠ ಮಾಡಿದರೆ ಒಂದು ವರ್ಷಕ್ಕೆ 3285 ಆಗ್ತಾವೆ. 11 ಪಾಠ ಮಾಡಿದರೆ 4015 ಆಗ್ತಾವೆ. 13 ಪಾಠ ಮಾಡಿದರೆ 4075. 15 ಪಾಠ ಮಾಡಿದರೆ 5475. 17 ಪಾಠ ಮಾಡಿದರೆ 6205. 19 ಪಾಠ ಮಾಡಿದರೆ 6935. 21 ಪಾಠ ಮಾಡಿದರೆ 7665. 23 ಪಾಠ ಮಾಡಿದರೆ 8395. ಈಗಾಗಲೇ ನೀವು ಉಪಾಸನೆಯಲ್ಲಿ 11 ಪಾಠ ಮಾಡ್ತಿದ್ರೆ ಉಳಿದ ಇಡೀ ದಿನದೊಳಗೆ ಮತ್ತೊಂದು 11 ಪಾಠ ಮಾಡಿದ್ರು 22 ಪಾಠ ಆಗ್ತವೆ. ಅದ್ರ ಜೊತೆಗೆ 21 ಆಗಲಿ ಅಥವಾ 23 ಆಗಲಿ ಮಾಡಿದ್ರೆ 8395. 25 ಪಾಠ ಮಾಡಿದ್ರೆ 9125. 27 ಪಾಠ ಮಾಡಿದ್ರೆ 9855. 29 ಪಾಠ ಮಾಡಿದ್ರೆ 10585. 31 ಪಾಠ ಮಾಡಿದ್ರೆ 11315. ಅದೇ ರೀತಿಯ 33 ಪಾಠ ಮಾಡಿದರೆ 12045 ಪಾಠಗಳು. ಒಂದು ಪಾಠ ಮಾಡ್ಲಿಕ್ಕೆ ಸಾಮಾನ್ಯವಾಗಿ 3 ನಿಮಿಷ ಹಿಡಿತದೆ. ಆದ್ರಿಂದ ನೀವು 1.5 ತಾಸು ಕೂತ್ರು 1.5ರಿಂದ 2 ಗಂಟೆ ಕೂತ್ರೆ 33 ಆಗ್ತಾವೆ. ಒಮ್ಮೆ ಕೂಡಬೇಕಾದ ಅವಶ್ಯಕತೆ ಇಲ್ಲ. ಇಡೀ ದಿನದಲ್ಲಿ ನೀವು 33 ಪಾಠ ಮಾಡಿದ್ರೆ ಇಡೀ ಒಂದು ವರ್ಷಕ್ಕೆ 12,000 ಪಾಠ ಮಾಡಿದಂಗೆ ಆಗ್ತದೆ. ಇಂಥದ್ದು ಏನಾದರೂ ಒಂದು ದೊಡ್ಡದೊಂದು ಏನಾದರೂ ನಾವು ಸಾಧನೆ ಮಾಡಬೇಕು. ಅದೇ ರೀತಿಯಾಗಿ ನಾಮಸ್ಮರಣೆ ವಿಷಯದಲ್ಲಿ ನಾವು 1 ಕೋಟಿನೋ 1.25 ಕೋಟಿನೋ 3.5 ಕೋಟಿನೋ 13 ಕೋಟಿನೋ ಮಾಡಬೇಕು ಅನ್ನುವಂಥ ಕಳಕಳಿ ಇರಬೇಕು. ಈ ರೀತಿಯಾಗಿರ್ತಕ್ಕಂತಹ ಸಾಧನೆಗಳನ್ನು ಮಾಡಿ ಇಂಥ ಒಂದು ವಿಲಕ್ಷಣವಾಗಿ ನಮ್ಗೆ ಜೀವಘಾತಕವಾಗಿರ್ತಕ್ಕಂಥ ಈ ಕೊರೋನಾ ಮಹಾಮಾರಿಯ ಒಂದೇನು ಪ್ರಚಂಡ ಅರ್ಥಾತ್ ದುಷ್ಟ ಶಕ್ತಿಯ ಒಂದು ಅವತಾರ ಆಗ್ಯದನು, ಅರ್ಥಾತ್ ಪ್ರಾದುರ್ಭಾವ ಆಗ್ಯದನು. ಇದಕ್ಕೆ ಇವತ್ತು ಮುಖ್ಯವಾಗಿ ಏನ್ ಬೇಕಾಗಿದೆ ಅಂದ್ರೆ ಆ ವಜ್ರ ದೇಹ ದಾನವ ದಲನ ಅನ್ನುವಂಥ ಏನು ಅಂತಂದ್ರೆ ಆ ಮಾರುತಿಯ ಒಂದು ಅವತಾರ ನಮ್ಮೆಲ್ಲರ ಅಂತಃಕರಣದಲ್ಲಿ ದೇಹದಲ್ಲಿ ಮನುಷ್ಯನಲ್ಲಿ ಆಗ್ಬೇಕು. ಆ ಮಾರುತಿ ನಾವು ಶರಣು ಹೋಗ್ಬೇಕು. ಅವನ ಒಂದು ಅನುಗ್ರಹದಿಂದಲೇ ನಾವು ಎಲ್ಲಾ ಪ್ರಕಾರದಿಂದ ಸುರಕ್ಷಿತವಾಗಿರ್ತೀವಿ ಅಂತ ತಿಳ್ಕೊಂಡು ಹೇಳಿ ನಾನೀಗ ಸಂಕಲ್ಪವನ್ನು ಪ್ರಾರಂಭ ಮಾಡ್ತೀನಿ. ಎಲ್ಲರೂ ತಾವೆಲ್ಲರೂ ಏನದ ಶ್ರವಣ ಮಾಡಬೇಕು ಅಂತ ತಿಳ್ಕೊಂಡು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. सद्गुरुनाथ महाराज की जय. जय जय रघुवीर समर्थ. केशवाय नमः. गोविंदाय नमः. विष्णवे नमः. मधुसूदनाय नमः. त्रिविक्रमाय नमः. वामनाय नमः. श्रीधराय नमः. श्रीकेशाय नमः. पद्मनाभाय नमः. दामोदराय नमः. संकर्षणाय नमः. वासुदेवाय नमः. प्रद्युम्नाय नमः. अनिरुद्धाय नमः. पुरुषोत्तमाय नमः. अघोक्षजाय नमः. नारसिंहाय नमः. अच्युताय नमः. जनार्दनाय नमः. महेन्द्राय नमः. हरे नमः. श्री कृष्णाय नमः. प्राणायामः. प्रणवोच्चार परब्रह्म देवमात्मा देवतादेवी गायत्री इंद्र प्राणायामे योगः. ओम आपो ज्योतिर्गम ब्रह्मको भूत्वापि नमः. श्रीमन्महागणाधिपतये नमः. शुम्भश्चैकदन्तश्च कपिलोगजकर्णकः लम्बोदरश्च विकटो विघ्ननाशो गणाधिपः धूम्रकेतुर्गणाध्यक्षो बालचन्द्रो गजाननः. द्वादशैकानि नामानि पठेत् शृणुयादपि विद्यारम्भे विवाहे च प्रवेशे निर्गमे तथा संग्रामे संकटे चैव विघ्नस्तस्य न जायते. शुक्लाम्बरधरं देवं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्ते. अभीप्सितार्थसिद्ध्यर्थं पूजितो सुरासुरैः सर्वविघ्नहरस्तस्मै गणाधिपते नमः.
वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा सर्वदा सर्वकार्येषु नास्ति तेषां मंगलम् येषां हृदिस्थो भगवान् मंगलायतनं हरि तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते प्रियं स्मरामि लाभस्तेषां जयस्तेषां कृतस्तेषां पराजयः येषामिन्दीवरश्यामो हृदयस्थो जनार्दनः विनायकं गुरुं भानुं ब्रह्मा विष्णु महेश्वरान् सरस्वतीं प्रणम्यादौ सर्वकार्यात् सिद्धये यत्र योगेश्वरः कृष्णो यत्र पार्थो धनुर्धरः तत्र श्रीविद्यो भूतध्रुवाणी तिर्मतिर्मम सर्वेष्वारब्धकार्येषु त्रयस्त्रिभुवनेश्वराः देवादिशन्तनः सिद्धिं ब्रह्मेशां जनार्दनः ओम लक्ष्मी नारायणाभ्यां नमः उमामहेश्वराभ्यां नमः वाणीहिरण्यगर्भाभ्यां नमः श्रीपुरन्दराभ्यां नमः इष्टदेवताभ्यो नमः कुलदेवताभ्यो नमः ग्रामदेवताभ्यो नमः वास्तुदेवताभ्यो नमः आदिदेवताभ्यो नमः आदित्यादि नवग्रहदेवताभ्यो नमः सर्वेभ्यो देवेभ्यो नमः सर्वेभ्यो ब्राह्मणेभ्यो नमो नमः श्रीमद्भगवतो महापुरुषस्य विष्णोराज्ञया प्रवर्तमानस्य अद्य ब्रह्मणः द्वितीयपदार्थे श्रीश्वेतवाराहकल्पे वैवस्वतमन्वन्तरे अष्टाविंशतितमे कलियुगे कलिप्रथमचरणे भूर्लोके भरतवर्षे भरतखण्डे जम्बूद्वीपे दण्डकारण्ये देशे गोदावर्याः दक्षिणे तीरे शालिवाहनशके भौतावतारे रामक्षेत्रे अस्मिन् वर्तमाने व्यावहारिके चान्द्रमानेन प्रभवादिषट्टिसंवत्सराणां मध्ये प्लवनाम संवत्सरस्य उत्तरायणे वसन्त ऋतौ चैत्रमासे शुक्लपक्षे अद्य पंचमे ज्ञानतिथौ अद्य वासरः वासरस्तु देवाप्रयुक्तायाम् अद्य नक्षत्रे मूला शुभ नक्षत्रे शुभ योगे शुभ करणे एवं गुण विशेषेण विशिष्टायां शुभ तिथौ विश्वव्यापी सर्व साधकानां क्षेम स्थैर्य वीर्य विजय अभय आयुः आरोग्य ऐश्वर्य अभिवृद्ध्यर्थं धर्म अर्थ काम मोक्ष चतुर्विध फल पुरुषार्थ सिद्ध्यर्थम भक्ति ज्ञान वैराग्य सिद्ध्यर्थम श्री भरत लक्ष्मण शत्रुघ्न हनुमत समेत श्री सीतारामचंद्र कृपा प्रसाद सिद्ध्यर्थम अद्य सर्व विश्वव्यापी साधकैः सह मुमुक्षुभिः जिज्ञासुभिः साधकैः भाविकैः आस्तिकजनैः सह आबालवृद्ध स्त्री पुरुषैः सह अहम 11 कोटि श्री हनुमान चालीसा पाठ आवर्तनम अहम करिष्ये। प्रपद्मवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पदा मोतिविश्रीदसादनं श्रीमन्महागणाधिपतये नमः। गुरुर्ब्रह्मा गुरुर्विष्णु गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। श्री सद्गुरुनाथ चरणारविन्दाभ्यां नमः। प्रार्थनां समर्पयामि। व्याकाजनी जन्मनामार्धधारा ध्याने सदा वासनामातकेला जया चामुखी सर्वदा नाम कीर्ति। नमस्कार ब्रह्मदेवन्यमूर्ति महारुद्रनी मारुति रामदास कलियुगदिनी नादि श्री रामदास भक्तरुद्धारक्य नीमत्य बंदिर्वे। नमस्कार श्री ब्रह्म चैतन्य गुरुवे सद्गुरुनाथ महाराज की जय। जय जय रघुवीर समर्थ सद्गुरुनाथ चरणारविन्दाभ्यां नमः। प्रार्थनां समर्पयामि।
ಸಂಕಲ್ಪ ಮಾಡಿದೆ. ಇನ್ಮ್ಯಾಲ ಒಳಗೆ ಹೋಗಿ ನಾನು ಮಹಾರಾಜರಿಗೆ ಅರ್ಶನ ಕುಂಕುಮ ಏರಿಸ್ತೀನಿ. ಅದಕ್ಕೂ ಮೊದಲು ನಾವೆಲ್ಲರೂ ನೀವು ಎಲ್ಲೆಲ್ಲಿದ್ದೀರೋ ಅಲ್ಲೇ ಈಗ ಯಾರಿಗೆ ಅಲ್ಲಿಗೆ ಬರ್ತದನೋ ಅವರೆಲ್ಲರೂ ಏನದನೋ ಒಂದು ಸಲ ನಾವೆಲ್ಲರೂ ಹನುಮಾನ್ ಚಾಲೀಸ ಅನ್ನೋನು. ಅದಾದ ಮೇಲೆ ನಾನು ಮಹಾರಾಜರಿಗೆ ಹೋಗಿ ನಮಸ್ಕಾರ ಮಾಡ್ತೀನಿ. ಇಡೀ ಜಗತ್ತು ಸಂಪೂರ್ಣ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಎಲ್ಲ ಆಸ್ತಿಕರು, ಮುಕ್ಷುಗಳು, ಜಿಜ್ಞಾಸುಗಳು, ಸಾಧಕರು, ಸಿದ್ಧರು, ಅದೇ ರೀತಿಯಾಗಿ ಏನು ಭಾವಿಕರು, ನಾವೆಲ್ಲರೂ ಲೋಕಹಿತಾಪೇಕ್ಷಿಗಳು ಎಲ್ಲರೂ ಸೇರಿ ಈ 11 ಕೋಟಿ ಹನುಮಾನ್ ಚಾಲೀಸ ಅನ್ನೋದನ್ನು ನಾವು ಅತ್ಯಂತ ಉತ್ಸಾಹದಿಂದ, ಭಕ್ತಿಭಾವದಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ ನಾವು 11 ಕೋಟಿ. ಇದಕ್ಕಾಗಿ ನನಗೆ ಅನ್ನಿಸ್ತದ ಏನು ಅಂದ್ರೆ 3 ವರ್ಷ ಹಿಡಿಬೇಕಾದ ಅವಶ್ಯಕತೆಯೂ ಇಲ್ಲ. ಆದಷ್ಟು ಬೇಗನೆ ನಾವು ಈ 11 ಕೋಟಿ ಅಂದು ಭಗವಂತನಿಗೆ ಸಮರ್ಪಣೆ ಮಾಡೋಣ. ಅದರಿಂದ ನಿಜವಾಗಿಯೂ ನಮ್ಮೆಲ್ಲರ ಮೇಲೂ ಭಗವಂತನ ಅನುಗ್ರಹ ಆಗ್ತದೆ. ಇವಾಗಿನ ಕಾಲದಲ್ಲಿ ಈ ಕಾಲಮಾನಕ್ಕನುಸಾರವಾಗಿ ನಿಜವಾಗಿಯೂ ನಮಗೆ ಭಗವಂತನಿಗೆ ಶರಣ ಹೋಗೋದು ಹೊರತು ಬೇರೆ ಯಾವುದೇ ನಮಗೆ ಪರ್ಯಾಯ ಇಲ್ಲದೆ ಇರೋದರಿಂದ ನಾವೆಲ್ಲರೂ ಇದನ್ನು ಭಕ್ತಿಭಾವದಿಂದ ಮಾಡೋಣ. ಅದಕ್ಕನುಸಾರವಾಗಿ ಈಗ ನಾವು ಒಂದು ಹನುಮಾನ್ ಚಾಲೀಸ, ಒಂದು ಸಲ ಹನುಮಾನ್ ಚಾಲೀಸ ಅಂದು ಆ ಭಗವಂತನನ್ನು ಪ್ರಾರ್ಥನೆ ಮಾಡೋಣ. ಶ್ರೀರಾಮ ಸಮರ್ಥ ಮನೋಜವಂ ಮಾರುತತುಲ್ಯ ವೇಗಂ ಕೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಶ್ರೀ ಗುರು ಚರಣ ಸರೋಜ ರಜ ನಿಗಮನ ಮುಕುರ ಸುಧಾರಿ ಬರಣೋ ರಘುವರ ವಿಮಲ ಜಸು ಯೋದಾಯಕ ಫಲಚಾರಿ. ಬುದ್ಧಿಹೀನ ತನು ಜಾನಿಕೆ ಸುಮಿರೋ ಪವನ ಕುಮಾರ ಬಲ ಬುದ್ಧಿ ವಿದ್ಯಾ ದೇವು ಮುನಿ ಗಣೇಶ ವಿಕಾರ. ಜಯ ಹನುಮಾನ ಜ್ಞಾನ ಗುಣ ಸಾಗರ ಜಯ ಕಪೀಶ ತಿರುಲೋಕ ಉಜಾಗರ. ರಾಮದೂತ ಕುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ. ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿ ಸಂಗಿ. ಕಂಚನ ವರಣ ವಿರಾಜ ಸುಬೇಸ ಕಾನನ ಕುಂಡಲ ಕುಂಚಿತ ಕೇಸ. ಆರ್ಧವಜ್ರ ಧ್ವಜಾ ವಿರಾಜೆ ಕಾಂತೆ ಮೂಂಜಗನೆ ಮೂಸಾಜೆ. ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ. ವಿದ್ಯಾವಾನ ಗುಣಿ ಅತಿ ಚಾತುರ ರಾಮ ಕಾಜ ಕರಿಬೇಕೋ ಆತುರ. ಪ್ರಭು ಚರಿತ್ರ ಸುನಿಬೇಕೋ ರಸಿಯಾ ರಾಮ ಲಖನ ಸೀತಾ ಮನವಸಿಯ. ಸೂಕ್ಷ್ಮ ರೂಪ ಧರಿಸಿ ಹರಿ ದಿಖಾವ ವಿಕಟ ರೂಪ ಧರಿ ಲಂಕ ಜರಾವ. ಭೀಮ ರೂಪ ಧರಿ असुर संहारे रामचंद्र के काज सवारे. लाय संजीवन लखन जियाए श्री रघुवीर हरषि उदराए. रघुपति कीन्ही बहुत बड़ाई तुम मम प्रिय भरत सम भाई. सहस वदन तुमरो जस गावै अस
ಜೈ जय जय हनुमान गोसाई कृपा करो गुरुदेव की नाई यो सतवार पाठ कर कोई छूट नहीं बंदी महासुख होई जो यह पढ़े हनुमान चालीसा होय सिद्धि साखी गौरीसा तुलसीदास सदा हरिदेवा नाथ हृदय महादेवा पवन तनय संकट हरना मंगल मूर्ति रूपा राम लखन सीता सहित हृदय बसहु सुरभूप सियावर रामचंद्र की जय पवन सुत हनुमान की जय उमापति महादेव की जय रमापति रामचंद्र की जय बोलो भाई साधु संतन की जय 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 रघुवीर समर्थ ಶ್ರೀ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಯ ಸಚ್ಚಿದಾನಂದ ಸದ್ಗುರು श्री ब्रह्मचैतन्य महाराज की जय सद्गुरु श्री ब्रह्मानंद महाराज की जय 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 रघुवीर समर्थ सद्गुरुनाथ महाराज की जय महारुद्र हनुमान की जय ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ನಾವು ಮೊನ್ನೆ ದ್ವಾದಶಿಯಿಂದ ಇಂದಿನವರೆಗೂ ಶ್ರೀ ಸದ್ಗುರು ಸಾನ್ನಿಧ್ಯದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಾವು ಹನುಮಾನ್ ಚಾಲೀಸಾ ಪಾಠ ಅಂತ ಇದ್ದೀವಿ. ಅದೇ ರೀತಿಯಾಗಿ ಈ ಪಾಠವನ್ನು ಅವತ್ತು ನಾವು ಮನುಷ್ಯನಾಗ ಅಂದುಕೊಂಡದ್ದು ಮತ್ತು ಅಂದದ್ದೇನು ಅಂತಂದ್ರೆ ಈ ನಮ್ಮ ಆಶ್ರಮದ ಬಾಗಿಲು ತೆಗೆಯುವವರೆಗೂ ನಾವು ನಿರಂತರವಾಗಿ ಅನ್ಬೇಕು ಅನ್ನುವಂಥದ್ದು. ಅದನ್ನು ನಾವು ಅದೇ ರೀತಿಯಾಗಿ ನಾವು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೂ ಶಕ್ತಿ ಇದೆ, ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಕಳಕಳಿದೆ. ಈ ಪ್ರಕಾರವಾಗಿ ಆಶ್ರಮದ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಎಷ್ಟೊಂದು ಅತ್ಯಂತ ಉತ್ಸಾಹದಿಂದ ನಾವು ಎಲ್ಲರೂ ಸಹಭಾಗಿಯಾಗಿರ್ತೀವಿ. ಅದೇ ರೀತಿಯಾಗಿ ಹೊರಗಿನಿಂದ ಬರ್ತಕ್ಕಂಥ ಭಕ್ತರು ಸಹಿತ ಅತ್ಯಂತ ಉತ್ಸಾಹದಿಂದ ಎಲ್ಲ ಕಾರ್ಯಗಳಲ್ಲಿ ನಮಗೆ ಬಹಳಷ್ಟು ಪ್ರಕಾರದಿಂದ ಸಹಭಾಗಿಯಾಗಿರ್ತಾರೆ. ನಾನು ಇದೀಗ ಎಲ್ಲರೂ ಗೊತ್ತು ತೋರಿಸಿದೆ. ಅರ್ಥಾತ್ ಏನಂದ್ರೆ ಅವೆಲ್ಲ ಕಾರ್ಯಗಳು ಎಷ್ಟೊಂದು ಖರ್ಚಿನ ಒಂದು ಕಾರ್ಯಗಳಾಗಿದ್ದರೂ 10 ಜನರ ಒಂದು ಉತ್ಸಾಹದ ಬಗ್ಗೆ ಇರುವ ಕಳಕಳಿ ನೋಡಿದರೆ ನಮಗೆ ಅವು ಎಷ್ಟೊಂದು ಸಹಜವಾಗಿ ನಡೀತಾ ಇವೆ ಅಂತ ತಿಳ್ಕೊಂಡು ಅನಿಸ್ತದೆ. ಅದಕ್ಕನುಸಾರವಾಗಿ ನಾವು ಅವರಿಗೆ ಆ ದೃಷ್ಟಿಯಿಂದ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ನಾವು ಸರ್ವಾಂಗೀಣ ಅಭಿವೃದ್ಧಿ ಅನ್ನುವಂಥದ್ದೊಂದು ಅರ್ಥಾತ್ ಏನಂದ್ರೆ ಸದ್ಗುರುಗಳ ಸೇವಾದಕರಾಗಿರ್ತಕ್ಕಂಥ ಒಂದು ಆಪ್ತ ವಲಯವನ್ನು ಮಾಡಿ ಆ ಆಪ್ತ ವಲಯದ ಮೂಲಕ ಅನೇಕ ಭಕ್ತರು ನಮ್ಮ ಹುಬ್ಬಳ್ಳಿ ಕರ್ನಾಟಕ ಬ್ಯಾಂಕಿನ ಆಶ್ರಮದ ಅಕೌಂಟ್ನಲ್ಲಿ ಪ್ರತಿ ತಿಂಗಳಿಗೆ ಕನಿಷ್ಠ 500ರಿಂದ 1000 ತನಕ ನಾವು ಅನೇಕ ಭಕ್ತರು ಅಲ್ಲಿ ಹಣ ಹಾಕ್ತಾ ಇದ್ದಾರೆ. ಅದರಿಂದ ಅನೇಕ ಕಾರ್ಯಗಳಿಗೆ ನಮಗೆ ಅನುಕೂಲ ಆಗ್ತಾ ಇದೆ. ಅದೇ ರೀತಿಯಾಗಿ ಈ ಪುಸ್ತಕದ ವಿಷಯದಲ್ಲೂ ಹೇಳಿದೆ. ನಾವು ಅಂಥ ಒಂದು ಪುಸ್ತಕವನ್ನು ಯಾರಿಗೆ ಬೇಕೋ ಅವರಿಗೆ ನಾವು ಬೆಂಗಳೂರಿನಲ್ಲಿ ಮಾಡಿಸಿ ಅದನ್ನು ಧರಿಸಿ ಮಹಾರಾಜರ ಮುಂದಿಟ್ಟು ಪೂಜೆ ಮಾಡಿ ಆಮೇಲೆ ಅದನ್ನು ಮುಗಿಸೋ ವ್ಯವಸ್ಥೆಯನ್ನು ಮಾಡ್ತೀವಿ. ಆ ಪುಸ್ತಕಗಳನ್ನು ಈಗಾಗಲೇ 1,20,000 ಪುಸ್ತಕಗಳಲ್ಲದೆ ಮಹಾರಾಜರ ಮಂದಿರದ ಮೇಲೆ ಶಿಖರದಲ್ಲಿ ಇರ್ತಕ್ಕಂಥ 13 ಕೋಟಿ ರಾಮನಾಮ ಜಪದ ಅವು ಕಾಗದಗಳು ಇವೆ, ಪುಸ್ತಕಗಳು ಇವೆ. ಅವುಗಳನ್ನು ಸಹಿತ ವ್ಯವಸ್ಥಿತವಾಗಿ ಜೋಡಿಸಿ ಅವುಗಳನ್ನು ಸುಭದ್ರವಾಗಿ ಕಟ್ಟಿ ಅವುಗಳನ್ನು ಸಹಿತ ಈ ಮಹಾರಾಜರ ಮಂದಿರದ ಮೇಲೆ 3.5 ಕೋಟಿ, ರಾಮ ಮಂದಿರದ ಮೇಲೆ 13 ಕೋಟಿ ಇರ್ತಕ್ಕಂಥದ್ದನ್ನು ತೆಗೆದು 3.5 ಕೋಟಿ ಹಾಕಿ ಇಟ್ಟು ಉಳಿದ ಪುಸ್ತಕಗಳನ್ನೆಲ್ಲ ಏನದನೋ ನಾವು ಆ ಪುಸ್ತಕಗಳನ್ನು ಇಡ್ಲಿಕ್ಕಾಗಿಯೇ ಒಂದು ಭವ್ಯವಾದ ಮಂದಿರವನ್ನು ನಾವು ಕಟ್ಟಿಸ್ಬೇಕು ಅನ್ನುವಂಥ ಒಂದು ಯೋಜನೆ ಸಾವಿರಾರು ಭಕ್ತರ ಒಂದು ಭಾವನೆಗೆ ಅನುಸಾರವಾಗಿ ಒಂದು ಯೋಜನೆ ಸಿದ್ಧವಾಗ್ತಾ ಇದೆ. ಕಾರ್ಯನೂ ಪ್ರಾರಂಭ ಆಗ್ತಾ ಇದೆ. ಈ ಕೊರೋನಾ ಸಲುವಾಗಿ ಈ ಒಂದು ಲಾಕ್ಡೌನ್ ಮುಗಿಯೋದನ್ನೇ ನಾವು ಪ್ರತೀಕ್ಷಾ ಮಾಡ್ತಾ ಇದ್ದೀವಿ. ಅದಾದ ಕೂಡಲೇ ಕಾರ್ಯ ಪ್ರಾರಂಭ ಆಗ್ತದೆ. ಆ ದಿಶೆಯಲ್ಲಿಯೂ ಒಂದು ನಾವು ಬ್ಯಾಂಕಿನಲ್ಲಿ ಅಕೌಂಟ್ ತೆಗೆದೀವಿ. ಕೇವಲ ಮಂದಿರ ನಿರ್ಮಾಣದ ದೃಷ್ಟಿಯಿಂದ
ಆ ಅಕೌಂಟ್ನಲ್ಲಿನೂ ಸಹಿತ ಅನೇಕ ಭಕ್ತರು ಮಂದಿರಕ್ಕಾಗಿಯೂ ಹಣ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಆಶ್ರಮದಂತ ನಾ ಇದೇ ಹೇಳಿದ ಎಲ್ಲ ಪ್ರಕಾರಗಳ ಒಂದು ಆಶ್ರಮದ ಸರ್ವಾಂಗೀಣ ಅಭಿವೃದ್ಧಿ ಅನ್ನುವಂಥ ದೃಷ್ಟಿಯಿಂದ ಒಂದು ತಮಗೆ ಎಷ್ಟು ಶಕ್ಯದನೋ 500ರಿಂದ 1000 ತನಕ ಕೆಲವರು ಇದನ್ನು 13 ವರ್ಷಗಳವರೆಗೆ ಹಾಕಬೇಕು ಅನ್ನೋದು ನಮ್ಮ ಕಳಕಳಿ ಇದೆ. ಕನಿಷ್ಠ ಪಕ್ಷ ಆ 13 ವರ್ಷದ್ದೂ ಸಹಿತ ಕೆಲವರು ಒಮ್ಮೆಲೆ ಈಗನೇ ಹಾಕಿಬಿಟ್ಟಿದ್ದಾರೆ. ಈ ರೀತಿಯಾಗಿ ನಮ್ಮ ಇಲ್ಲಿ ಎಲ್ಲ ಆಶ್ರಮದ ಒಂದು ಎಲ್ಲ ಚಟುವಟಿಕೆಗಳಿಗೆ ನಿರ್ವಹಣೆಗೆ, ಗೋಶಾಲೆಯ ಒಂದು ನಿರ್ವಹಣೆಗೆ, ಅದೇ ರೀತಿಯಾಗಿ ಉಳಿದ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ, ಸಂಸ್ಥೆಯಿಂದ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ಅನುಕೂಲವಾಗ್ತಾ ಇರೋದ್ರಿಂದ ಅವರೆಲ್ಲರಿಗೂ ನಾವು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನು ಅಂದ್ರೆ ಪುಸ್ತಕಗಳ ರೂಪದಲ್ಲಿ ಅದೇ ರೀತಿಯಾಗಿ ಈ ರೀತಿಯಾಗಿ ಇನ್ನು ನಾವು ಬರೀತಕ್ಕಂಥ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಹೋಗಬೇಕು. ಒಟ್ಟಿನಲ್ಲಿ ನಮಗೆ ಈ ಆಶ್ರಮವನ್ನು ಬಹಳಷ್ಟು ಭವ್ಯವಾಗಿ ಕಟ್ಟಿ ಬಹಳಷ್ಟು ಏನಪ್ಪ ಅಂದ್ರೆ ಇದರದೇ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಡಂಬರ ಮಾಡಬೇಕು ಅನ್ನುವಂಥ ನಮ್ಮ ಉದ್ದೇಶ ಇಲ್ಲ. ಬರ್ತಕ್ಕಂಥ ಭಕ್ತರಿಗೆ ಅನಾನುಕೂಲವಾಗಬಾರದು ಅನ್ನುವಂಥ ದೃಷ್ಟಿಯಿಂದ ಎಷ್ಟು ಈ ವಿಷಯದಲ್ಲಿ ನಮಗೆ ಅವಶ್ಯಕತೆ ಇರೋದು ಅಷ್ಟೇ ನಾವು ವಿಚಾರ ಮಾಡಿ ಇದರಿಂದ ಸಮಾಜಕ್ಕೆ ಯಾವ ರೀತಿಯಾಗಿ ಸಮಾಜದಲ್ಲಿರ್ತಕ್ಕಂಥ ಆಸ್ತಿಕರಿಗೆ, ಸಾಧಕರಿಗೆ, ಮುಮುಕ್ಷುಗಳಿಗೆ, ಜಿಜ್ಞಾಸುಗಳಿಗೆ ಯಾವ ರೀತಿಯಾಗಿ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿ ಒಂದನ್ನೇ ಮುಖ್ಯವಾಗಿ ತಗೊಂಡು ನಾವು ಮಹಾರಾಜರ ಕಾರ್ಯ ಎನ್ನುವುದನ್ನು ಬಹಳಷ್ಟು ಆಸೆ ಇಟ್ಟು ಹಿಮಾಚಲ ವ್ಯಾಪಕವಾಗಿ ಬೆಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ದಿಶೆಯಲ್ಲಿ ನಿಮ್ಮೆಲ್ಲರಿಗೂ ನಮಗೆ ಅತ್ಯಂತ ಒಂದು ಏನು ಅಂದ್ರೆ ಆತ್ಮೀಯತೆ, ಪ್ರೇಮ, ಸಹಕಾರ, ಸಹಯೋಗ, ಸೇವೆ ಇತ್ಯಾದಿಗಳು ಪ್ರಾಪ್ತವಾಗ್ತಾ ಇರೋದು ನಮಗೂ ಸಾರ್ಥಕತೆ ಅನ್ನಿಸ್ತದೆ, ಧನ್ಯತೆ ಅನ್ನಿಸ್ತದೆ. ಈ ದೃಷ್ಟಿಯಿಂದ ನೀವು ಎಲ್ಲರೂ ಸೇರಿ ಸದ್ಗುಣ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ನಾವು ಅವರ ಅನುಗ್ರಹಕ್ಕೆ ಪಾತ್ರರಾಗುವುದು ಅನ್ನುವಂಥ ವಿಚಾರವನ್ನು ಹೇಳುವುದರ ಜೊತೆಗೆ ನಾನು ಮುಖ್ಯವಾಗಿ ಇನ್ನೂ ಎಲ್ಲರೂ ಬಹಳ ನಾಮಸ್ಮರಣೆ ಮಾಡಲಿ ಮತ್ತು ನಾವು ಲೇಖನ, ಹನುಮಾನ್ ಚಾಲಿಸ ಪಾಠ, ಮಹಾರಾಜರ ಚರಿತ್ರೆ, ಪ್ರವಚನ, ವಾಚನ ಇತ್ಯಾದಿಗಳನ್ನು ಮಾಡಿ ನೀವೆಲ್ಲರೂ ಮಹಾರಾಜರ ಅನುಗ್ರಹಕ್ಕೆ ಪಾತ್ರರಾಗೋಣ. ನಾನು ಮಹಾರಾಜರಿಂದ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡುವುದೇನು, ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ನಾನು ಮಹಾರಾಜರಿಗೆ ನಿಮ್ಮೆಲ್ಲರ ವತಿಯಿಂದ ಮಹಾರಾಜರ ದಿವ್ಯವಾಗಿರ್ತಕ್ಕಂಥ ಪಾದುಕೆಗಳ ಮೇಲೆ ನಾನು ಅರ್ಚನಾ ಕುಂಕುಮ ಏರಿಸಿ, ಅವರ ಮೇಲೆ ಅಕ್ಷತಾ ಏರಿಸಿ, ಹೂ ತುಳಸಿಗಳನ್ನು ಏರಿಸಿ ಅವರಿಗೆ ನಮಸ್ಕಾರ ಮಾಡ್ತೀನಿ. ಅದು ನನ್ನ ಕೇವಲ ವತಿಯಿಂದ ಅಲ್ಲ, ಎಲ್ಲ ಸಮಸ್ತ ವಿಶ್ವವ್ಯಾಪಿ ಸದ್ಭಕ್ತರ ವತಿಯಿಂದ ನಾನು ಮಹಾರಾಜರಿಗೆ ನಮಸ್ಕಾರ ಮಾಡ್ತೀನಿ. ಆದ್ದರಿಂದ ನಮಗೆಲ್ಲರಿಗೂ ಮಹಾರಾಜರ ಅನುಗ್ರಹ ಆಗಲಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. रघुपति राघव राजा राम पतित पावन सीताराम। 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 रघुपति राघव राजा राम रघुपति राघव राजा राम पतित पावन सीताराम। 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 रघुपति राघव राजा राम पावन सीताराम। रघुपति राघव राजा राम पतित पावन सीताराम। सद्गुरुनाथ महाराज की जय। जय जय रघुवीर।
Hopefully, I got that. I got that one.